ಅವರು ಒಂದು ಪಾರ್ಷಿಯಲ್ ಮಾತ್ರ ಒಪ್ಪಿಕೊಂಡು ಇನ್ನೊಂದು ಪಾರ್ಷಿಯಲ್ ಆ ಸಂಗತಿಗೆ ಒತ್ತು ಕೊಡದೆ ಹೋದ್ರು ಅಂತಾದಾಗ ಅದು ಅನ್ಯಾಯ ಅಂತ ಆಗುತ್ತೆ. ಆದ್ರೆ ಶಾಸ್ತ್ರ ಹೇಳ್ತಾ ಇರೋದು ಪಾರ್ಶಿಯಾಲಿಟಿ ಬಗ್ಗೆ ಅಲ್ಲ. ಶಾಸ್ತ್ರ ಹೇಳ್ತಾ ಇರೋದು ಒಂದು ರೀತಿ ಹೈರಾರ್ಕಿ ಅಥವಾ ಪ್ರೋಟೋಕಾಲ್ ಅಥವಾ ವಸ್ತುವಿಗೆ ತಕ್ಕಷ್ಟು ವಸ್ತುವಿನ ಅರ್ಹತೆಗೆ ತಕ್ಕಂತೆ ಗೌರವ ಸಲ್ಲಿಸುವುದು, ಅದನ್ನ ಪೂಜಿಸುವುದು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಮಾತನಾಡುತ್ತೆ. ಅದರಿಂದಾಗಿ ಯಾರು ಇದನ್ನ ತಿಳಿಸಿದ ಮೇಲೂ ಇದನ್ನ ನಿರ್ಲಕ್ಷ್ಯದಿಂದ ಕಾಣ್ತಾನೋ ಅವನು ಅಪ್ರಾಪ್ಯ. ಬಹಳ ಜನ ಹೇಳೋದುಂಟು, ನರಕದ ಕಲ್ಪನೆ ಅದು ಮಧ್ವಾಚಾರ್ಯರದ್ದು, ನಿತ್ಯ ನಾರಕಿಗಳು ಅಂತ ಹೇಳ್ತಾರೆ, ಅದು ಅವರದ್ದೇ ಕಲ್ಪನೆ ಅಂತ. ಕೃಷ್ಣ ಇಲ್ಲಿ ಹೇಳುದು ಅಪ್ರಾಪ್ಯಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಎಂದಿಗೂ ಎರಡು ತರ ಇದೆ. ಒಂದೋ ಸಂಸಾರದಲ್ಲಿ ತಿರುಗ್ತಾ ಇರ್ತಾನೆ, ಇಲ್ಲ ಅಂದ್ರೆ ಅಂಧ ಕೂಪಕ್ಕೆ ಅವನು ಬಿದ್ದು ಹೋಗ್ತಾನೆ. ಇದು ಒಂದು ದಿವಸದಲ್ಲಿ ಆಗುದಲ್ಲ, ಇದು ಇಡೀ ಚಕ್ರದ ದೊಡ್ಡ ಪರಿವರ್ತದಲ್ಲಿ ಅವನು ನಿರಂತರ ಸಾಗಿ 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 ಅವನ ಯೋಚನೆಯಲ್ಲಿ ಎಂದೂ ಕೂಡ ಸತ್ಯವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಇಲ್ಲದೆ ವಿರೋಧಿಸಿದಾಗ ಮಾತ್ರ ಇದು ಕೊನೆಗೆ ಇದು ಮಾತ್ರ ಅಲ್ಲ, ಅಪ್ರಾಪ್ಯ ಇವತ್ತು ಕೌಂತೆಯ ಇನ್ನೊಂದ್ ಕಡೆ ಎಲ್ಲೋ ಬರುತ್ತೆ, ಅವನು ಎಂದೂ ನನ್ನನ್ನು ಹೊಂದುವುದಿಲ್ಲ, ಎಂದೂ ನನ್ನತ್ತ ಅವನು ದೃಷ್ಟಿ ಹಾಯಿಸುವುದಿಲ್ಲ. ಯಾಕೆಂದ್ರೆ ನಾನು ಏನೇ ಹೇಳಿದ್ರು ಕೂಡ ಅದನ್ನ ವಿರೋಧಿಸುವ ದೃಷ್ಟಿಯಿಂದಲೇ ಅವನ ಯೋಚನೆಗಳು ಹೊರಡುತ್ತವೆ. ಆದ್ರಿಂದಾಗಿ ಸಂಸಾರದ ಸಾಗರದಲ್ಲಿ ಆತ ಬೀಳ್ತಾನೆ. ನಾನು ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದೇನೆ ಹೇಳ್ಬೇಕಲ್ಲ. ಈಗ ಅವ್ಯಕ್ತವಾದ, ಅವ್ಯಯವಾದ, ಪವಿತ್ರವಾದ ವಿದ್ಯೆ ಅಂದ್ರೆ ಏನು? ಯಾವುದನ್ನು ಹೇಳಿದ್ದು ಅಂದ್ರೆ ಈ ಜಗತ್ತು ಇಡೀ ನನ್ನ ಅಸ್ತಿತ್ವದಿಂದ ತುಂಬಿದೆ. ಅಲ್ಲ, ತುಂಬಿದೆ ಅಂತಂದ್ರೆ ನಮ್ಗೆ ಯಾವ ವಸ್ತು ನೋಡಿದ್ರು ದೇವ್ರು ಅಂತ ನೆನಪೇ ಆಗ್ತಿಲ್ಲ, ದೇವ್ರನ್ನ ನಮ್ಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ಅಂದಮೇಲೆ ನಮ್ಗೆ ಅದನ್ನ ಪ್ರೂವ್ ಮಾಡ್ಕೊಳ್ಳೋದು ಹೇಗೆ, ಅಪ್ರೂವ್ ಆಗುದು ಹೇಗೆ? ಮನಸ್ಸು ಅಪ್ರೂವ್ ಮಾಡ್ಕೊಳತ್ತಾ ಈ ವಿಷಯವನ್ನ ಅಂತ ಕೇಳಿದ್ರೆ ಆಗುತ್ತೆ. ಅದು ಏನು ಅಂದ್ರೆ ಕಾಣಬೇಕು ಅನ್ನುವ ತವಕದಿಂದ ಕೂಡಿ ಆ ಅವ್ಯಕ್ತ ಮೂರ್ತಿ ಆಗಿದ್ದಾನೆ ಅಂತ ಇಷ್ಟು ಗೊತ್ತಿರಬೇಕು. ಮತ್ತು ಜಗತ್ತಿನಲ್ಲಿ ಯಾವುದೆಲ್ಲ ಈಗ ವ್ಯಕ್ತವಾಗಿದೆಯೋ ಅದು ತಾನಾಗಿ ವ್ಯಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ ನಮಗೆ ವ್ಯಕ್ತವಾಗಿದ್ರು ಕೂಡ ಅದು ಯಾವುದೋ ಒಂದು ಕಾರಣದಿಂದ ಆಗಿದೆ. ಆ ಕಾರಣ ಯಾವುದು ಅಂತ ನಮ್ಗೆ ಈಗ ಕಾಣುತ್ತಲ್ವಾ, ಆ ಕಾಣುವ ವಸ್ತುವನ್ನು ಯೋಚನೆ ಮಾಡಿದ್ರೆ ಅದಕ್ಕೂ ಒಂದು ಕಾರಣ ಇದೆ. ಆ ಕಾರಣವನ್ನು ಹುಡ್ಕೊಂಡು ಹೋದ್ರೆ ಅದಕ್ಕೂ ಒಂದು ಕಾರಣ ಇದೆ. ಹೀಗೆ ಕಾರಣಗಳ ಬೆನ್ನಟ್ಟಿಕೊಂಡು ಹೋದಾಗ ಒಂದು ಕಡೆ ಆ ಕಾರಣ ಸ್ಟಾಪ್ ಆಗುತ್ತೆ. ಆ ಕಾರಣ ಸ್ಟಾಪ್ ಆಗಿ ಅದಕ್ಕೊಂದು ಕಾರಣ ಇದೆಯಾ ಅಂತ ಹುಡುಕ್ಲಿಕ್ಕೆ ಹೋದ್ರೆ ಅದಕ್ಕೆ ಮತ್ತೆ ಕಾರಣ ಇಲ್ಲ. ಅದನ್ನೇ ದೇವರು ಅಂತ ಹೇಳುವುದು. ಲೋಕದಲ್ಲಿ ಒಂದು ಸಾಮಾನ್ಯ ನಿಯಮ, ಒಂದು ವಸ್ತುವಿಗೆ ಹಿಂದೆ ಒಂದು ಅನಿವಾರ್ಯವಾಗಿ ಒಂದು ಕಾರಣ ಇದೆ. ಈ ಕಾರಣ ಅನ್ನೋದು ಅವ್ಯಕ್ತವಾಗಿ ಇದೆ, ಅದು ನಮ್ಮ ಕಣ್ಣ ಮುಂದೆ ಎಲ್ಲ ಸಂದರ್ಭದಲ್ಲಿ ಕಾಣಲ್ಲ. ಕಾಣುವುದಕ್ಕಾಗುದಿಲ್ಲ ಅಂತಲ್ಲ, ಈಗ ಈ ಕಣ್ಣಿಗೆ ಕಾಣುವುದಿಲ್ಲ, ಆದ್ರೆ ಸೂಚನೆಗಳು ಸಿಗ್ತವೆ. ಮತ್ಸ್ಥಾನಿ ಸರ್ವಭೂತಾನಿ, ಯಾವುದೋ ಅಪರೂಪದ ಸಂಗತಿಗಳನ್ನ ನಾವು ನೋಡ್ತೇವಲ್ಲ, ಆಗ ಭಗವಂತನ ನೆನಪಾಗುತ್ತೆ. ಓಹ್, ಇದು ನಮ್ಮ ಸ್ವಂತ ಶಕ್ತಿ ಅಲ್ಲ, ಇಲ್ಲಿ ಯಾವುದೋ ಒಂದು ವಿಚಿತ್ರವಾದ ಶಕ್ತಿ ನಮ್ಮ ಜೊತೆಗಿದೆ. ಹಾಗಾಗಿ ಯಾರು ನನ್ನ ಸ್ಥಾನಗಳಲ್ಲಿ ನನ್ನ ಐಶ್ವರ್ಯವನ್ನ ಕಾಣುವುದಿಲ್ವೋ ಅವನು ಎಂದೂ ಕೂಡ ಭಗವಂತನ ಪ್ರೀತಿಯನ್ನ ಸಂಪಾದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನನ್ನನ್ನು ಅಂಟಿಕೊಂಡಿದೆ, ಆದ್ರೆ ನಾನು ಮಾತ್ರ ಯಾವುದನ್ನು ಅಂಟಿಸಿಕೊಳ್ಳದ ಎತ್ತರದ ಮಹಿಮೆಯವನು. ಎಷ್ಟು ಚಂದ ಹೇಳ್ತಾನೆ ಅಂದ್ರೆ, ಮಮಾತ್ಮ ಭೂತ ಭಾವನ. ಇಷ್ಟು ವಸ್ತುಗಳಿವೆ ಅಲ್ಲ ಜಗತ್ತಿನಲ್ಲಿ, ಇಷ್ಟೂ ವಸ್ತುಗಳಿಗೆ ರೂಪ ಕೊಟ್ಟವ ನಾನೇ. ಅರ್ಥ ಏನಾಯ್ತು? ರೂಪ ಕೊಡ್ಬೇಕು ಅಂದ್ರೆ ಅವನ ಹತ್ರ ಇರ್ಬೇಕು. ತನ್ನ ಹತ್ರ ಇಲ್ಲದೆ ಇರುವ ರೂಪವನ್ನು ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಅವನು ಕೊಟ್ಟಿದ್ದಾನೆ ಅಂದ್ರೆ ಅದಷ್ಟೂ ಅವನದ್ದೇ ರೂಪವು. ಅದೀಗ ಒಂದು ಅಶೋಕ ಮರ ಇದೆ ಅಂದ್ರೆ, ಬಹಳ ಚೆನ್ನಾಗಿ ವಿಸ್ತಾರವಾಗಿ ಬೆಳೆದಿದೆ ಅಂದ್ರೆ, ಭಗವಂತನ ಒಂದು ಅಶೋಕ ರೂಪದ ಒಂದು ಅಸ್ತಿತ್ವ ಇಲ್ಲದೆ ಇದ್ರೆ ಅದಕ್ಕೆ ಆ ಅಸ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹೇಳ್ಬೋದು ಜೀವಕ್ಕೆ ಅಂತದ್ದೊಂದು ಲಕ್ಷಣ ಇದೆ ಅಂದಾಗ ಅದು ಜೀವದ್ದೇ ಅಲ್ವಾ? ಹೌದು, ಜೀವಕ್ಕೆ ಆ ಲಕ್ಷಣ ಇದೆ ಅನ್ನೋದು ಹೌದು. ಆದ್ರೆ ಆ ಜೀವಕ್ಕೆ ಲಕ್ಷಣ ಉಳಿದದ್ದು ವ್ಯಕ್ತ ಆಗಿ ಹಾಗೆಯೇ ಉಳಿಬೇಕು ಅಂದ್ರೆ ಅದಕ್ಕೆ ಯಾರದ್ದು ಒಂದು ಸಪೋರ್ಟ್ ಬೇಕು. ತನ್ನಿಂದ ತಾನು ಇರುವ ಹಾಗೆ ಉಳಿಸ್ಕೊಳ್ಳಿಕ್ ಬರೋದು. ಜೀವ ನಿತ್ಯ ಹೌದು, ಆದ್ರೆ ನಿತ್ಯವಾದ್ರೂ ಕೂಡ ಪ್ರಚೋದಕ ಶಕ್ತಿ ಇಲ್ಲದೆ ಇದ್ರೆ ಅದು ಒಂದು ಬೀಜದ ಹಾಗೆ, ಡಬ್ಬದಲ್ಲಿ ಇಟ್ಟದ್ದು. ಎಷ್ಟೇ ಕೋಟಿ ವರ್ಷ ಆದ್ರೂ ಡಬ್ಬದಲ್ಲಿಟ್ಟ ಬೀಜ ಬೀಜವಾಗೇ ಇರುತ್ತೆ ಹೊರತು ಗಿಡವಾಗಿ ಬರಲ್ಲ. ಗಿಡವಾಗಿ ಬರ್ಬೇಕು ಅಂದ್ರೆ ಒಂದು ಪರಸ್ಪರ ಅದನ್ನ ಮೀರಿದ ಒಂದು ಚೇತನ ಶಕ್ತಿ ಅದನ್ನ ತಂದು ಹೊಲಕ್ಕೆ ಹಾಕಬೇಕು, ಹೊಲವನ್ನ ಹುಲುಸಾಗಿಸಬೇಕು, ಮಳೆ ಬರಿಸ್ಬೇಕು, ಬಿಸಿಲು ಬೀಳಿಸ್ಬೇಕು,
ಆ ಬೀಜದ ಒಳಗೆ ನಿಂತು ಆ ಬೀಜಮ್ಮ ಸರ್ವಭೂತಾನ ವಿದ್ಧಿ ಪಾರ್ಥ ಸನಾತನಂ, ಎಲ್ಲ ವಸ್ತುಗಳ ಬೀಜ ರೂಪವಾಗಿ ನಾನು ನೆಲೆಸಿಯೇ ಅದನ್ನ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಕಾರಣನಾಗಿದ್ದೇನೆ. ನಮ್ಗೆ ಏನನ್ಸುತ್ತೆ ಅಂದ್ರೆ, ಈ ಸೈನ್ಸ್ ಓದಿದಾಗ ತಾನಾಗೆ ಆಗುತ್ತೆ, ಇದಕ್ಕೆ ಯಾಕೆ ದೇವರು ಅಂತ ಬೇಕು ಅಂತ ಸಹಜವಾಗಿ ಮಾಮೂಲು ಪ್ರಶ್ನೆ ಅದು. ಯಾರು ನಾಸ್ತಿಕನಾಗಿ ಅಲ್ಲ, ದೇವರನ್ನು ಒಪ್ಪೋನಾದಾಗ್ಲೂ ಈ ಸಾಮಾನ್ಯ ಪ್ರಶ್ನೆ ಬರುತ್ತೆ. ಒಂದು ಸಂಗತಿ ತಿಳ್ಕೊಳ್ಬೇಕಾದ್ದೇನು ಅಂದ್ರೆ, ತಾನಾಗಿ ಆಗುದಾಗಿದ್ರೆ ಅದರಲ್ಲಿ 10 ಬೀಜ ಹಾಕಿದ್ರಲ್ಲಿ ಒಂದು 5-6 ಬರುತ್ತೆ, ಉಳಿದ 4 ಬರುವುದಿಲ್ಲ. ಅದೇ ಗೊಬ್ಬರ, ಅದೇ ನೀರು, ಅದೇ ಜಾಗ, ಅದೇ ಬಿಸಿಲು, ಎಲ್ಲವೂ ಅದೇ ಇರುತ್ತೆ. ಆದ್ರೆ ಹಾಗೆ ಹೇಳ್ಬೇಕು ಬೀಜ ಹಾಳಾಗಿದೆ ಏನೋ ಹೇಳ್ಬೇಕು, ಇಲ್ಲ, ಹಾಳಾದ ಬೀಜ ಅಲ್ಲ, ಒಳ್ಳೆ ಹುಲುಸಾದ ಹೊಸತಾಗಿ ತೆಗೆದಿಟ್ಟ ಬೀಜದಲ್ಲೇ ಕೆಲವೊಮ್ಮೆ ಆಗಲ್ಲ. ಆಗ ಅದೇನೋ ಕೊಳೆತು ಗೊಬ್ಬರ ಆಗ್ಬಿಡುತ್ತೆ. ಕಾರಣ ಇಲ್ಲ, ನಮ್ಮ ಅಲ್ಲಿ ಪ್ರಶ್ನೆಗೆ ಉತ್ತರ ಇಲ್ಲ. ಯಾಕೆ ಆಗ್ಲಿಲ್ಲ ಅನ್ನೋದು ನಾವು ಇವತ್ತಿನ ವಿಜ್ಞಾನದ ಪ್ರಕಾರ ಹುಡುಕಿದ್ರೆ ಅಲ್ಲಿ ಕಾರಣ ಇಲ್ಲ. ಏನೋ ಸಮಥಿಂಗ್ ನಮ್ಗೆ ಗೊತ್ತಿಲ್ಲದೆ ಇರುವ ಪ್ರಾಬ್ಲಮ್ ಇದೆ, ನಮ್ಗೆ ಗೊತ್ತಿಲ್ಲದೆ ಇರುವ ಏನೋ ಒಂದು ಕಾರಣ ಇದೆ, ಅಥವಾ ಯಾವುದೋ ಒಂದು ಕಾರಣ ಅದರಲ್ಲಿ ಆಕ್ಟಿವೇಟ್ ಆಗ್ಲಿಲ್ಲ, ಯಾವುದೋ ಒಂದು ಕಾರಣ ಅದಕ್ಕೆ ಪ್ರಚೋದಕ ಶಕ್ತಿ ಅದರಲ್ಲಿ ಇರಲಿಲ್ಲ. ಅದನ್ನೇ, ಆ ಪ್ರಚೋದಕ ಶಕ್ತಿಯನ್ನೇ ಭಗವಂತ ಅನ್ನುವ ಶಬ್ದದಿಂದ ಹೇಳ್ತಾರೆ. ಆದ್ರೆ ಒಂದೇ ಒಂದಲ್ಲ, ಅನೇಕ ದೇವತಾ ಶಕ್ತಿಗಳ ಜೊತೆಗೆ, ಈಗ ಭೂಮಿ ಅದು ಒಂದು ಧರಾಶಕ್ತಿ, ಅವಳು ಒಬ್ಳು ತಾಯಿಯಾಗಿ ಆ ಬೀಜಕ್ಕೆ ಪ್ರಚೋದಕ ಶಕ್ತಿ ಆಗಿದ್ದಾಳೆ. ಅದರ ಜೊತೆಗೆ ಗಾಳಿ, ಅದು ಬೇಕೇ ಬೇಕು. ನೀರು ಅದು ಇರ್ಲೇಬೇಕು. ಆ ನೀರು ಬಿದ್ದಾಗ್ಲೇ ಅದೊಂದು ಮೆದುವಾಗಿ ಸಿಪ್ಪೆ ಸುಲ್ದು ಒಂದು ಓಪನ್ ಆಗಿ ಒಂದು ಚಿಗುರು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದ 5 ದೇವತೆಗಳು ಜೊತೆಗಿದ್ದು ಅದಕ್ಕೆ ಉಸಿರಾಡ್ಲಿಕ್ಕೆ ಒಳಗಿನಿಂದ ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಪಂಚಭೂತಾಭಿಮಾನಿಗಳ ಜೊತೆಗೆ ಸೂರ್ಯನ ಬಿಸಿಲಿನ ಮೂಲಕ, ಚಂದ್ರನ ನೆರಳಿನ ಮೂಲಕ, ಅಥವಾ ಬೆಳದಿಂಗಳ ಮೂಲಕ ಅದಕ್ಕೆ ಓಷಧೀಹಿ ಭೂತ್ವ ರಸರೂಪನಾಗಿ ರಸಾತ್ಮಕನಾಗಿ ಭಗವಂತ ಔಷಧಿಗಳಲ್ಲಿ ನಿಂತು ಅದರ ಗುಣಗಳನ್ನ ಪ್ರಕಟಪಡಿಸ್ತಾನೆ ಅಂತನ್ನುವ ಮಾತು ಇರುವುದರಿಂದ ಇಲ್ಲಿ ಒಟ್ಟು ಶಬ್ದ ಆತ್ಮ ಭೂತ ಭಾವನ. ಆತ್ಮ ಅಂದ್ರೆ ಅಂತರ್ಯಾಮಿ, ಭೂತ ಭಾವನ ಅಂದ್ರೆ ಭಾವನ ಅಂದ್ರೆ ಅದರ ಇರವಿನಿಂದ ಹಿರಿದು ಮುಗಿಯುವ ತನಕದ ಎಲ್ಲ ಅಸ್ತಿತ್ವಗಳನ್ನು ನೋಡಿಕೊಳ್ಳುವವನಿಗೆ ಭಾವನಾ ಅನ್ನುವ ಶಬ್ದ ಹೇಳುತ್ತೆ. ಸೃಷ್ಟಿ ಸ್ಥಿತಿಷ್ಠ ಸಂಹಾರ ಭಾವನಾ ಇತ್ಯಭಿಧೀಯತೆ. ಸೃಷ್ಟಿ ಸ್ಥಿತಿ ಲಯಗಳನ್ನ ಸೇರಿಸಿ ಭಾವನಾ ಅನ್ನುವ ಶಬ್ದ ಹೇಳುತ್ತೆ. ಹಾಗಾಗಿ ಬೀಜಗಳ ಹುಟ್ಟುವಿಕೆಗೆ, ಇರುವಿಕೆಗೆ ಮತ್ತು ಮುಗಿಸುವಿಕೆಗೆ ನಾನೇ ಕಾರಣ. ಆದರೆ ನಾನು ಅವುಗಳ ಒಳಗೆ ಸಿಲುಕಿ ಹಾಕಿಕೊಂಡಿಲ್ಲ. ಬೀಜದೊಳಗೆ ಸಿಕ್ಕಾಕೊಂಡು ಅಯ್ಯೋ ಈ ಮರವಾಗಿ ಹುಟ್ಟಬೇಕಾಯ್ತಲ್ಲ, ಏನಪ್ಪಾ ಕಷ್ಟಪಡುದು ಅಂತ ಮರದ ಯಾವುದೇ ಲಿಮಿಟೇಷನ್ ಅಥವಾ ಮರದ ಯಾವುದೇ ಕಷ್ಟ ಕಾರ್ಪಣ್ಯಗಳು, ಅಥವಾ ಮನುಷ್ಯನಿಗಾದ್ರೂ ಮನುಷ್ಯನ ರೂಪದಲ್ಲಿ, ಪ್ರಾಣಿ ಆದ್ರೆ ಪ್ರಾಣಿ ರೂಪದಲ್ಲಿ, ಯಾವುದೋ ಕ್ರಿಮಿಕೀಟಗಳಾಗಿದ್ರೆ ಅದರ ರೂಪದಲ್ಲಿ ಭಗವಂತ ಆವಿರ್ಭವಿಸಿದಾಗ ಆ ವಸ್ತುಗಳ ಲೋಪದೋಷಗಳು ಭಗವಂತನನ್ನ ಅಂಟುವುದಿಲ್ಲ. ಅದಕ್ಕೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನೀವು ಆಗದಿಂದ ಹೇಳ್ತಾನೆ ಇದ್ದೀರಿ. ಎಲ್ಲವೂ ನನ್ನಲ್ಲಿದೆ, ಆದ್ರೆ ನಾನು ಯಾವ್ದ್ರಲ್ಲೂ ಇಲ್ಲ 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 ಅಂತ ಹೇಳ್ತಾನೆ ಬರ್ತಿದ್ರಿ. ಇದು ಅರ್ಥನೇ ಆಗುದಿಲ್ಲಲ್ಲ. ಈಗ ನಮ್ಗೆ ಇಲ್ಲಿ ತನಕ ಗೊತ್ತಿರೋದೇನಂದ್ರೆ, ಈ ಪುಸ್ತಕದ ಮೇಲೆ ಇದನ್ನಿಡ್ಬೋದು, ಅಥವಾ ಇದನ್ನಿಟ್ಟು ಅದ್ರ ಮೇಲೆ ಪುಸ್ತಕ ಇರ್ಬೋದು. ಈ ಪುಸ್ತಕ ಇರುವಲ್ಲೇ ಈ ಇನ್ನೊಂದು ಪದಾರ್ಥವನ್ನ ಒಟ್ಟೊಟ್ಟಿಗೆ ಇಡುವುದು ಹೇಗೆ? ನೀವೇನ್ ಹೇಳ್ತಿದ್ರಿ? ಈ ಜಗತ್ತೆಲ್ಲ ಕಾಣಿಸ್ತಿದೆ, ಯಾವ ಕಣವನ್ನು ಕೂಡ ದೇವರು ಬಿಟ್ಟು ಇಲ್ಲ ಅಂತ ಹೇಳ್ತೀರಿ. ತತ್ ಸೃಷ್ಟ ತದೇವ ಅನುಪ್ರಾವಿಶತ್, ಅದ್ರೊಳಗಿದ್ದಾನೆ ಅಂತ. ಸರಿ, ಈಗ ಲೋಟೆ ಒಳಗೆ ನೀರು ಹಾಕುದು ಅಂತಂದ್ರೆ, ಆವಾಗ ಲೋಟೆ ಒಳಗೆ ಜಾಗ ಇತ್ತು, ನೀರು ಹೋಯ್ತು, ಲೋಟೆ ಒಳಗೆ ನೀರಿದೆ. ಸರಿ, ಲೋಟೆ ತುಂಬಾ ಮಣ್ಣಿದೆ, ಅದ್ರೊಳಗೆ ನೀವು ನೀರು ಹಾಕಿದ್ರಿ. ಸರಿ, ನೀವೇನ್ ಈಗ ಹೇಳ್ಬೋದು, ಈಗ ಏನಂದ್ರೆ ಇಲ್ಲಿ ನೋಡಿ ನೀರು ಇದೆ, ಲೋಟೆಯೂ ಇದೆ ಅಂತ ಹೇಳ್ಬೋದು. ಆದ್ರೆ ಒಂದು ಅಂಶ, ನೀವು ನೀರಿನ ಪರಿಮಾಣವನ್ನು ತೂಕ ಮಾಡಿ, ಆಮೇಲೆ ಒಣಗಿಸಿ ಮಣ್ಣಿನ ಪರಿಮಾಣವನ್ನು ತೂಕ ಮಾಡಿ, ಆವಾಗ ಮತ್ತೆ ಅದೆರಡು ಸೇರಿಸಿದಾಗ ಎಷ್ಟಿತ್ತು ಅದೇ ಡೆನ್ಸಿಟಿಯಲ್ಲಿ ಇರುತ್ತೆ ಹೊರತು, ಎರಡು ಬೇರೆ ಬೇರೆಯಾಗಿ ಇತ್ತು ಹೊರತು ಎರಡು ಒಂದೇ ಪ್ರಮಾಣದಲ್ಲಿ ಇದ್ದಂತೆ ನಮಗೆ ಲೆಕ್ಕಕ್ಕೆ ಬರಲ್ಲ. ಈಗ ಹೇಗಿರ್ಬೇಕಿತ್ತು ನಿಜವಾಗಿ, ಎರಡು ಒಂದರೊಳಗೆ ಒಂದಿದೆ ಅನ್ನೋದು ಹೌದಾಗಿದ್ರೆ, ಮಣ್ಣಿನ ತೂಕ ಮತ್ತು ನೀರಿನ ತೂಕ ಎರಡನ್ನೂ ನಾವು ಫಸ್ಟ್ ಬೇರೆ ಬೇರೆ ತೂಕ ಮಾಡಿ ಆಮೇಲೆ ಒಟ್ಟಿಗೆ ಹಾಕಿದಾಗ ಅದೇ ತೂಕದಲ್ಲಿ ಇರಬೇಕು. ಆದ್ರೆ ಹಾಗಾಗುದಿಲ್ಲ. ನೀರಿನ ತೂಕ ಬೇರೆನೆ ಇರುತ್ತೆ, ಮಣ್ಣಿನ ತೂಕ ಬೇರೆನೆ ಇರುತ್ತೆ. ಅಂದ್ರೆ ಟೋಟಲ್ ಈಗ ಇದೊಂದು 20 ಗ್ರಾಮು, ಇದೊಂದು 20 ಗ್ರಾಮ್, ಎರಡು ಸೇರಿಸಿದಾಗ ಒಂದೇ ಆಗುದು ಅಂದ್ರೆ 20 ಗ್ರಾಮೇ ಇರಬೇಕು. ಅಥವಾ ಜಾಗ ನೀವು ಲೆಕ್ಕ ಹಾಕಿದ್ರೆ, ಆ ನೀರು ಹಾಕಿದ್ಮೇಲೆ ಮಣ್ಣು ತಳಕ್ ಹೋಗುತ್ತೆ, ಸ್ವಲ್ಪ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಿ ಒಳಗೋಗುತ್ತೆ.
ನೀರು ಮತ್ತೆ ಮೇಲೆ ನಿಲ್ಲುತ್ತೆ. ಇದು ಹಾಗೂ ಆಗ್ಲಿಲ್ಲ. ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಕೃಷ್ಣ ಹೇಳುದು, ಯಥಾ ಆಕಾಶ ಸ್ಥಿತೋ ನಿತ್ಯ ವಾಯು ಸರ್ವತ್ರ ಗೋಮಹಾನ್. ಇದಕ್ಕಿಂತ ಬಹುಶಃ ಇನ್ನು ಬೇರೆ ಉದಾಹರಣೆ ಕೊಟ್ಟು ದೇವರನ್ನ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಕಾಶ ಇದೆ, ಇಲ್ಲೇ ಗಾಳಿ ಓಡಾಡ್ತಾ ಇದೆ, ಆದ್ರೆ ಎಂದೂ ಕೂಡ ಆಕಾಶ ಗಾಳಿಯನ್ನ ಸರಿಸಿ ನಿಂತಿಲ್ಲ, ಅಥವಾ ಗಾಳಿ ಆಕಾಶವನ್ನು ಸರಿಸಿ ತಾನು ಓಡಾಡ್ತಾ ಇಲ್ಲ. ಆಕಾಶ ಇದ್ದಲ್ಲೇ ಗಾಳಿಯೂ ಇದೆ. ಬೆಳಕು, ಇಷ್ಟು ಬೆಳಕು ಬಂದಿದೆ. ಈ ಬೆಳಕು ಎಲ್ಲಿಯಾದ್ರೂ ಗಾಳಿ ಆಕಾಶವನ್ನ ತಡೆದು ನಿಲ್ಲಿಸಿ ನಾನು ಬರ್ತೇನೆ ಅಂತ ಜಗಳಾಡಿದ್ಯಾ? ಇಲ್ಲ. ಆಕಾಶ ಇದ್ದಲ್ಲೇ ಗಾಳಿ ಇದೆ, ಗಾಳಿ ಇದ್ದಲ್ಲೇ ಬೆಳಕಿದೆ. ಈ ಮೂರೂ ಕೂಡ ನಾವು ಅರ್ಥ ಮಾಡಿಕೊಂಡಿರೋ ಸರ್ವತ್ರ ಗಹ, ಆ ಶಬ್ದ ಅದಕ್ಕೋಸ್ಕರ ಒತ್ತು ಕೊಟ್ಟು ಸರ್ವತ್ರ ಗಹ, ಎಲ್ಲ ಕಡೆ ತುಂಬಿದವನು. 1 ಇಂಚಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ನಾವು ಶಬ್ದದಲ್ಲಿ ಹೇಳ್ತೇವೆ. ಆದ್ರೆ ಅಣುರೇಣು ತೃಣಕಾಷ್ಟಗಳಲ್ಲಿ ತುಂಬಿಕೊಂಡಂತಹ ಭಗವಂತನ ಇರವನ್ನ ಅರ್ಥ ಮಾಡಿಸಿಕೊಳ್ಳಿಕ್ಕೆ ನಮಗೆ ಲೋಕದಲ್ಲಿ ಯಾವ ದೃಷ್ಟಾಂತವೂ ಇಲ್ಲ ಅನ್ಕೊಂಡ್ರೆ ಅದಕ್ಕೆ ಪ್ರತ್ಯಕ್ಷಾವಗಮಂ ಹೇಳಿದ್ದು. ಇಲ್ಲ ಅನ್ಕೋಬೇಡಿ, ಸಾಧ್ಯವೇ ಇಲ್ಲದ ಸಂಗತಿ ಅಲ್ಲ. ಲೋಕದಲ್ಲಿ ಸಾಧ್ಯತೆಗಳಿರುವ ಉದಾಹರಣೆಗಳಿವೆ. ದೇವರನ್ನು ತಿಳ್ಕೊಳ್ಳಿಕ್ಕೆ 100 ದೃಷ್ಟಾಂತಗಳಿವೆ. ಆ ಜೇಡದ ಕಥೆ ಹೇಳ್ತಾರೆ, ಜೇನ್ನೊಣದ ಕಥೆ ಹೇಳ್ತಾರೆ, ಅಥವಾ ಯಾವುದೇ ಅನೇಕ ರೀತಿಯ ಪ್ರಾಣಿಗಳಲ್ಲಿ ಇರುವ ಎಕ್ಸ್ಕ್ಲೂಸಿವ್ ಗುಣಗಳನ್ನ ಗಮನಿಸಿದ್ರೆ ಅದು ಪರಮಾತ್ಮನ ಪ್ರಚೋದನೆಯಿಂದ ಆಗಬಹುದಾದದ್ದು ಹೊರತು ತನ್ನಿಂದ ತಾನೇ ಆ ವ್ಯಕ್ತಿತ್ವ ಅನ್ನೋದು ಅಭಿವ್ಯಕ್ತವಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದಾಗಿ ಸೃಷ್ಟಿಯ ಕೊನೆಯಲ್ಲಿ ವಾಪಸ್ ಮತ್ತೆ ಅದು ನನ್ನ ಪ್ರಕೃತಿಯನ್ನೇ ಸೇರ್ಕೊಳ್ತಾಳೆ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಎಷ್ಟು ಕಡೆ ಹೇಳ್ತಾನೆ ಮಾಮಿಕಾಂ, ನನ್ನವಳು ನನ್ನವಳು ನನ್ನವಳು. ಏನ್ ಪ್ರೀತಿ ದೇವರಿಗೆ ಆ ಪ್ರಕೃತಿಯನ್ನ ಅಭಿವ್ಯಕ್ತಿಪಡಿಸುವಾಗ. ಎಲ್ಲ ಒಂದು ಕಡೆ ಅಲ್ಲ, ನೀವು ಎಲ್ಲಿ ಪ್ರಕೃತಿ ಅಂತ ಬರುತ್ತೋ ಅಪರೇಯ ಮಿತಸ್ತ್ವನ್ಯ ಪ್ರಕೃತಿಯ ವಿದ್ಧಿ ಮೇ ಪರ, ಮೇ ಅದು ನನಗೆ ಸಂಬಂಧಪಟ್ಟಿದ್ದು, ಅದು ನನ್ನ ಜೊತೆಗಿರುವಂಥದ್ದು, ಅದು ನನ್ನವಳು ಅನ್ನುವಂತಹ ಆ ಅತ್ಯಂತ ಯಾಕೆ ಆ ಪ್ರೀತಿ ಅಂದ್ರೆ ಅಷ್ಟು ಡೆಡಿಕೇಶನ್ ಅವಳದ್ದಿದೆ ಜಗತ್ತಿನ ಸೃಷ್ಟಿಯ ವಿಷಯದಲ್ಲಿ. ಅಂದ್ರೆ ನಾನು ಕೇವಲ ಭಾವನಾತ್ಮಕವಾಗಿ ಹೇಳ್ತಿಲ್ಲ, ವಸ್ತು ರೂಪದಿಂದ ಪ್ರತಿಯೊಂದು ವಸ್ತುವಿನ ವ್ಯವಸ್ಥೆಯಲ್ಲೂ ಕೂಡ ಪ್ರಕೃತಿ ಅಂತನ್ನುವುದರಿಂದಲೇ ಜಗತ್ ಶುರುವಾಗುದು. ಮೂಲ ಪ್ರಕೃತಿ ಇಲ್ಲದೆ ಜಗತ್ತಿನ ಯಾವ ವಸ್ತು ಅಭಿವ್ಯಕ್ತಿ ಆಗುದಿಲ್ಲ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಏನೇನ್ ಪದಾರ್ಥಗಳನ್ನು ನೀವು ತೋರಿಸ್ಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲವೂ ಕೂಡ ಮೂಲ ಪ್ರಕೃತಿಯ ವಸ್ತುವೇ. ಅಂದ್ರೆ ಪರಮಾತ್ಮನ ಸೃಷ್ಟಿಗೆ ಬೇಕಿರುವ ಎಲ್ಲಾ ಸಹಕಾರವನ್ನ ಒಂದು ಕ್ಷಣವೂ ಬಿಡದೆ. ಇವರಿಬ್ಬರದ್ದು ಏನು ವಿಚಿತ್ರ ದಾಂಪತ್ಯ ಅಂದ್ರೆ ಇದು ಒಂದು ಸೃಷ್ಟಿಯ ಜವಾಬ್ದಾರಿ ಅಲ್ಲ. ಒಂದು ಸೃಷ್ಟಿ ಅಂದ್ರೆ 31,104 ಕೋಟಿ ವರ್ಷದ ವ್ಯವಸ್ಥೆ ಏನಿದೆ, ನಮ್ಗೆ ಈ 100 ವರ್ಷದ್ದೇ ಒದ್ದಾಟವನ್ನ ನಾವು ಯಾವಾಗಪ್ಪ ಮುಗಿಯತ್ತೆ ಈ ಪರಿಸ್ಥಿತಿಗಳು, ಎಷ್ಟಪ್ಪ ಈ ಕಾಟಗಳು ಅಂತ ನಾವು ಅನ್ಕೋತೀವಿ. ಆದ್ರೆ ಇದು ಒಂದು ಸೃಷ್ಟಿಯ, ಒಂದು ಜೀವಿಯ, ಒಂದು ಕಾಲದ, ಒಂದು ಕರ್ಮದ, ಒಂದು ಯೋಗ್ಯತೆ, ಒಂದು ಸ್ವಭಾವದ ವ್ಯವಸ್ಥೆ ಅಲ್ಲ. ಅನಂತ ಜೀವರಾಶಿಗಳ ಅನಂತ ಕಾಲದ ಅನಂತ ಯೋಗ್ಯತೆಗೆ ಅನುಸಾರವಾದ, ಅನಂತ ಸ್ವಭಾವಕ್ಕೆ ಅನುಗುಣವಾದ, ಅನಂತ ಕಾಲಕ್ಕೆ ತಕ್ಕಂತೆ. ಯೋಗ್ಯತೆ ಇದೆ ಅಂತಂದ್ರು ಕಾಲ ಬಂದಿಲ್ಲ ಅಂದ್ರೆ ಕೊಡುವ ಹಾಗಿಲ್ಲ. ಯೋಗ್ಯತೆ ಇದ್ರು ಸ್ವಭಾವದಲ್ಲದೆ ಈಗ ಬಂದಿಲ್ಲ, ಸ್ವಭಾವದಲ್ಲಿ ಮೂಲತಃ ಇಲ್ಲ ಅಂತಂದ್ರೆ ಶಾಶ್ವತವಾದ ಕೊಡ್ಲಿಕ್ಕಾಗಲ್ಲ. ಯೋಗ್ಯತೆ ಬಂತು, ಯಾವುದೋ ಒಂದು ಕೆಲಸಕ್ಕಾಗಿ ಬಂತು ಅಂದ್ರೆ ತತ್ಕಾಲದಲ್ಲಿ ಬಂದು ಹೋಗುತ್ತೆ ಆ ಗುಣ ಅಥವಾ ಆ ಫಲ. ಆದ್ರೆ ಕೊಡ್ಬೇಕಾದದ್ದು ಶಾಶ್ವತವಾಗಿ ಕೊಡಬೇಕು ಅಂದ್ರೆ ಅದು ಎಲ್ಲೋ ರೀಸನ್ಗಳು ಕೂಡ ಜೊತೆ ಆಗ್ಬೇಕು. ಅಷ್ಟು ಜೊತೆ ಆಗುವುದಕ್ಕೆ ಕಾರಣಳಾದ ಕರ್ತೃ ಅದು ಲಕ್ಷ್ಮಿ. ಹಾಗಾಗಿ ಮಾಮಿಕಾಂ ಪ್ರಕೃತಿಂ ಯಾಂತಿ. ಎಲ್ಲ ಭೂತಗಳು ಕೂಡ ಕಲ್ಪಕ್ಷಯೇ ಆಯ್ತು, ಸೃಷ್ಟಿಯ ಪ್ರಳಯದ ಮುಕ್ತಾಯ ಆಯ್ತು. ಕಲ್ಪಕ್ಷಯೇ ಪುನಃ ತಾನಿ ಕಲ್ಪಾದೋ ವಿಸೃಜಾಮ್ಯಹಂ. ಯಾವುದು ಕಲ್ಪ ಮುಗಿಯಿತೋ ಆವಾಗ ಪ್ರಳಯ ಆಗುತ್ತೆ ಇವಳ ಸಹಾಯದಿಂದ. ಪ್ರಳಯದ ಕಾಲ ಮುಗಿದು ಮತ್ತೆ ಸೃಷ್ಟಿಯ ಕಾಲಕ್ಕೆ ಮತ್ತೆ ವಿಸೃಜಾಮಿ, ನಾನು ಮತ್ತೆ ಅವಳ ಸಹಕಾರದಿಂದ ಇಡೀ ಜಗತ್ತಿನ ಸಹಕಾರ ಅಂತ ಯಾಕೆ ಹೇಳ್ತಾನೆ ಅಂದ್ರೆ ದೇವರು ಅವನಿಗೆ ವ್ಯಕ್ತಿಗತವಾಗಿ ಬೇಡ, ಆದ್ರೆ ಅವಳ ಮೂಲಕ ಬಂದ್ರೇನೆ ತಾಯಿ ಅನ್ನುವ ಸುಖ ಏನು ಅಂತ ಜಗತ್ತಿಗೆ ಗೊತ್ತಾಗತ್ತೆ ಅನ್ನೋದಕ್ಕೋಸ್ಕರ ಆ ಪ್ರೀತಿಯನ್ನ ಅಭಿವ್ಯಕ್ತಪಡಿಸುವಂತಹ ಮಾತನ್ನ ಹೇಳ್ತಾನೆ. ಮತ್ತೆ ಹೇಳ್ತಾನೆ ನೋಡಿ, ಪ್ರಕೃತಿಂ ಸ್ವಾಂ ಪ್ರಕೃತಿಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ. ಮತ್ತೆ ಮತ್ತೆ ನಾನು ಈ ಜಗತ್ತನ್ನ ಸೃಷ್ಟಿ ಮಾಡ್ತೇನೆ. ಅದು ಪುನಃ ಪುನಃ ಅನ್ನೋ ಶಬ್ದ ಅಂದ್ರೆ ಏನು ಅಂದ್ರೆ, ಕೆಲವರ ಪ್ರಕಾರ ಒಂದು ಸರ್ತಿ ಸೃಷ್ಟಿಯಾಗಿ ಒಂದು ಸರ್ತಿ ಸೃಷ್ಟಿ ಮುಗೀತು ಅಂದ್ರೆ ಜಗತ್ ಮುಗೀತು, ಆಮೇಲೆ ಏನಿಲ್ಲ, ಜಗತ್ತು ನಾಶ, ದೇವರು ಇಲ್ಲ, ಜಗತ್ತು ಇಲ್ಲ, ಸೃಷ್ಟಿನೂ ಇಲ್ಲ, ಏನೂ ಇಲ್ಲ, ಪುನರ್ಜನ್ಮ ಇಲ್ಲ ಅಂತ ಅವರ ಅಭಿಪ್ರಾಯ. ಅಂದ್ರೆ ಅದು ಒಂದೇ ಸರ್ತಿ ಆಗುದು. ಅಷ್ಟ್ರೊಳಗೆ ನಮ್ಮ ಇಡೀ ಸಂತತಿಯನ್ನ
ನಮ್ಮ ಮತಕ್ಕನುಗುಣವಾಗಿ ಎಲ್ಲವನ್ನು ಬದಲಾಯಿಸಬೇಕು ಅನ್ನುವ ಹಠಕ್ಕೆ ಬಿದ್ದರೆ ಕೃಷ್ಣ ಹೇಳ್ತಾನೆ ಪುನಃ ಪುನಃ ವಿಸೃಜಾಮಿ. ಇದು ಒಂದಲ್ಲ ರೀ, ನನ್ನ ಪ್ರಕೃತಿ ಅವಳು ನಿತ್ಯ, ನಾನು ನಿತ್ಯ. ನಿತ್ಯ ನಿತ್ಯರಾದಂತಹ ನಾವು ಅನಿತ್ಯವಾದ ಈ ಜಗತ್ತಿನ ಸೃಷ್ಟಿಗಾಗಿ ಮತ್ತೆ ಮತ್ತೆ ನಮ್ಮ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತೀವಿ. ಇದಕ್ಕಿಂತ ಕರುಣೆ ಏನ್ ಬೇಕು? ಒಂದು ಪೈಸೆ ಉಪಯೋಗ ಇಲ್ಲ ಅವ್ರಿಗೆ, ಯಾರಿಗೂ, ಇಬ್ರಿಗೂ, ಅವಳಿಗಾಗ್ಲಿ ಅವನಿಗಾಗ್ಲಿ ಒಂದೇ ಒಂದು ಕ್ಷಣ ಮಾತ್ರದ ಸುಖದ ಲಾಭವೂ ಇಲ್ಲ ಅವರಿಗೆ. ಹಾಗಿದ್ರೂ ಕೂಡ ನಿಯಮವನ್ನು ಪಾಲಿಸ್ತಾನೆ. ಜಗತ್ತಿನ ವೈದಿಕ ಪ್ರಪಂಚದ ರೂಲ್ಸ್ ಏನಿದೆ, ಏನು ಸೃಷ್ಟ ಪ್ರಾವಿಶತ್ ಪ್ರಳಯ ಕಾಲದಲ್ಲಿ ಎಲ್ಲ ತನ್ನೊಳಗೆ ಎಳ್ಕೊಂಡ ಏತಾನಿ ಭೂತಾನಿ ಜಾಯಂತೆ ಯತ್ರಯಂತೆ ಸಂವಿಶಂತೀತಿ, ಇದೆಲ್ಲ ಮಂತ್ರಗಳಲ್ಲಿ ಅವನಿಂದ ಹುಟ್ಟುತ್ತೆ, ಅವನನ್ನೇ ಪ್ರವೇಶಿಸುತ್ತೆ, ಅವನನ್ನೇ ಮತ್ತೆ ತುಂಬಿಕೊಳ್ಳುತ್ತೆ ಅನ್ನೋ ಈ ವೇದದ ಮಾತು ಅದು ಲೋಕದಲ್ಲಿ ಒಂದು ಒಳ್ಳೆಯ ಪಕ್ವವಾದ ಭಾವವನ್ನ ಅನುಭವವನ್ನ ಕೊಡುತ್ತೆ. ಸಾಧಕ ಅದರಿಂದ ತನ್ನ ನಿಜವಾದ ಆಂತರಿಕ ಸುಖವನ್ನ ಪಡೀತಾನೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮತ್ತೆ ಅವಳು ಇಬ್ರು ಸೇರ್ಕೊಂಡು ಈ ಜಗತ್ತಿನ ವ್ಯವಸ್ಥೆಯನ್ನ ಭೂತಗ್ರಾಮಂ ಇಮಂ ಕೃತ್ನಂ ಅವಶಂ ಪ್ರಕೃತೈರ್ವಶಾತ್, ಪ್ರಕೃತಿಯನ್ನು ಮುಂದಿಟ್ಟುಕೊಂಡು ಅದನ್ನು ಬಳಸಿಕೊಂಡು ಮತ್ತೆ ಮತ್ತೆ ನಿರ್ಮಾಣ ಮಾಡ್ತೇನೆ. ನ ಚಮಾಂತಾನಿ ಕರ್ಮಾಣಿ ನಿಬದ್ಧಂತಿ. ಅಲ್ಲ, ಕೆಲಸ ಮಾಡಿದಾಗ ಮತ್ತೆ ಕೆಲಸ ತಪ್ಪಾಯ್ತು ಅಂತ ಆ ಕೆಲಸಕ್ಕೆ ಮತ್ತೊಂದು ಸರ್ತಿ ನಿಂಗೆ ಅವತಾರ ಎತ್ತು ಅಂತಹ ದುಸ್ಥಿತಿ ಏನಾದ್ರೂ ಬರುತ್ತಾ ಅಂದ್ರೆ ಹೇಳ್ತಾರೆ ಜನ, ರಾಮನಾಗಿ ಹುಟ್ಟಿದ, ಯಾಕೆಂದ್ರೆ ಕರ್ಮ. ನೋಡಿ, ರಾಮನಿಗೆ ಕರ್ಮ ಇಲ್ಲದೆ ಇದ್ರೆ ಕೌಸಲ್ಯ ಗರ್ಭ ಸಂಜಾತನಾಗ್ತಿದ್ನಾ, ದೇವಕಿ ಗರ್ಭ ಸಂಜಾತನಾಗ್ತಿದ್ನಾ? ನೋಡಿ, ಪ್ರಕೃತಿ ಅನ್ನೋದಕ್ಕೆ ದೋಷ ಇಲ್ಲ. ಪ್ರಕೃತಿ ಅಂದ್ರೆ ಇದು ಒಂದು ಮತೀಯರ ವಾದ. ಪ್ರಕೃತಿಯಲ್ಲಿ ಯಾಕೆ ಪ್ರಕೃತಿಯೇ ದೊಡ್ಡದು, ಪರಮಾತ್ಮ ಯಾಕಲ್ಲ ಅಂದ್ರೆ ನೋಡಿ, ಸೀತೆ ಅವಳು ಯಾರ ಹೊಟ್ಟೆಯಿಂದ ಹುಟ್ಟಲೇ ಇಲ್ಲ, ಅವಳು ಮಣ್ಣನ್ನ ಉಳುವಾಗ ಸಿಕ್ಕಿದವಳು, ಅಯೋನಿಜ ಅವಳು. ಆದ್ರಿಂದಾಗಿ ಅವಳು ಹುಟ್ಟಿಲ್ಲ, ಇವನು ಹುಟ್ಟಿದ್ದಾನೆ. ಆದ್ರಿಂದಾಗಿ ರಾಮನಿಗಿಂತ ಸೀತೆ ಪ್ರಮುಖಳಾಗ್ತಾಳೆ, ಎತ್ತರದವಳಾಗ್ತಾಳೆ. ಹಾಗಾಗಿ ನಾವು ಶಕ್ತಿವಾದವನ್ನ ಒಪ್ಪಿಕೊಳ್ಳುವುದು ಅಂತ ಹೀಗೆಲ್ಲ ಅವ್ರ ಮತ್ತೆ ಕೃಷ್ಣನ ಅವತಾರಕ್ಕೆ ಬರಲ್ಲ, ರುಕ್ಮಿಣಿಯ ಪ್ರಸಂಗಕ್ಕೆ ಬರಲ್ಲ, ವಿದರ್ಭ ಗರ್ಭ ಸಂಜಾತ ಅಂತ ಹೇಳ್ಬೇಕಾಗತ್ತೆ. ಆಮೇಲೆ ಇನ್ಯಾವುದು, ಪರಶುರಾಮನಿಗೆ ಬಿಡಿ, ಮಡದಿ ಇರ್ಲಿಲ್ಲ. ಇನ್ಯಾವುದು, ಇನ್ನು ಬೇಕಾದಷ್ಟು ರೂಪಗಳಿಗೆ. ಈಗ ಯಾರು, ಋಷಭ ದೇವನಿಗೆ ಮೇರುದೇವಿಯಲ್ಲಿ ಜಯಂತಿ ಜೊತೆಗೆ ವಿವಾಹ ಆಗಿಯೇ ಬದುಕು ಹುಟ್ಟಿದ್ದು, ಅವ ಮೇರುದೇವಿಯಿಂದ ಹುಟ್ಟಿದ್ದಲ್ವಾ. ಯಾವ್ದು ಇನ್ನೊಂದು ಪ್ರಸಂಗ ಬಂತು ಹಾಗೇನೆ, ಜಯಂತಿ ಅವಳು ಹುಟ್ಟಿದ್ದು ಒಂದು ಋಷಿಯ ಮಗಳಾಗಿ. ಹೀಗೆ ಅನೇಕ ಇದೇ ತರದ ಪ್ರಕೃತಿ ಅಂತ ನೀವು ಯಾವ್ದನ್ನು ಹೇಳ್ತಿರೋ ಅಲ್ಲಿ ಈ ಸಮಸ್ಯೆ ಬಂದಾಗ ಅದನ್ನ ಎತ್ಕೊಳ್ಳಲ್ಲ. ಏನ್ ಸಮಸ್ಯೆ ಗೊತ್ತಾ, ಆಚಾರ್ಯರಿಗೆ ಒಂದು ವಿಸ್ತಾರವಾದ ಕಲ್ಪನೆ ಇದೆ, ಎಲ್ಲ ಕಣ್ಣ ಮುಂದೆ ಇದೆ. ಹಾಗಾಗಿ ನೀವು ಏನೇ ಒಂದು ತೆಗೆದ್ರು ಸಾರಿ, ಹಾಗಾದ್ರೆ ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ. ಅವ್ರಿಗೆ ಇಲ್ಲಿ ಯೋಚನೆ ಮಾಡಿರಲ್ಲ. ಯಾವ್ದೋ ಒಂದು ಸಣ್ಣ ಶ್ಲೋಕ ಸಿಗುತ್ತಲ್ಲ, ಆ ಶ್ಲೋಕ ಹಿಡ್ಕೊಂಡ ನನ್ನ ಸಿದ್ಧಾಂತ ಅಂತ ಶುರು ಮಾಡಿದ. ಪುಣ್ಯಾತ್ಮ, ಆದ್ರೆ ಹಿಂದೆ ಮತ್ತೆ ಶ್ಲೋಕ ಇದೆ, ಮುಂದೆ ಮತ್ತೆ ಶ್ಲೋಕ ಇದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಗತಾಚನ, ಕೆಲಸ ಮಾಡಿ ಸಂಬಳ ಕೇಳಬೇಡಿ ಅಂತ ನಿಮ್ಮ ಗೀತೆ ಭೂಪ ಹೇಳಿದ್ದಾನೆ, ನಾವಿದನ್ನು ಒಪ್ಪಲ್ಲ. ಆಯ್ತು, ಮುಂದುವೋದು, ಆ ಶ್ಲೋಕ ಮುಂದುವೋದು. ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆಯನ್ನೇನಾದ್ರೂ ಬಲ್ಲಿರೋ ಅಂತ ಬೊಬ್ಬೊಡಿತಾವಲ್ಲ ಬುದ್ಧಿಗಳು. ಮುಂದೆ ಆ ಇಡೀ ಶ್ಲೋಕದ ಮುಂದಿನ ನುಡಿಗಳನ್ನು ಒಂದ್ಸಲಾದ್ರೂ ಓದಿದಾರ, ಒಂದ್ಸಲಾದ್ರೂ ಹೇಳ್ತಾರ? ಏನ್ ಹೇಳಿ, ಓದಿದಾರ ಕೇಳಿದ್ ನಾನು. ಅದು ತಪ್ಪು ಅಂತ ಹೇಳಿದ್ದಲ್ಲ, ಅದು ತಪ್ಪಲ್ಲ. ಒಂದ್ ನಿಮಿಷ ಪೂರ್ತಿ ಕೇಳಿ. ನಾನು ನೋಡಿ, ಇದೇ ನಾನು ಹೇಳಿದ್ದು, ಇದೇ ನೀವು ಓದಿಲ್ಲ ಅಂತ ನಂಗೆ ಈಗ ಪ್ರೂವ್ ಆಯ್ತು. ಈಗ ಆ ಶ್ಲೋಕದಲ್ಲಿ ಹೇಳಿದ್ದನ್ನು ನಾನು ತಪ್ಪು ಅಂತ ಹೇಳಿದ್ದೆ. ನಾನೇನ್ ಹೇಳಿದೆ, ನೀವು ಅಷ್ಟೇ ಕೋಟ್ ಮಾಡಬೇಡಿ ಅಂತ ಹೇಳಿದ್ದು. ಅದ್ರ ಮುಂದೆ ಒಂದಿಷ್ಟು ಮಾತಿದೆ, ಅದನ್ನು ಒಪ್ಕೊಂಡ್ರೆ ನೀವು ಇದನ್ನು ಹೇಳಿ. ನಿಮ್ಗೆ ನಿಮ್ಮ ಬೇಳೆ ಮಾತ್ರ ಸಾಧಿಸ್ತೀರಿ, ಅದರ ಮುಂದಿನ ವಿಷಯವನ್ನ ಬಿಟ್ಟು ಹೋಗ್ತೀರಿ ಅಂತ ನಾನು ಬುದ್ಧಿಜೀವಿಗಳ ಬಗ್ಗೆ ಹೇಳಿದ್ದು. ಅಲ್ಲಿ ಹರಿಯೇ ಸರ್ವೋತ್ತಮನು, ಹರಿಯೇ ಪರದೈವತು ಅಂತ ಅವರ ಮಾತಿದೆ. ಅವರು ಯಾದವನ ಕೃಷ್ಣನ ಭಕ್ತ ಅನ್ನೋದನ್ನು ಹೇಳ್ತಾರೆ, ಆದ್ರೆ ಕೃಷ್ಣನೇ ಸರ್ವೋತ್ತಮ ಅಂತ ಅನ್ನೋದನ್ನು ಒಪ್ಪಲ್ಲ. ಅವರ ನಿಯಮಗಳೇ ಬೇರೆ ಇದೆ. ನಾನು ಒಂದು ವ್ಯಕ್ತಿಯನ್ನ ಇಟ್ಟುಕೊಂಡು ಏನು ಮಾತಾಡ್ತಿಲ್ಲ. ನಾನು ಏನ್ ಹೇಳಿಕ್ ಹೋದೆ ಅಂದ್ರೆ ಅದರಲ್ಲಿ ಇನ್ನೂ ತತ್ವಗಳಿವೆ, ಅದನ್ನ ಎಲ್ಲ ಮುಚ್ಚಿಡ್ತಾರೆ. ಈ ಸಾಲನ್ನು ಮಾತ್ರ ಎತ್ಕೊಂಡು ಮಾತಾಡ್ತಾರೆ. ನಿಮ್ ನಿಜವಾಗಿಯೂ ಹೌದು ಅಂತಾದ್ರೆ ಅದನ್ನು ಹೇಳಿ, ಇದನ್ನು ಹೇಳಿ.
ಎರಡನ್ನೂ ಹೇಳಿದ್ರೆ ನಿಮ್ಮ ಮಾತಿಗೊಂದು ಬೆಲೆ ಇದೆ. ನಿಮ್ಗೆ ಬೇಕಾದನ್ನು ಮಾತ್ರ ಹೇಳುದು. ಈಗ ಗೀತೆದ್ ನಾನು ಹೇಳಿದ್ದು ಅದಕ್ಕೆ ಹೇಳಿದ್ದು, ನಾನು ಅದು ಇದು ಸೇಮ್ ಉದ್ದೇಶದಲ್ಲಿ ಹೇಳಿದ್ದು. ನಾನು ಅದರಲ್ಲಿ ನಾನು ಖಂಡನೆ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ನಾನು ಹೇಳಲಿಕ್ಕೆ ಹೊರಟ ಸಂಗತಿ ಏನು ಅಂದ್ರೆ, ಯಾವುದೇ ಒಂದು ವಸ್ತುವನ್ನ ನೀವು ಒಂದು ಭಾಗ ತಗೊಂಡ್ರೆ ಆದ್ರೆ ಇನ್ನೊಂದು ಭಾಗವನ್ನು ಒಪ್ಕೊಳ್ಬೇಕು. ನಿಮ್ಗೇನು ಅಂದ್ರೆ ನಿಮ್ಗೆ ಬೇಕಾದ ಪಾರ್ಟ್ ಮಾತ್ರ, ಆ ಉಪನ್ಯಾಸದ ವಿಷಯ ಚೆನ್ನಾಗಿದೆ ಅಷ್ಟು ಮಾತ್ರ. ಅದ್ರ ಮುಂದೆ ಹೇಳಿದ್ರೆ ಅದು ಬೇಡ, ಅದು ನಮ್ಗೆ ಸಂಬಂಧಪಟ್ಟಿದ್ದಿಲ್ಲ. ಶ್ಲೋಕ ಹಿಂದೆ ಇನ್ನು ನಿಮ್ಗೆ ಡೈರೆಕ್ಟ್ ಆಗಿ ಬೈದದ್ದಿದೆ, ಅದು ನಮ್ಗೆ ಸಂಬಂಧ ಇಲ್ಲ. ಅದು ಇದು ಬೇಕು, ಇದು ನಮ್ಗೆ ಸಂಬಂಧಪಟ್ಟದ್ದು. ಪೇಜಾವರ ಶ್ರೀಗಳು ದೇವರನ್ನ ಹೊರತುಪಡಿಸಿ ಉಳಿದವರನ್ನು ಯಾರನ್ನು ಕೂಡ ನಾವು ದೇವರು ಅಂತ ಉಪವಾಸಿಸುವ ಹಾಗಿಲ್ಲ. ಯಾಕೆಂದ್ರೆ ಆ ಯಾರನ್ನ ನೀವು ದೇವರು ಅಂತ ಹೇಳಿಕ್ ಹೋಗಿದ್ರೆ ಅವರೇ ನಾವು ದೇವರಲ್ಲ, ನಾವು ದೇವರ ಭಕ್ತರು ಅಂತ ಹೇಳ್ಕೊಂಡಿದ್ದಾರೆ ಅಂತ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಸಾಯಿ ಬಾಬಾ ದೇವರಲ್ಲ, ಮಧ್ವಾಚಾರ್ಯ ದೇವರಲ್ಲ, ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ, ಕನಕದಾಸರು ದೇವರಲ್ಲ, ಪುರಂದರದಾಸರು ದೇವರಲ್ಲ, ಇನ್ನು ಉಳಿದ ಯಾರೋ ಒಂದಿಷ್ಟು ಹೇಳಿದ್ರು. ಮಧ್ಯದ್ ಮಾತ್ರ ಕಟ್ ಮಾಡಿದ್ರು. ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ ಅನ್ನೋದನ್ನ ಕಟ್ ಮಾಡಿದ್ರು. ಹಿಂದಿದ್ದು ಹೇಳಿಲ್ಲ, ಮುಂದಿದ್ದು ಹೇಳಿಲ್ಲ. ರಾಘವೇಂದ್ರ ಸ್ವಾಮಿಗಳೇ ಸ್ಪಷ್ಟವಾಗಿ ಅವ್ರ ಇಡೀ ಗ್ರಂಥಗಳಲ್ಲಿ ನಾನು ದೇವರಲ್ಲ, ನಾನು ರಾಮಚಂದ್ರನ ಪರಮ ಭಕ್ತ, ನನಗೆ ರಾಘವೇಂದ್ರ ಅಂತ ಹೆಸರಿರುವುದೇ ರಾಘವೇಂದ್ರನಿಂದ, ಇದನ್ನ ಹೇಳುದಿಲ್ಲ. ಆ ಮಧ್ಯದ್ ಮಾತ್ರ ತಗೊಂಡು ಇನ್ನಿಷ್ಟು ರಾಘವೇಂದ್ರ ಭಕ್ತರನ್ನ ಬಡಕಾಯಿಸಿ ಅವರನ್ನೆಲ್ಲ ಹುಯಿಲೆಬ್ಬಿಸಿ, ನೋಡಿ ನಿಮ್ಮ ದೇವರನ್ನ ಪೇಜಾವರ ಸ್ವಾಮಿಗಳು ಹೇಗೆ ಅಂದ್ಬಿಟ್ಟಿದ್ದಾರೆ, ಅವರು ದೇವರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ದೊಡ್ಡ ಚರ್ಚೆ ಗಲಾಟೆ. ಓ ಜಗ್ಗೇಶ್ ಕೂಡ ಬಾಯಿಗೆ ಬಂದಂಗೆ ಬೈದಿದ್ದ. ಅವನಿಗೆ ಭಕ್ತಿ ಇದೆ, ಗೌರವ ಇದೆ, ಸರಿ. ಆದ್ರೆ ಅವ್ರಿಗೆ ಅದರ ಹಿನ್ನೆಲೆ ಏನು ಅಂತ, ಯಾವ ಹಿನ್ನೆಲೆಯಲ್ಲಿ ಮಾತಾಡಿದ್ರು ಅನ್ನೋದು ಯೋಚನೆ ಮಾಡದೆ ತಕ್ಷಣ ರಿಯಾಕ್ಷನ್ ಕೊಡುವಂತ ಒಂದು ಸ್ವಭಾವ ಇದೆಯಲ್ಲ, ನಾನು ಇದನ್ನ ಆಕ್ಷೇಪ ಮಾಡಿದ್ದು. ನೀವು ಒಪ್ತೀರಿ ಅಂತಂದ್ಮೇಲೆ ಸಮಗ್ರ ವಿಷಯಗಳಿಗೆ ಬನ್ನಿ. ನಿಮ್ಗೆ ಶಕ್ತಿ ದೊಡ್ಡದು ಅಂತ ಹೇಳೋದಕ್ ಮಾತ್ರ ಈ ಅಧ್ಯಾಯದ 2 ಶ್ಲೋಕ ತಗೊಂಡು ನೋಡಿ ಶಕ್ತಿ ದೊಡ್ಡವಳು ಅಲ್ಲ. ಅಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾನೆ, ರಾಮಚಂದ್ರ ಅವರ ತಪಸ್ಸಿಗೆ ಮೆಚ್ಚಿ ತಾನು ಕೌಸಲ್ಯ ಹೆಸರನ್ನ ಲೋಕದಲ್ಲಿ ದೃಢ ಮಾಡುವುದಕ್ಕೋಸ್ಕರ ಕೌಸಲ್ಯಾನಂದವರ್ಧನ ಅನ್ನುವ ಹೆಸರು ದಾಖಲೆ ಆಗೋದಕ್ಕೋಸ್ಕರ ಅವಳ ಮಗನಾಗಿ ಹುಟ್ಟಿದ. ನಮಾಂ ಕರ್ಮಾಣಿ ಲಿಂಪಂತಿ, ಈ ಮಾತನ್ನು ನೀವು ತಗೊಳ್ತೀರಾ? ಹಿಂದೆನೆ ಮಾತಿದೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬದ್ಧತೆ ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ತಾನಿ ಕರ್ಮಾಣಿ ನಚ ಮಾಂ ನಿಬಧ್ನಂತಿ, ಇದು ಯಾಕೆ ನೆನಪಾಗಲ್ಲ? ದೇವರು ಕರ್ಮದಲ್ಲಿ ಸಿಕ್ಕಾಕೊಂಡು ಒದ್ದಾಡಿ ರಾಮಚಂದ್ರನಾಗಿ ಹುಟ್ಟಿದ. ಸೀತೆ ನೋಡಿ, ಅವಳು ಗರ್ಭದಲ್ಲಿ ಹುಟ್ಟಲೇ ಇಲ್ಲ, ಭೂಮಿಯಲ್ಲಿ ಹುಟ್ಟುಬಿಟ್ಟಿದ್ದಾಳೆ. ಆದ್ರಿಂದಾಗಿ ಸೀತಾದೇವಿ ದೊಡ್ಡವಳು, ಕೆಲವರಿಗೆ ರಾಧೆ ದೊಡ್ಡವಳು, ಕೆಲವರಿಗೆ ಸೀತೆ ದೊಡ್ಡವಳು, ಕೆಲವರಿಗೆ ಭೂಧರೆ ದೊಡ್ಡವಳು. ಈಗ ಒಬ್ಬೊಬ್ರಿಗೆ ಅವ್ರವ್ರ ಇಷ್ಟ ಒಂದದನ್ನ ಹೇಳ್ತಾರೆ. ಹೌದು, ಸೀತೆ ದೊಡ್ಡವಳೆ, ರಾಧೆನೂ ದೊಡ್ಡವಳೆ. ಆದ್ರೆ ಯಾವುದಕ್ಕಿಂತ ದೊಡ್ಡವಳು? ಯಾಕಂದ್ರೆ ದೊಡ್ಡವಳು ಅಂತ ಅನ್ನುವ ಮಾತು ಸ್ವತಃ ಬ್ರಹ್ಮಾದಿ ದೇವತೆಗಳೇ ಒಪ್ಕೊಳ್ತಾರೆ. ಅವರೇ ಈ ವಿಷಯದಲ್ಲಿ ಅವಳ ಪಾರಮ್ಯವನ್ನ ಏನು ಆಚಾರ್ಯರೇ ಸ್ಪಷ್ಟ ಹೇಳಿದ್ದಾರೆ. ಜಗತ್ತಿನ ಎಲ್ಲಾ ಸೃಷ್ಟಿ ಸ್ಥಿತ್ಯಾದಿ ಕರ್ಮಗಳಿಗೆ ಅತ್ಯಂತ ಹೆಚ್ಚಿನ ಭಗವಂತನ ಜೊತೆಗಿನ ಸಹಕಾರ ಅವಳದ್ದಾದ್ರಿಂದಾಗಿ ಅವಳು ಜಗತ್ತಲ್ಲಿ ದೊಡ್ಡವಳೆ. ಆದ್ರೆ ಯಾವತ್ತೂ ಕೂಡ ಮಮ ಯೋನಿ ರಪ್ಸ್ವ ಅಂತ ಸಮುದ್ರೇ, ಅವಳ ಮಾತು ಅವಳದ್ದೇ ಅವಳೇ ಕಂಡ ಮಂತ್ರದ ಸಾಲು. ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ, ನಾನು ಬ್ರಹ್ಮನನ್ನಾಗಿಸ್ತೇನೆ, ರುದ್ರನನ್ನ ಆ ಸ್ಥಾನದಲ್ಲಿ ಕೂಡಿಸ್ತೇನೆ, ಋಷಿಯನ್ನಾಗಿಸ್ತೇನೆ, ನೆನಪಬೇಕಾದವನಿಗೆ ಸುಮೇಧಸ್, ಅವನಿಗೆ ಒಳ್ಳೆ ಮೇಧಾಶಕ್ತಿ ಕೊಟ್ಟು ನಾನು ಅವನನ್ನು ಎತ್ತರಕ್ಕೆ ಏರಿಸ್ತೇನೆ. ಆದ್ರೆ ನನಗೆ ಕಾರಣವಾದಂತಹ ಮೂಲ ಶಕ್ತಿ ಸಮುದ್ರದ ಮಧ್ಯದಲ್ಲಿ ಮಲಗಿದ್ದಾನೆ ಅಂತ ಹೀಗೆ ಹೇಳುವುದರ ಹಿಂದೆ ಏನರ್ಥ? ನೀವು ಹಿಂದೆ ಎಲ್ಲ ಹೇಳಿ ಇದನ್ನ ಯಾಕೆ ಬಿಡ್ತೀರಿ? ಇದನ್ನೇ ನಾನು ತಪ್ಪು ಅಂತ ಹೇಳಿ ಹೊರಟದ್ದು. ಎಲ್ಲಾ ಹಾಡುಗಳು ಕೂಡ ಹಾಗೇನೆ. ಎಷ್ಟೋ ಹಾಡುಗಳು ದಾಸರದ್ದು ಮಧ್ಯದ ಪಾಠ ತಗೊಳ್ತೀರಿ, ನೀವು ಪೂರ್ತಿ ತಗೊಳ್ಳಿ, ಹಿಂದೆ ಮುಂದೆ ಮಾತಾಡಿ. ನಿಮ್ಗೆ ಬೇಕಾದ್ ಮಾತ್ರ ಮಾತಾಡ್ತೀರಿ ಅಂದ್ರೆ ನಿಮ್ಮನ್ನ ನಾವು ಅದನ್ನ ಖಂಡನೆ ಮಾಡ್ಬೇಕು ಅಷ್ಟೇ, ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಕನಕದಾಸರ ಅಭಿಪ್ರಾಯವೂ ಅದಲ್ಲ, ಪುರಂದರದಾಸರ ಅಭಿಪ್ರಾಯವೂ ಅದಲ್ಲ, ಅಥವಾ ಜಗನ್ನಾಥದಾಸರ ಅಭಿಪ್ರಾಯವೂ ಅದಲ್ಲ. ಜಗನ್ನಾಥದಾಸರ ಅಭಿಪ್ರಾಯ ಇದರ ಜೊತೆಗದು, ಇದು ಸೇರಿ ಅದು. ಇದು ಇಲ್ಲದೆ ನಿಮ್ಗೆ ಬೇಕಾದ ಮಾತ್ರ ಅಭಿಪ್ರಾಯ ಅಲ್ಲ. ಇದು ನಮಗೆ ಇವತ್ತಿನ ಅಧ್ಯಯನದಲ್ಲಿ ಆಗುವಂತಹ ಕೊರತೆ. ನಮಗೆ 1.5 ನಿಮಿಷದ ರೀಲ್ಸ್ ಅಲ್ಲಿ ಎಷ್ಟು ಹೇಳ್ಬೋದು? ನಮ್ಗೆ ಅದಕ್ಕಿಂತ ಹೆಚ್ಚು ಕೇಳುವ ತಾಳ್ಮೆ ಇಲ್ಲ, ಮಾಡ್ಲಿಕ್ಕೆ ಅವನಿಗೆ ಗೊತ್ತಿಲ್ಲ. ಈಗ ಯಾರು ಹೇಳ್ತಾರೋ ಬಹಳ ಜನ ಬುದ್ಧಿವಂತರು ಹುಟ್ಟುಬಿಟ್ಟಿದ್ದಾರೆ ಜಗತ್ತಲ್ಲಿ. ಆದ್ರೆ ಅದ್ರ ಹಿಂದೆ ಕೇಳಿ ಅಥವಾ ಇನ್ನು ಮುಂದೆ ಕೇಳಿ ಗೊತ್ತಿಲ್ಲ. ಬಾರ್ಪೆಟ್ಟೆ ಹೊಡೆದದ್ದು ರಾಮನ ಇಷ್ಟು ಪರಿವಾರದ ಹೆಸರನ್ನ ಏನು ಅಲ್ಲಿಂದ ಇಕ್ಷ್ವಾಕು ಕುಲದಿಂದ ಹಿಡಿದು ಹೆಸರು ದಬ 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 ಅಂತ ಹೇಳಿದ ತಕ್ಷಣ ಚಪ್ಪಾಳೆ ಬೀಳುತ್ತೆ ಜೋರಾಗಿ. ಮಧ್ಯದಲ್ಲಿ ಎಷ್ಟೋ ಹಾರೋಗಿದೆ ಅವರಿಗೆ ಸಿಕ್ಕಿದ ಹೆಸರುಗಳಲ್ಲಿ. ಅದನ್ನು ಕೇಳಿ, ಅವ್ರ ಹೆಂಡತಿ ಯಾರು ಕೇಳಿ, ಅವ್ರ ಮಕ್ಕಳು ಬೇರೆ, ಅವ್ರು ಒಬ್ಬರೇ ಅಲ್ಲ. ಈಗ ರಾಮನ ಪರಂಪರೆ ಹೇಳುವಾಗ ಕೇವಲ
ಕುಶನ ಹೆಸರು ಬರುತ್ತೆ, ಲವನ ಹೆಸರು ಬರಲ್ಲ ಮಧ್ಯದಲ್ಲಿ. ಇದಾದ್ರೂ ಗೊತ್ತಿದೆ ಲವಕುಶ ಅಂತ. ಈ ರಾಮನ ಪರಂಪರೆ ಹೇಳುವಾಗ ನಿಮ್ಗೆ ರಾಮಾಯಣ ಕೇಳಿದ್ರೆ ಮಾತ್ರ 4 ಜನ ಹೆಸರಿದೆ, ಆದ್ರೆ ಆ ಸಾಲನ್ನು ಹೇಳುವಾಗ ಲಕ್ಷ್ಮಣ ಭರತ ಶತ್ರುಘ್ನರ ಹೆಸರಿಲ್ಲ. ಹಾಗೇನೆ ದಶರಥನದ್ದು ಹೇಳುವಾಗ, ಅದ್ರ ಅಜ ಹೇಳುವಾಗ, ಅದ್ರ ಹಿಂದೆ ದಿಲೀಪನ ಹೇಳುವಾಗ, ಅದ್ರ ಹಿಂದಿನ ಎಲ್ಲಾ ರಾಜರಿಗೂ ಇನ್ನೂ ಅನೇಕ ಜನ ಅಣ್ಣ ತಮ್ಮಂದ್ರು. ಇಕ್ಷ್ವಾಕುವಿಗೆ ಒಟ್ಟು 9-10 ಜನ ಅಣ್ಣ ತಮ್ಮಂದ್ರು. ಅವರು ಇಕ್ಷ್ವಾಕು ಹೆಸರು ಮಾತ್ರ ಹೇಳ್ತಾರೆ. ನಿಜವಾಗಿ ನಿಮ್ಮ ಮಧ್ಯೆ ಏನಿದ್ರೆ ಅಷ್ಟೂ ಪರಂಪರೆಯನ್ನು ಹೇಳಿ, ಒಂದ್ 4 ಹೆಸರು ಹೇಳಿ. ಒಂದಂಶ ನಾವು ಹೇಳಲಿಕ್ಕೆ ಹೊರಟಿದ್ದೇವೆ, ನಮ್ಗೆ ಈ ಒಂದು ಪರಂಪರೆಯನ್ನು ಹೇಳ್ತಾ ಇದ್ದೇವೆ ಅಂತ ನೀವು ಮೊದಲೇ ಡಿಕ್ಲೇರ್ ಮಾಡಿ ಹೇಳಿದ್ರೆ ನೋ ಪ್ರಾಬ್ಲಮ್. ನಂಗೆ ಅದ್ರ ಹಿಂದೆ ಮುಂದೆ ಗೊತ್ತಿಲ್ಲ. ಜನ ಏನ್ ಅನ್ಕೋತಾರೆ ಅಂದ್ರೆ, ಇವಳು ಏನ್ ದೊಡ್ಡ ಇತಿಹಾಸ ಕಲ್ತು ಮೇಲಿಂದ ಕೆಳಗಿನ ತನಕ ಎಲ್ಲಾ ಗೊತ್ತಿದೆ ಇವಳಿಗೆ ಅಂತ ಒಂದ್ ಚಿಕ್ಕ ಹುಡುಗಿಯಿಂದ ಹೇಳಿಸ್ತಾರೆ. ಹೇಳಿಸಿ ತಪ್ಪಲ್ಲ, ಹೇಳಿಸೋದು ದೊಡ್ಡ ವಿಷಯ. ಯಾಕಂದ್ರೆ ಅಷ್ಟು ವಿಷಯ ಕಲಿಯದ ಮಂದಿ ಅದಕ್ಕಿಂತ ಕೋಟಿ ಜನ ಇದ್ದಾರೆ. ಆದ್ರೆ ಉಳಿದ ಜನ ತಿಳ್ಕೊಳ್ಳುವಾಗ ಅದನ್ನೊಂದು ಹೊಗಳಿ ಎತ್ತರಕ್ಕೆ ಇಟ್ಟುಬಿಟ್ರೆ ಆ ವ್ಯಕ್ತಿಯ ಬೆಳವಣಿಗೆನೆ ನಿಂತೋಗ್ಬಿಡುತ್ತೆ. ಆಮೇಲೆ ಯಾವತ್ತೂ ಕಲಿಯಲ್ಲ. ಮುಂದೆ ನೀವೇನ್ ಕೇಳಿ, ಇನ್ನೊಂದು 10 ವರ್ಷದ ನಂತರದ ಉಪನ್ಯಾಸದಲ್ಲೂ ಇದೇ ಡೈಲಾಗ್ ತಿರುಗ್ತಾ ಇರುತ್ತೆ, ಮುಂದೆ ಹೋಗುದೇ ಇಲ್ಲ. ಆಯ್ತ್ರಿ ಮುಂದೆ ಹೇಳಿ ಸರ್, ನಮ್ಗೆ ಈ ಸರ್ತಿ ಕೃಷ್ಣಂದ್ ಹೇಳಿ ಅಂತ ಕೇಳಿ, ಅದು ಗೊತ್ತಿಲ್ಲ. ನಮ್ ಪರಶುರಾಮಂದ್ ಹೇಳಿ, ಹಿಂದೆ ಮುಂದೆ ಬೇಡ. ವ್ಯಾಸರದ್ದು ಹೇಳಿ, ವ್ಯಾಸರ ಅಜ್ಜ ಯಾರು ಅವ್ರು ಗೊತ್ತಿರುತ್ತೆ ಅಂತ ಗೊತ್ತಿರಲ್ಲ. ವಸಿಷ್ಠರೋ ಪರಾಶರರೋ ಶಕ್ತಿಯೋ ಯಾರದ್ದು ಒಂದು ಹೆಸರು ಅದ್ ಮಧ್ಯದಲ್ಲಿ ಕೇಳಿರುತ್ತೆ, ಆದ್ರೆ ಯೋಚನೆನೇ ಮಾಡಿರಲ್ಲ. ಶುಕಾಚಾರ್ಯರಿಗೆ ವ್ಯಾಸರು, ವ್ಯಾಸರಿಗೆ ಮಧ್ಯದಲ್ಲಿ ಶಕ್ತಿ, ಶಕ್ತಿಗೆ ಪರಾಶರರು, ಪರಾಶರಿಗೆ ವಸಿಷ್ಠರು, ಅದರ ಅಪ್ಪ ಬ್ರಹ್ಮ ಅಂತ ಇದು ಯಾವುದು ತಲೆಗೆ ಹೋಗಿರಲ್ಲ. ಆದ್ರೆ ಬಿಂಬಿಸುವಾಗ ಮಾತ್ರ ಈ ವ್ಯಕ್ತಿಯಷ್ಟು ಸರ್ವಜ್ಞ ಜಗತ್ತಿನಲ್ಲಿ ಇನ್ನೊಬ್ಬ ಇಲ್ಲ ಅನ್ನೋ ತರ ನಾವು ತೋರಿಸ್ತೇವೆ. ಆದ್ರೆ ಜಗತ್ತಿನ ಬಗ್ಗೆ ತಿಳಿದಷ್ಟು ಮುಗಿಯುವುದಿಲ್ಲ. ಅವನು ಹೇಳ್ತಾನೆ, ಇದಕ್ಕೆ ಕೊನೆ ಇಲ್ಲ ಈ ಸೃಷ್ಟಿಗೆ. ಈ ಕಡೆಯಿಂದ ತುದಿ ಕೇಳ್ತೀರಾ ಗೊತ್ತಿಲ್ಲ, ಮುಂದೆ ಎಲ್ಲಿವರೆಗಾಗತ್ತೆ ಅಂತ ಏನಾದ್ರೂ ಪ್ರಶ್ನೆ ಮಾಡ್ತೀರಾ, ಅದನ್ನು ನಾವು ನಿಮ್ಗೇನೇ ಹೇಳಿದ್ರು ಅರ್ಥವೇ ಆಗಲ್ಲ. ಗೊತ್ತಾಗುವ ಸ್ಥಿತಿಗೆ ಹೋಗುತ್ತಾ ಅಂತನ ಇಲ್ಲ. ಅದೇ ಒಂದು ಜಗತ್ತಿನ ಅಸ್ತಿತ್ವ. ನೀವು ನಿಮ್ಮ ಪ್ರಶ್ನೆ, ಎಂದಾದ್ರೂ ಒಂದು ದಿವಸ ಈ ಜಗತ್ತಿನ ಅಸ್ತಿತ್ವಕ್ಕೆ ಒಂದು ಕೊನೆಯಾಗತ್ತಾ? ಎಂಡಿಂಗ್ ಪಾಯಿಂಟ್ ಇದೆಯಾ? ಎಂಡ್ ಪಾಯಿಂಟ್ ಇಲ್ಲ ಅನ್ನುವುದೇ ಒಂದು ಸೃಷ್ಟಿಯ ವಿಶೇಷ. ನಮ್ಗೆ ಯಾಕೆ ಹಾಗನ್ಸುತ್ತೆ ಅಂದ್ರೆ, ಎಲ್ಲಾ ವಸ್ತುಗಳಿಗೆ ಒಂದು ಎಂಡ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ 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 ಇದಕ್ಕೂ ಒಂದ್ ದಿವಸ ಇರ್ಬಹುದು ಅಂತ ನಮ್ ಯೋಚನೆ. ನಿಮ್ಗೊಂದು ಪ್ರಶ್ನೆ, 1 2 3 4 ಒಂದು ಬರ್ಕೊಂಡು ಹೋಗಿ, ಎಲ್ಲಿಗೆ ನಿಲ್ಲಿಸ್ತೀರಿ? ಹಿಂದಕ್ಕೆ ಬರ್ಬೇಕಾ? ಮೈನಸ್ಸಿಗೆ ಬನ್ನಿ. -1 -2 -3 -4. ಇನ್ಫಿನಿಟಿ ಅಂತ ಶಬ್ದ, ಅದ್ರ ಅರ್ಥ ಏನು? ಅನಂತ ಅಂದ್ರೆ ಮತ್ತೇನು? ಮುಗಿಸ್ಲಿಕ್ಕೆ ಬರಲ್ಲ ಅಂತ, ಇಲ್ಲ ಅಂತಾನೆ ಅರ್ಥ. ಶಬ್ದ ಅನಂತ ಅನ್ನೋದು ಎಂಡ್ ಆಯ್ತಾ ಆದ್ರೂ ಕೂಡ ಅರ್ಥ ಏನು? ಅಂತ್ಯ ಇಲ್ಲ. ಹೌದು, ಬೇಕಲ್ವಾ? ಜೀವರಾಶಿಗಳು ಅನಂತ ಅಂದ್ಮೇಲೆ ಒಂದ್ ಸೆಟ್ ಆಫ್ ಪಾರ್ಟ್. ಹೌದು ಹೌದು. ಈಗ ಸೃಷ್ಟಿಗೆ ಬರುವಂತದ್ದು ಲೆಕ್ಕ ಇದೆ, ಅದು ಅವನಿಗಿದೆ. ಅವನಿಗೆ ಯಾವುದು ಕೂಡ ಮಿಸ್ ಆಗುದು ಅಂತಿಲ್ಲ. ಅವನಿಗೆ ಅದು ಏನು ಅಂತ ಸ್ಪಷ್ಟ ಕಲ್ಪನೆ ಇದೆ. ನಮ್ಗೆ ಮಾತ್ರ ಆ ವಿಷಯದಲ್ಲಿ ಅಜ್ಞಾನವೇ, ನಮಗೆ ಪೂರ್ತಿ ತಿಳುವಳಿಕೆ ಇಲ್ಲ. ಮಯಾ ಅಧ್ಯಕ್ಷೇಣ ಪ್ರಕೃತಿ, ತುಂಬಾ ಒಳ್ಳೆ ಮಾತು ಇವೆಲ್ಲವೂ ಕೂಡ. ಸಚರಾಚರಂ ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ. ನನ್ನ ಅಧ್ಯಕ್ಷದಲ್ಲಿ, ನನ್ನ ಕಣ್ಣಿಗೆ ಬೀಳುವಂತೆಯೇ ಈ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ಸೃಷ್ಟಿಯಾಗುತ್ತೆ. ಈ ಕಾರಣದಿಂದಲೇನೆ ಜಗದ್ ವಿಪರಿವರ್ತತೆ, ಬದಲಾಗ್ತಾ ಇರುತ್ತೆ. ಬದಲಾವಣೆ ಜಗದ ನಿಯಮ ಅಂತ ಗೀತೆಯ ಸಾರ ಅಂತ ಹೇಳಿರ್ತಾರಲ್ಲ ಬೋರ್ಡಲ್ಲಿ. ಎಲ್ಲಿದೆ ಕೇಳಿ, ಗೀತೆಯಲ್ಲಿ ಎಲ್ಲಿದೆ ಕೇಳಿ, ಗೊತ್ತಿಲ್ಲ ಈ ಮಾತದು. ಜಗದ್ ವಿಪರಿವರ್ತತೆ, ಜಗತ್ತು ನಿರಂತರ ವಿಪರಿವರ್ತತೆ, ವಿವಿಧ ರೀತಿಯ ಪರಿವರ್ತತೆ, ಹಲವು ರೀತಿಯಲ್ಲಿ ಪರಿವರ್ತನೆ ಆಗ್ತಾನೆ ಇರುತ್ತೆ. ವಿಶಿಷ್ಟವಾಗಿ ಪರಿವರ್ತನೆ ಆಗುತ್ತೆ, ವಿಚಿತ್ರವಾಗಿ ಪರಿವರ್ತನೆ ಆಗುತ್ತೆ, ವಿವಿಧ ರೀತಿಯಿಂದ ಪರಿವರ್ತನೆ ಆಗುತ್ತೆ, ಆಗ್ತಾ ಇರುತ್ತೆ. ಅದು ಜಗತ್ತಿನ ನಿಯಮ. ಆದ್ರೆ ಇಷ್ಟೆಲ್ಲ ಮಾಡುವ ನನ್ನ ಜನ್ಮದ ಬಗ್ಗೆ ಆಗ್ಲಿ, ಕರ್ಮದ ಬಗ್ಗೆ ಆಗ್ಲಿ ಸರಿಯಾಗಿ ತಿಳಿಯದ ಮಂದಿ ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ. ಇಷ್ಟು ಸ್ಪಷ್ಟವಾದ ಮಾತಿಗಿಂತ ಬೇರೆ ಬೇಕಾ? ರಾಮ ಹುಡ್ತಾನೆ ಅಂತ ಹೇಳೋರಿಗೆ ಈ ಶ್ಲೋಕನೇ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಏನು, ಅದನ್ನ 80 ಲಕ್ಷ 90 ಲಕ್ಷ ಜನ ನೋಡಿ ಅಷ್ಟು ಮೂರ್ಖರು ಹೆಚ್ಚು ತಮ್ಮ ಮೂರ್ಖತ್ವವನ್ನು ಪ್ರದರ್ಶನ ಮಾಡ್ತಾರೆ. ಲೈಕ್ ಮಾಡುವುದೇನು,
ಕಮೆಂಟ್ ಮಾಡುದೇನು, ನೀವೊಂದು ಹೊಸ ವಿಷಯ ಹೇಳಿದ್ರಿ ಅಂತ ಬಾಜಾ ಭಜಂತ್ರಿ ಬಡಿಯುವುದೇನು, ತುತ್ತೂರಿ ಊದುದೇನು, ಒಂದು ಕೂಡ ನಮಗೆ ನಾ ಮಾತಾಡಿದ್ರಲ್ಲಿ ಏನಾದ್ರೂ ತಪ್ಪಿರ್ಬಹುದಾ, ಇದನ್ನ ಯಾರ ಹತ್ರ ಅದು ಕನ್ಫರ್ಮ್ ಮಾಡ್ಕೊಳ್ಬಹುದಾ, ಯಾರಿಗಾದ್ರೂ ಈ ವಿಷಯದಲ್ಲಿ ತಿಳಿದಿದ್ರೆ ನಾವು ತಿದ್ಕೋಬಹುದಾ? ಡಿಕ್ಲರೇಷನ್ ಎಲ್ಲದಕ್ಕೂ ಕೊಟ್ಟು ಈ ಮಾತುಗಳು ಏನರ್ಥ ಇದಕ್ಕೆ? ಅವಜಾನಂತಿ ಮಾ ಮೂಢಾಹ ಮಾನುಷೀಂ ತನುಮಾಶ್ರಿತಂ, ನನ್ನನ್ನು ಮನುಷ್ಯರಂತೆ ಹುಟ್ಟಿ ಬರ್ತಾನೆ. ಅದು ನೋಡಿ ಆ ಶಬ್ದ, ಪರಂಭಾವ ಅಜಾನಂತಹ ಮಮ ಭೂತ ಮಹೇಶ್ವರಂ. ಪರಂ ಭಾವಂ, ನನ್ನ ಭೂತ ಮಹೇಶ್ವರ ಭಾವವನ್ನ, ಪರಂ ಭಾವವನ್ನ, ಅಜಾನಂತಹ, ನಾನು ಹುಟ್ಟಲ್ಲ, ನನಗೆ ಮಣ್ಣು ನೀರು ಗಾಳಿ ಆಕಾಶ ಬೆಂಕಿಯ ಸ್ಪರ್ಶದ ಶರೀರ ಇಲ್ಲ, ನಾನು ಈ ಲೋಕದ ಜನರ ಹಾಗೆ ಅಳುವುದಿಲ್ಲ, ದುಃಖ ಪಡುವುದಿಲ್ಲ, ವ್ಯಥೆ ರಕ್ತ ಮಾಂಸಾದಿಗಳಿಂದ ತುಂಬಿಕೊಂಡು ರೋಗಗ್ರಸ್ತನಾಗುವುದಿಲ್ಲ, ಜೀವನದ ಕಷ್ಟ ನಷ್ಟಗಳಿಗೆ ಒದ್ದಾಡಿ ಹಿನ್ನೆಟ ಹಾಕುವುದು ಅಂತಿಲ್ಲ, ಬೇಸರ ಬರುವುದು ಅಂತಿಲ್ಲ. ಮತ್ತೆ ವ್ಯಾಸರು ತೋರಿಸಿದಾರಲ್ಲ ಅಂದ್ರೆ, ಯಾಕೋ ಇವತ್ತೇನೋ ಮೂಡಿಲ್ಲ ಅಂತ ಕೂತರು, ವನಾರದರು ಬಂದ್ರು, ಅದು ಕೂಡ ಇವ ಅಂತ ಶಬ್ದ ಇದೆ ಅಲ್ಲಿ. ಅನ್ಯಾಸಕ್ತ ಮನ ಇವ, ಅವು ಯಾಕೋ ಅಂತೆ ಕಾಣಿಸ್ತಾ ಇದ್ರು, ವಸ್ತುತ ಇರ್ಲಿಲ್ಲ. ಯಾಕೆ ಹಾಗೆ ಮಾಡಿದ್ರು ಅಂದ್ರೆ, ಯಾವುದೇ ಒಂದು ವಿಶೇಷವಾದ ವಿಷಯ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಟ್ರೆ ಮಾತ್ರ ಅದು ಗಟ್ಟಿ ನಿಲ್ಲತ್ತೆ. ಬರೋ ನಂಗೆ ಒಂದು ವಿಷಯ ಹೊಡೆದ್ಬಿಡ್ತೆ ಹೇಳ್ಬಿಡ್ತೇನೆ ಅಂತ ನೀವು ಕೂತು ಹೇಳಿದ್ರೆ ಅವನು ಕೇಳಿ ಆಗುತ್ತೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ನಾನು ಅಂತ ಒಂದು ವಿಷಯ ಹೇಳಿದ್ನಲ್ಲ, ಅದೇನು ಹೇಳು, ನಂಗೆ ಮರ್ತೋಗ್ಬಿಟ್ಟಿದೆ ಅಂತ ಹೇಳಿದವನು ಮಹಾಭೂಪ, ಕೇಳಿದವನು ಇನ್ನೂ ಮಹಾಭೂಪ. ಅವನು ಹೇಳ್ತಾನೆ, ಹೌದಾ ನೀವ್ ಹೇಳಿದ್ರ ಅವತ್ತ? ಹೌದಾ, ಅಲ್ಲ ರೆಕಾರ್ಡ್ ಮಾಡಿದ್, ಅದು ರೆಕಾರ್ಡ್ ಮಾಡಿದೆ ಎಲ್ಲಿಟ್ಟಿದನೋ, ಯಾವ ಫೋನಲ್ಲಿ ಮಾಡಿದ್ದೇನೆ ಅಂತಲೂ ಗೊತ್ತಿಲ್ಲ, ಎಲ್ಲ ಕಳ್ಕೊಂಡಿದ್ದೇನೆ ಅಂತಲೂ ಗೊತ್ತಿಲ್ಲ. ಅವನಿಗೆ ಇಂಟ್ರೆಸ್ಟೇ ಇರ್ಲಿಲ್ಲ ಅದ್ರ ಬಗ್ಗೆ. ಅದೇ ಒಂದು ಆಸಕ್ತಿ ಬಂದು ನಂಗೆ ತಿಳ್ಕೊಳ್ಬೇಕು ಅಂತ ತುಂಬಾ ಪ್ರಾಮಾಣಿಕವಾದ ಜಿಜ್ಞಾಸೆ ವ್ಯಕ್ತಪಡಿಸಿದವನ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿದ್ರೆ, ನೀವು ಮರ್ತರು ಅವನು ಹೇಳ್ತಾನೆ, ಸರ್ ನೀವು ಅವತ್ತು ಈ ಮಾತು ಹೇಳಿದ್ರಿ, ಅದಕ್ಕೆ ನಾನು ಇದನ್ನು ಕೇಳಿದೆ, ನೀವು ನಂಗೆ ನಿಜವಾಗ್ಲೂ ತುಂಬಾ ಸಮಾಧಾನ ಆಯ್ತು, ನಾನು ಇವತ್ತಿಗೂ ನೆನ್ಪಿಟ್ಕೊಂಡಿದ್ದೇನೆ, ಈಗ್ಲೂ ನೀವು ಹೇಳಿದ ಮಾತು ಹಾಗೇ ಇದೆ, ನಾನು ಏನ್ ಹೇಳಿದೆ ಅಂತ ಕೇಳ್ತೇನೆ. ಅವನು ಇಷ್ಟು ಈಗ ಅವರಿಗೂ ಕನ್ಫರ್ಮ್ ಆಗುತ್ತೆ. ಒಂದ್ಸಲ ಮರ್ತು ಹೋಗಿತ್ತು, ಕೆಲವೊಂದ್ಸರ್ತಿ ಮರ್ತು ಹೋಗುತ್ತೆ. ಆಗ ಅದು ಅವರಿಗೆ ಹೊಳೆದಿದ್ದಷ್ಟೇ, ಆವಾಗ ಅದನ್ನು ಅವರು ಮತ್ತೆ ರೀಕಾಲ್ ಮಾಡಿರ್ಲಿಲ್ಲ. ಈಗ ನೆನಪಾಗಿ ಸಮಾಧಾನ. ಒಟ್ಟಂತೂ ಕೇಳಿದವನು ತುಂಬಾ ಆಸಕ್ತಿಯಿಂದ ಕೇಳಿದ್ದಾದ್ರಿಂದಾಗಿ ಅದು ಉಳಿಯತ್ತೆ. ಆದ್ರೆ ಈ ದಡ್ರಿಗೆ ಶಾಸ್ತ್ರಗಳನ್ನ ಓದುವಾಗ ಅಥವಾ ಕಥೆಗಳನ್ನ ಕೇಳುವಾಗ ಅದರ ನಿಜವಾದ ಮರ್ಮ ಏನು ಅಂತ ತಿಳ್ಕೊಳ್ಳೋ ಕುತೂಹಲವೇ ಇಲ್ಲ. ನನಗೇನೋ ಗೊತ್ತಾಯ್ತು, ನಾನು 106 ಜನಕ್ಕೆ ಹೇಳಿ ಒಂದು ದೊಡ್ಡ ಏನು ಸೋಕಾಲ್ಡ್ ವಿಜ್ಞಾನಿ ಅಥವಾ ಸೋಕಾಲ್ಡ್ ತತ್ವಜ್ಞಾನಿ ಅಂತ ಅನಿಸ್ಕೊಳ್ಬೇಕು ಅನ್ನುವ ಭ್ರಮೆಯಲ್ಲಿ ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೃಷ್ಣ ಹೇಳ್ತಾನೆ, ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಮಾತಾಡುವವರೇ ಅವಜಾನಂತಿ. ದೇವ್ರ ಒಂಚೂರು ಬೇಸರದಲ್ಲಿ ಹೇಳ್ದಂಗೆ ಅನ್ಸುತ್ತೆ. ಅವಜಾನಂತಿ, ನನ್ನನ್ನು ತುಂಬಾ ಅವಮಾನ ಮಾಡ್ತಾರೆ, ತಿಳ್ಕೊಳ್ಳದೆ ಅವಮಾನ ಮಾಡ್ತಾರೆ. ಈಗ ತಿಳಿದು ತಪ್ಪು ಏನೋ ಪ್ರಯತ್ನ ಪಟ್ಟು ಯಾರೋ ದಾರಿ ತಪ್ಪಿಸಿ ಅವನು ತಪ್ಪು ತಿಳಿದಿದ್ದ ಅಂದ್ರೆ ಅವನಿಗೆ ದೋಷ. ಯಾರು ದಾರಿ ತಪ್ಪಿಸಿದಾನೋ ಅವನಿಗೆ ದೋಷ. ಇವನಿಗೆ ತಿಳಿಯುವ ಯೋಗ್ಯತೆ ಇದ್ದೂ ಕೂಡ, ತಿಳಿಯುವ ಅರ್ಹತೆ ಇದ್ದೂ ಕೂಡ ಅವನು ತಪ್ಪು ತಿಳಿಸಿದ್ದ ಅನ್ನೋ ಕಾರಣಕ್ಕೆ ಅವನಿಗೆ ಲಾಸ್ ಆಗುತ್ತೆ. ಇವನ್ ಬಗ್ಗೆ ಪಾಪ ಕರುಣೆ ಅನ್ಸುತ್ತೆ ದೇವರಿಗೆ, ನೀವು ಸರಿಯಾದ ಒಬ್ಬ ಗುರು ಸಿಗದೆ ಎಷ್ಟು ಅವ್ಯವಸ್ಥೆ ಆಯ್ತು. ಆದ್ರೆ ಅವನು ಸೀಕರಾಗಿ ಸರಿಯಾದ ಜ್ಞಾನ ಸಿಕ್ಕಿತು ಅಂತಂದಾಗ ದೇವರು ಬಹಳ ಸಂತೋಷ ಪಡ್ತಾನೆ. ಆದ್ರೆ ತಿಳಿಯದೆ ಹೋದಾಗ, ತಿಳಿಲಿಕ್ಕೆ ಪ್ರಯತ್ನವೇ ಪಡದೆ ತಪ್ಪು ತಿಳಿದಾಗ ತುಂಬಾ ಬೇಜಾರಾಗತ್ತೆ. ಹೇಗಿರುತ್ತೆ ಅವರ ಬದುಕು? ಮೋಘಾಶಾಹ, ಆಶೆಗಳು. ಮೋಘ ಅಂದ್ರೆ ವ್ಯರ್ಥ ಅಂತ ಅರ್ಥ. ಅವ್ರ ಜೀವನದಲ್ಲಿ ಯಾವ ಆಸೆಗಳು ಈಡೇರಲ್ಲ. ಅವ್ರು ಎಲ್ಲ ಆಸೆ ಪಡ್ತಾರೆ, ಅವ್ರು ಏನ್ ಆಸೆ ಪಡ್ತಾರೋ ಅದು ಆಗಲ್ಲ. ಮೋಘ ಕರ್ಮಾಣ, ಅವ್ರು ಏನೋ ಯಶಸ್ಸಿನ ಸೂತ್ರಗಳ ಪುಸ್ತಕಗಳನ್ನು ಓದಿಯೇ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ. ಆ ಯಶಸ್ಸಿನ ಸೂತ್ರ ಪುಸ್ತಕ 1-2 ಖರ್ಚಾಗಿರುತ್ತೆ, ಅದು ಫ್ರೀ ಕಾಂಪ್ಲಿಮೆಂಟ್ ಕೊಟ್ಟದ್ರಿಂದ. ಎಲ್ಲೇ ಒಂದು ಓದಿದ್ದೆ ನಾನು, ಏನೋ ಒಂದು ಶಬ್ದ ನಂಗೆ ಪುಸ್ತಕದ ಹೆಸರು ಎಲ್ಲ ಒಂದು ಇಡೀ ಕೋಣೆ ತುಂಬಾ ಬಿದ್ದಿತ್ತು. ಏನ್ರಿ ಇದನ್ನ ಇಲ್ಲೇ ಹಾಕಿದಿರಿ? ಇಲ್ಲ ರೀ, ಪುಸ್ತಕ ಬರೆದವರಿಗೆ ಯಶಸ್ಸು ಸಿಗ್ಲಿಲ್ಲ, ಇಲ್ಲೇ ಇದೆ, ಯಾರು ಕೊಂಡ್ಕೊಳ್ತಾರೆ, ಎಲ್ಲಿಯಾದ್ರೂ ಫ್ರೀ ಕೊಟ್ಟರು ಯಾರು ತಗೊಳ್ತಾ ಇಲ್ಲ, ಲೈಬ್ರರಿಗೆ ಹಾಕಿದ್ರು ವಾಪಸ್ ಕಳಿಸಿದ್ರು ಅಂತಂದ್ರು. ಅಂದ್ರೆ ಹೀಗಿರುತ್ತೆ ಕೆಲವೊಂದು. ಮೋಘ ಕರ್ಮಾಣ, ಎಷ್ಟು ಪ್ರಯತ್ನ ಪಟ್ಟು ಮಾಡಿದ್ರು ಕೂಡ ಅವರ ಕರ್ಮ ಸಫಲತೆಯನ್ನು ಹೊಂದುವುದಿಲ್ಲ. ಮೋಘ ಜ್ಞಾನ, ಯಾವುದು ನಿಜವಾಗಿ ಜ್ಞಾನ ಬೇಕೋ ಆ ಜ್ಞಾನ ಇರುವುದು. ತುಂಬಾ ಬುದ್ಧಿವಂತರು, ಅವರಿಗೆಲ್ಲ ಬಾಯ್ಪಾಠ ಬರ್ತಿರುತ್ತೆ. ಎಲ್ಲಾ ಬಾಯ್ಪಾಠ ಬಂದ್ರು ಅದರಿಂದ ನಿಜವಾದ ಎಸೆನ್ಸ್ ತಿಳ್ಕೊಂಡು ನಾನೇನು ಭಕ್ತಿ ಕಾರಣಕ್ಕೆ ಅದನ್ನ ಉಪಯೋಗಿಸ್ಕೊಳ್ಬೇಕಿತ್ತು, ಕೊಟೇಶನ್ ಸಾಕತ್ತಾಗಿ ಕೊಡ್ತಾರೆ. ನೀನ್ ಕೂತ್ಕೊಂಡು ಟಪ್ 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 ಹೇಳ್ತಿರ್ತಾರೆ. ಮುಗಿಸಿ ಹಾಚೋದ್ಮೇಲೆ ಅದೆಲ್ಲ ಬಿಡ್ರಿ, ಅದೆಲ್ಲ ಬುಲ್ಶಿಟ್, ನೀವು ಅದನ್ನ ಹೇಳಿ. ನಾನು ಅದೇನೋ ಮೊನ್ನೆ ಏನದು
ಯಾರೋ ಒಬ್ರು ಹಿಂಗೆ ಮಾತಾಡಿದ್ರು ಅವ್ರು. ನಂಗೆ ಆಶ್ಚರ್ಯ ಆಗಿದೆ ಅಂದ್ರೆ ಈ ಸ್ಟೇಜ್ ಅಲ್ಲಿ ಕೂತ್ ಹಿಂಗ್ ಮಾತಾಡಿದ್ರು, ಆ ಸ್ಟೇಜಿಗೆ ಬಂದು ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಿದ್ರು. ಅವ್ರು ಇಲ್ಲಿ ವೈರಾಗ್ಯ, ಪರಮ ವೈರಾಗ್ಯ, ಅದು ಇದು ಹೀಗೆ ಮಾತಾಡಿದ್ರು. ಮುಗಿಸಿ ಆ ವಿಡಿಯೋ ಕ್ಯಾಮರಾ ಮುಗಿದು ಈಚೆ ಬಂದ ತಕ್ಷಣ, ಅದೇನ್ರಿ ನಾನು 2-3 ಕಳ್ಸಿದ್ದೆ ಅಪ್ಲಿಕೇಶನ್, ನೀವು ಯಾವ್ದು ಅಪ್ಲೈ ಮಾಡ್ಲಿಲ್ಲ, ಕಳಿಸ್ಲೇ ಇಲ್ಲ ನೀವು, ಅದ್ರ ಪರ್ಸೆಂಟೇಜ್ ಇಷ್ಟು ಬರ್ಬೇಕಿತ್ತು. ಹಾಗೆ ನನಗೆ ಒಂದ್ಸಲ ನಾನು ಎಲ್ಲಿದ್ದೇನೆ ಅಂತ ಯೋಚನೆ ಮಾಡಿದೆ, ಏನಪ್ಪ ಈ ವ್ಯಕ್ತಿ ಹಿಂಗ್ ಮಾತಾಡ್ತಾರೆ ಅಂತ. ಪರಮ ವೈರಾಗ್ಯದ ಬೋಧನೆ ಮಾಡಿದ ವ್ಯಕ್ತಿ ಪರಮ ಮರುಕ್ಷಣದಲ್ಲಿ ಅದಕ್ಕೆ ವಿರುದ್ಧವಾದ, ಯಾಕೆಂದ್ರೆ ನಿಮ್ಗೆ ವೈರಾಗ್ಯ ಬರೆಸ್ಲಿಕ್ಕೆ ಬೇಕಿರುವ ಎಲ್ಲಾ ಮಾತುಗಳು ಗೊತ್ತಿದೆ ಅವರಿಗೆ. ಮೋಘ ಜ್ಞಾನ ಅಂದ್ರೆ ಇದು. ಅವ್ರ ಹತ್ರ ಎಲ್ಲಾ ಜ್ಞಾನ ಇರುತ್ತೆ, ಆದ್ರೆ ಒಂದೇ ಒಂದು ಜ್ಞಾನ ಅವರ ಬದುಕಿಗೆ ಅಪ್ಲೈ ಆಗಲ್ಲ. ನಾವ್ ಅನ್ಕೊಳ್ತೀವಿ ನಮ್ಗೆ ಇದು ಹೇಗ್ ಸಾಧ್ಯ ಅಂತ. ಕೃಷ್ಣನೇ ಹೇಳಿದ ಮಾತಿದು. ಮೋಘ ಜ್ಞಾನ ಅನ್ನೋದು ಎಲ್ಲಾ ಅರಿವು ಇರುತ್ತೆ, ಆದ್ರೆ ಯಾವ ಅರಿವು ಅವರ ವ್ಯಕ್ತಿಗತವಾದ ಜೀವನದಲ್ಲಿ ಉಪಯೋಗಕ್ಕೆ ಬರಲ್ಲ. ಅವ್ರು ಅದಕ್ಕೆ ವಿರುದ್ಧವಾಗಿ ಬದುಕ್ತಾರೆ. ಏನು ಆಹಾರ ತುಂಬಾ ಕ್ಲೀನ್ ಇರಬೇಕು, ಹಾಗೆ ಏನೋ ಎಲ್ಲ ಹೇಳಿದ್ರು. ಎಲ್ಲ ನಿಯಮ ಹೇಳಿ ಆಗಿದೆ, ಫಾಲೋ ಮಾಡೋದು ಮಾತ್ರನೇ ಇದೆ. ಅದೇ ಹೇಳಿ ಆಗಿದೆ, ಅಲ್ಲ, ಎಲ್ಲ ರೆಕಗ್ನೈಸ್ ಮಾಡಿ ಆಗಿದೆ. ಬಟ್ ಫಾಲೋ ಮಾಡ್ಬೇಕಾದ್ರೆ ಬ್ಯಾಲೆನ್ಸ್ ಇರೋದು ಅಂದ್ರೆ ಮಾಡ್ಬೇಕು ಅನ್ನೋ ಒಂದು ಭಾವ ಬರ್ಬೇಕಲ್ಲ. ಅದು ಬರದೇ ಇದ್ರೆ ಜ್ಞಾನ ವ್ಯರ್ಥ ಅಂತ. ಅದು ಬರುವುದಿಲ್ಲ ಅವನಿಗೆ, ಯಾಕೆಂದ್ರೆ ಅವನು ಭಗವಂತನ ಬಗ್ಗೆ ಹೀಗೆಲ್ಲ ತಪ್ಪು ತಿಳ್ಕೊಂಡಿರ್ತಾನೆ. ದೇವರನ್ನ ನಮ್ಮ ಹಾಗೇನೆ ಒಬ್ಬ ಸಾಮಾನ್ಯ ವ್ಯಕ್ತಿ, ನಾವು ನಮ್ ತರನೇ ಇದ್ದ, ಅಪ್ಪ 2 ಕೆಲಸ ಜಾಸ್ತಿ ಮಾಡಿದಾಗ ಅವನೊಂದು ದೇವ್ರು ಮಾಡಿಬಿಟ್ರು. ಅವನು ಏನು ಅಂತದ್ದೇನು ದೊಡ್ಡ ವಿಷಯ ಅಲ್ಲ. ಈ ನಮ್ಮ ಪ್ರಾಚೀನರ ಮೂರ್ಖರು, ಅವರಿಗೆ ಏನಾದ್ರೂ ಒಂದು ಆಸರೆಗೆ ಬೇಕು, ಯಾರು ಇಲ್ಲ ಅಂದ್ರೆ ಅವ್ರಿಗೆ ಬದುಕ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ದೇವ್ರು ಅಂತ ಸೃಷ್ಟಿ ಮಾಡಿ ಅವ್ನು ಇದ್ದಾನೋ ಇಲ್ಲೋ ಒಂದು ಗೊತ್ತಿಲ್ಲದೆ ಅವನಿಗೆ ಜೋತು ಬಿದ್ದು ತೂಗಾಡ್ತಾ ಇದ್ದಾರೆ. ಅದು ಎಲ್ಲಿ ಕೊಂಡಿ ಕಿಚ್ಕೊಂಡು ಬೀಳುತ್ತೋ ಗೊತ್ತಿಲ್ಲ ಅಂತ ಅವರು ಕಿತ್ಕೊಂಡಿದ್ದ ಅಂತದ್ದೇ. ಅವರೀಗ ಯಾವ ವಿಜ್ಞಾನವನ್ನು ನೇತು ಬಿದ್ದಿದ್ದಾರೆ ಅದು ಅಂತದ್ದೇ. ಆದ್ರೆ ಇನ್ನೊಬ್ಬರ ಬಗ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿ ನಾವು ಸೇಫ್, ನಾವು ಆರಾಮಾಗಿದ್ದೇವೆ, ಇರುವಷ್ಟು ದಿನ ಸುಖವಾಗಿರೋಣ ಅಂತ ಭ್ರಮೆಯಲ್ಲೇ ಬದುಕ್ತಾ ಇರ್ತಾರೆ. ವಿಚೇತಸಃ ಅಂದ್ರೆ ತಿಳಿವುಗೇಡಿಗಳು. ತಪ್ಪು ತಿಳಿದಿದ್ದೇವೆ ಅನ್ನೋದರ ಬಗ್ಗೆನೂ ತಿಳಿವಿಲ್ಲದವರು. ಚೇತಸ್ಕ ಅಂದ್ರೆ ಒಳ್ಳೆಯ ಪ್ರಜ್ಞಾವಂತ ಅಂತ ಅರ್ಥ. ವಿಚೇತಸ್ಕ ಅಂದ್ರೆ ಪ್ರಜ್ಞಾಹೀನ. ಅರ್ಜುನ ಮಾತಾಡ್ತಾನಲ್ವ ಆರಂಭದಲ್ಲಿ, ಅದು ಹಾಗಾಗುತ್ತೆ ಹೀಗಾಗುತ್ತೆ ಸಮಸ್ಯೆ. ಕೃಷ್ಣ ಒಂದೇ ಕ್ಷಣಕ್ಕೆ ಒಂದೇ ಪೆಟ್ಟಿಗೆ ಅಷ್ಟು ಮಾತುಗಳ ದಡ್ಡಂತರ ಮಾತಾಡ್ತೀಯಲ್ಲ, ಪ್ರಜ್ಞಾವಾದಾಂಶ ಭಾಷಸೆ. ನಿನ್ಗೇನು ಉತ್ತರ ಕೊಡ್ಬೇಕು, ನಂಗೆ ಏನು ಉತ್ತರ ಕೊಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ನಿನ್ ಮಾತು ಎಲ್ಲ ಬೇಸ್ಟ್ ಅಂದ್ಬಿಡ್ತಾನೆ. ಗಾಬರಿ ಆಗ್ಬಿಡ್ತು. ನಾನು 1 ಅಧ್ಯಾಯ ಬಡ್ಕೊಂಡಿದ್ದು ಇನ್ನು 1 ಶಬ್ದದಲ್ಲಿ ಮುಗಿಸ್ಬಿಟ್ನಲ್ಲ, ಇನ್ ಪ್ರಜ್ಞಾವಾದ ಅಂತ ಹೇಳಿಬಿಟ್ನಲ್ಲ. ಬಹಳ ಜನ ಇದಕ್ಕೆ ಪ್ರಜ್ಞಾವಾದ ಅಂದ್ರೆ ಎಂತ ಅದ್ಭುತವಾದ ಮಾತು ಹಾಗೆ ಹೇಳಿದ್ರು. ಹಾಗೆ ಹೇಳಿದ್ರೆ ಮತ್ತೆ ಕೃಷ್ಣ ಬೇರೆ ಯಾಕೆ ಹೇಳ್ಬೇಕಿತ್ತು? ನೀನ್ ಹೇಳಿದ್ ಕರೆಕ್ಟ್, ಇದ್ದ ಬಿಡೋಣ ಹೋಗೋಣ ಅಂತ ಹೇಳ್ಬೇಕಿತ್ತಾನೆ. ಕೃಷ್ಣ ಸನ್ಯಾಸವನ್ನು ಬೋಧಿಸಿದ ಅಂತ ಕೆಲವರು. ಅರ್ಜುನ ಏನ್ ಹೇಳ್ದ ಅದೇ ಕರೆಕ್ಟ್ ಇತ್ತು, ಅದಕ್ಕೊಂಚೂರು ಉಪ್ಪು ಖಾರ ಹಾಕಿ ಒಗ್ಗರಣೆ ಹಾಕಿ ಕೃಷ್ಣ ಇನ್ನಷ್ಟು ದೊಡ್ಡದು ಮಾಡ್ದ. ಯಾಕ್ರಿ ಬೇಕು? ಅಲ್ಲಿ ಹೇಳಿದ್ರಲ್ಲೇ ಎಲ್ಲ ಮುಗಿದೋದ್ಮೇಲೆ ಮತ್ತೆ ಅದಕ್ಕೆ ಉಪ್ಪು ಖಾರ ಒಗ್ಗರಣೆ ನಾವ್ ಹಾಕೋತೀವಿ, ನಮ್ಗೆ ಬೇಕಾದಷ್ಟು ಹಾಕ್ಲಿಕ್ಕೆ ಗೊತ್ತಿದೆ ಅಂತ ಒಗ್ಗರಣೆ. ಯೋಚನೆ ಮಾಡಲ್ಲ ಮುಂದೆ ಏನ್ ಹೇಳ್ತಿದ್ದಾನೆ ಕೃಷ್ಣ. ಅವನೇನ್ ಹೇಳ್ದ? ಅವನು ದುಃಖ ಪಟ್ಟ. ಕೃಷ್ಣ ದುಃಖ ಪರಿಹಾರ ಮಾಡ್ಲಿಕ್ಕೆ ತಾನೆ ಇಷ್ಟೆಲ್ಲ ಹೇಳ್ಬೇಕು ಅಂತಂದ್ರೆ ಅವನು ಹೇಳಿದ್ದಕ್ಕಿಂತ ಬೇರೆದೇ ಹೇಳ್ಬೇಕಲ್ಲ, ಮತ್ತೆ ಪ್ರಜ್ಞಾವಾದ ಆಗುದು ಹೇಗೆ? ಆಚಾರ್ಯ ಅದಕ್ಕೆ ಬಹಳ ಚಂದದ ವಿವರಣೆ. ಪ್ರಜ್ಞೆಯುಳ್ಳವನ ವಾದದಂತೆ ನಿನ್ನ ವಾದ ಇದೆ. ಪ್ರಜ್ಞಾವಾದ ಅಲ್ಲ ಅದು. ಈ ಮಂಗಳವಾಸರ ಇದ್ದ ಹಾಗೆ ಹೆಸರು ಮಾತ್ರ ಮಂಗಳ, ಅದು ಅಮಂಗಳವೇ. ಯಾರು ಆ ದಿವಸ ಅವರಿಗೆ ಇಂತಹ ಯಾವುದೋ ಸಾಂಸ್ಕೃತಿಕ ಸಂಸ್ಕಾರಕ್ಕೆ ಬೇಕಿರುವ ದಿನಗಳನ್ನ ಆ ದಿವಸಕ್ಕೆ ಆಯ್ಕೆ ಮಾಡ್ಕೊಳ್ಳಲ್ಲ. ಅಂದ್ರೆ ಹಾಗೇನೆ ಅದು ಪ್ರಜ್ಞಾದ ಹಾಗೆ ಪೂರಾ ಪ್ರಜ್ಞಾವಂತಿಕೆ. ತುಂಬಾ ಜನ ಬುದ್ಧಿಜೀವಿಗಳು ಬಹಳ ಚೆನ್ನಾಗಿ ಏನೇನೋ ಮಾತಾಡ್ತಿರ್ತಾರೆ. ನಿನ್ನೆ ಒಬ್ಬ ಹಿಂಗೆ ಮಾತಾಡ್ತಿದ್ದ, ದಾರಿಯಲ್ಲಿ ಬರುವಾಗ ಕೇಳಿಸ್ಕೊತಾ ಇದ್ದೆ. ನೋಡಿ, ಭಾರತ ಭಾಗ್ಯ ವಿಧಾತ ಅಂತ ಕೊಟ್ಬಿಟ್ರು, ಈ ಸನ್ಯಾಸಿಗಳಿಗೆ ತಲೆ ಇಲ್ಲ ಅಂತ ಅನ್ಸುತ್ತೆ. ಏನೇನೋ ಹೀಗೆ ಒಂದಿಷ್ಟು ಬೈದ, ಎಲ್ಲರನ್ನೂ ಬೈದ. ಅವನಿಗೆ ಒಟ್ಟು ಆ ಸಕ್ಸಸ್ ಕಾರ್ಯಕ್ರಮವನ್ನ ಆಯೋಜಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ. ಹೊಟ್ಟೆಯಲ್ಲಿ ಬೆಂಕಿ ಹಾಕಿ ತಿರುಗಿಸಿದಂಗೆ ಆಗ್ತಿದೆ. ಎಷ್ಟು ಬೈಕೊಂಡ ಅಂದ್ರೆ ನಂಗೆ ಆಶ್ಚರ್ಯ ಆಯ್ತು. ಜನ ಇದನ್ನ ಕೇಳಿ ಅದಕ್ಕೆ 16,000 ಜನ ಲೈಕ್ ಕೊಟ್ಟು ಕೆಳಗಡೆ ಕಮೆಂಟ್ ಹಾಕಿ ಇನ್ನೂ ದಡ್ಡತನವನ್ನು ಅನುಸರಿಸ್ತಾ ಇದ್ದಾರಲ್ವಾ ಅಂತ. ನೋಡಿ, ಭಾರತದ ಅತ್ಯಂತ ಅದ್ಭುತವಾದ ವಾಣಿಜ್ಯ ಕೇಂದ್ರ ಅವಿಭಜಿತ ದಕ್ಷಿಣ ಕನ್ನಡ, ಅಲ್ಲಿಯ ಬ್ಯಾಂಕುಗಳನ್ನೆಲ್ಲ ವಿಲೀನ ಮಾಡಿಸಿ ತಮ್ಮ ಬ್ಯಾಂಕುಗಳನ್ನು ಉಳಿಸ್ಕೊಂಡ್ರು. ಸಾಮಾನ್ಯ ಕೆನರಾ ಇದೆಲ್ಲ ಬ್ಯಾಂಕ್ಗಳು ಅವನು ಹೇಳುವ ಮಾತು ಕೇಳುವಾಗ ಹೌದೌದು ಅನ್ಸುತ್ತೆ. ಅದಕ್ಕೆ ನಾನು ಹೇಳಿದ್ದು ಪ್ರಜ್ಞಾವಾದ ಅಂತ.
ಯಾವುದೇ ಒಂದು ನಮ್ಮ ದಕ್ಷಿಣ ಕನ್ನಡಕ್ಕೆ ಏನ್ ಮಾಡಿದಾನೆ ಅಂತ ಪ್ರಶ್ನೆ. ಅಲ್ಲ ರೀ, ದಕ್ಷಿಣ ಕನ್ನಡಕ್ಕೆ ಮಾಡುವುದನ್ನ ನಾವು ಇಟ್ಕೊಂಡು ಅವನನ್ನು ಕರೆದಿದ್ದ. ಅದು ಭಾರತ ಭಾಗ್ಯ ವಿಧಾತ, ದಕ್ಷಿಣ ಕನ್ನಡ ವಿಧಾತ ಹೇಳಿಲ್ಲ ಅಲ್ಲಿ. ಸಮಗ್ರ ಭಾರತಕ್ಕೆ ಏನ್ ಬೇಕೋ ಅದನ್ನ ನೋಡಿ ಅವರು ಗುರುತಿಸಿ ಕೊಟ್ಟದ್ದು. ಒಂದ್ ಸಣ್ಣ ಪ್ರಜ್ಞೆ ಇಲ್ಲದಂತೆ ದೇಶವನ್ನ ಅಡ್ಡ ತರ್ತಾರೆ, ರಾಜ್ಯಗಳನ್ನ ಅಡ್ಡ ತರ್ತಾರೆ, ಭಾಷೆಗಳನ್ನ ಅಡ್ಡ ತರ್ತಾರೆ, ಜಾತಿಗಳನ್ನ. ಈ ಬ್ರಾಹ್ಮಣರೇ ಹೀಗೆ, ಅವ್ರಿಗೆ ಬೇಕಾದ ವ್ಯಕ್ತಿಯನ್ನ ತಂದು ದೊಡ್ಡದಾಗಿ ಮಾಡ್ತಾರೆ, ಅವ್ರಿಗೆ ಬೇಡ ಅಂತಂದಾಗ ತಂದು ಕೆಳಗಿಡ್ತಾರೆ ಅಂತ. ಅವ್ರು ಏನ್, ಇದಕ್ಕೆ ಜಾತಿಗೆ ಏನ್ ಸಂಬಂಧ ಇದೆ? ಅವನು ಫಸ್ಟ್ ಆಫ್ ಆಲ್ ಆ ಸಂಬಂಧವೇ ಇಲ್ಲ. ಜಾತಿಯ ದೃಷ್ಟಿಯಿಂದ ಮಾತಾಡಿದ್ರೆ ಸಂಬಂಧವೇ ಇಲ್ಲ. ಅವ್ರಿಗೆ ಯಾಕೆ ಕೊಡ್ಬೇಕಿತ್ತು? ಯಾರಾದ್ರೂ ಆ ವರ್ಗದಲ್ಲಿ ಬಂದವರನ್ನು ಕರೆದು ಕೊಡ್ಬೋದಿತ್ತಲ್ಲ. ಕೆಲವೊಂದ್ಸರ್ತಿ ನನಗೆ ಎಷ್ಟು ದಡ್ಡತನ ಅನ್ಸುತ್ತೆ ಅಂದ್ರೆ ಈ ವಾಕ್ಯಗಳನ್ನ ಆಡುವಾಗ, ಈ ಫಾಲೋ ಮಾಡೋರು ಅದಕ್ಕೆ ಎಂತ ಅದ್ಭುತ ಗುರುಗಳೇ, ಅವನು ಬೇರೆ ಗುಗ್ಗುರು, ಎಂತ ಅದ್ಭುತ ಗುರುಗಳೇ, ನೀವು ಎಂತೆಂತ ವಿಷಯಗಳನ್ನ ನಮಗೆ ಹೇಳಿಕೊಟ್ಟು ಕಣ್ಣು ತೆರೆಸಿ ಬಿಟ್ಟಿದ್ದೀರಿ, ಅಜ್ಞಾನದ ಕಣ್ಣು ತೆರೆಸಿ ನಮ್ಮನ್ನ ಅಜ್ಞಾನದ ಪ್ರಪಾತದಲ್ಲಿ ದೂಕಿ ಅದರ ಮೇಲೆ ಹೊಂಡದಲ್ಲಿ ಇನ್ನಷ್ಟು ಕತರೆಗೆಲೆಗಳನ್ನ ಹಾಕಿ ಒಂದು ಕಡ್ಡಿ ಕೀರಿ ಬೆಂಕಿ ಹಾಕ್ಬಿಡಿ, ಆರಾಮಾಗಿ ಸುಟ್ಟು ಸತ್ತೋಗ್ತೀವಿ ಅಂತ ಅನ್ನೋ ತರ ಹೇಳ್ತಾನೆ. ಅಂದ್ರೆ ಯಾರಿಗೂ ಅದರ ಮೂಲ ಸ್ವರೂಪ ಏನಿದೆ ಅರ್ಥನೇ ಆಗಲ್ಲ. ಇದು ಯಾವುದೋ ಒಂದು ವರ್ಗದ ಚಿಂತನೆ ಅಂತ ಅವನು ಮಾತಾಡಿದ. ವಸ್ತುತಃ ಮಧ್ವಾಚಾರ್ಯರು ಯಾವುದೋ ಒಂದು ವರ್ಗಕ್ಕೆ ಹೇಳಿದ ಮಾತೇ ಅಲ್ಲ. ಜಗತ್ತಿನಲ್ಲಿ ಪ್ರತಿಯೊಬ್ರು ನಾನಾ ಜನಶ್ರೇ ಹೇಳಿದೊಡ್ದು ನಾನಾ ವಿಪ್ರಸ ಶುಶ್ರೂಷ ಅಂತ ಹೇಳಿಲ್ಲ ಅಲ್ಲಿ. ಹಾಗೆ ಅವರಿಗೆ ಒಂದು ವೇಳೆ ಒಂದು ವರ್ಗವನ್ನೇ ಕಾನ್ಸಂಟ್ರೇಟ್ ಮಾಡೋದಿದ್ರೆ ಈ ಗೀತೆಗೆ ಇಷ್ಟೆಲ್ಲ ವ್ಯಾಖ್ಯಾನ ಯಾಕೆ ಮಾಡಿ ಬರಿಬೇಕು? ಅಗತ್ಯ ಇದೆಯಾ? ಎಲ್ಲಾ ವರ್ಗದವರಿಗೂ ತಿಳಿವು ಪಡೆದು ಭಕ್ತಿ ಬಂದ್ರೆ ಅವನಿಗೆ ಬಿಡುಗಡೆ ಇದೆ ಅಂತ ಹೇಳಿದ ಏಕಮಾತ್ರ ವ್ಯಕ್ತಿ ಮಧ್ವಾಚಾರ್ಯರು, ಇನ್ಯಾರೂ ಅಲ್ಲ. ಅವನಿಗೆ ಅಲ್ಲಿ ಎರಡೂ ಕಡೆ ಒಟ್ಟೊಟ್ಟಿಗೆ ಆಯ್ತಲ್ಲ, ಆ ಕಡೆ ಗೋವಾದಲ್ಲೂ ಆಯ್ತು, ಈ ಕಡೆ ಉಡುಪಿಯಲ್ಲೂ ಆಯ್ತು. ಉರ್ಕೊಂಡು ನಂಗೆ ಕಾಣಿಸ್ತಿತ್ತು, ದುರ್ಬಿನ್ ಇಟ್ಟು ನೋಡ್ಬೇಕಿತ್ತು ಅಷ್ಟೇ ಹೊಟ್ಟೊಳಗೆ ಏನಾಗ್ತಿತ್ತು ಅಂತ. ನನಗೆ ಅನ್ನಿಸಿದ್ದೇನು ಅಂದ್ರೆ, ಎಲ್ಲರೂ ಅವರವರ ತಲೆಗೆ ತೋಚಿದ ಹಾಗೆ ಆ ವಿಷಯಗಳನ್ನ ಚಿಕ್ಕದು ಮಾಡಿ ನ್ಯಾರೋ ಮೈಂಡೆಡ್ ಆಗಿ ಇಡೀ ಜಗತ್ತನ್ನ ವಿಭಾಗ ಮಾಡ್ತಾ ಹೋಗ್ತಾರಲ್ಲ. ಎಷ್ಟು ದಿವಸ ಅಂತ ಹೀಗೆ ವಿಭಾಗ ಮಾಡಿ ಬದುಕಬಹುದು? ನಾವ್ ಯಾವಾಗ ಒಟ್ಟಾಗುದು? ನಾವ್ ಯಾವಾಗ ಬದುಕಿನ ಸತ್ಯವನ್ನ, ನಮ್ಗೆ ಎಲ್ಲ ಮುಖ್ಯ ದೇವ್ರು ತಾನೆ, ಉಳಿದ ನಮ್ಮ ಸಣ್ಣತನಗಳನ್ನೆಲ್ಲ ಮರ್ತು ನಾವು ಮುಂದೆ ಹೋಗ್ಬೇಕು. ನಾವ್ ಇಲ್ಲಿ ಈ ಸಣ್ಣತನಗಳನ್ನ ಯೋಚನೆ ಮಾಡ್ತಾ ಹೋದ್ರೆ ದೇವರೇ ಕಳೆದು ಹೋಗ್ತಾನೆ. ನಾವ್ ಇನ್ನು ಅದು ಸಿಕ್ಕಿಸ್ಲಿಲ್ಲ, ಇದು ಅವ್ರು ಹೋಗಿರ್ತಾರೆ ಮುಂದೆ. ನೀವು ಇಲ್ಲಿ ಸಿಕ್ಕಿಸ್ತಾ ಕೂತ್ಕೊಳ್ಳಿ, ಅವನಲ್ಲಿ ಮುಂದೆ ಹೋಗ್ತಾ ಇರ್ತಾನೆ, ನೀವು ಹೋಗೋದು ಯಾವಾಗ? ಇದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಿಲ್ಲ. ಅದಕ್ಕೆ ಕೃಷ್ಣ ಹೇಳ್ದ, ಯಾರು ಈ ಬದುಕನ್ನ, ಸಿಕ್ಕಿದ ಲಾಭವನ್ನ ಬೇರೆಯವರ ಕಾಲೆಳೆಯುವುದರಲ್ಲಿ ಅಥವಾ ಇಂದ್ರಿಯ ಭೋಗಗಳ ಸುಖವೇ ಪರಮ ಸುಖ ಅಂತ ಭಾವಿಸಿದ್ರಲ್ಲಿ, ಇನ್ನೊಬ್ಬ ನಮ್ಮನ್ನು ಕಂಡ ತಕ್ಷಣ ರಕ್ಷಣೆ ಮಾಡು, ಅವನನ್ನು ಕಂಡ್ರೆ ನಂಗೆ ಭಯ ಆಗುತ್ತೆ ಅನ್ನುವ ತರ ಬದುಕಿ ರಾಕ್ಷಸಿ ಅಂದ್ರೆ ಏನರ್ಥ? ಇವತ್ತು ಯಾರು ಕೋಡು ದಾಡಿ ಇಟ್ಕೊಂಡವ್ರು ಇಲ್ಲ. ಯಾರು ರಾಕ್ಷಸರು ಅಂದ್ರೆ, ಯಾರನ್ನ ಕಂಡ್ರೆ ಜೀವ ಹೆದರ್ಬೇಕೋ ಅವನು ರಾಕ್ಷಸ. ಈಗ ನಾವು ಹೆದರ್ತಾನೆ ಇರ್ತೇವೆ ಪ್ರತಿ ಕ್ಷಣವೂ ಕೂಡ, ಯಾವ್ದ್ಯಾವ್ದೋ ವಿಷಯಕ್ಕೆ. ಯಾವಾಗ ಯಾವ ರೂಲ್ಸ್ ಬರುತ್ತೆ, ಯಾವ ತೆರಿಗೆ ಡಬಲ್ ಆಗುತ್ತೆ, ಯಾವ ಅವ್ಯವಸ್ಥೆಗಳು ಉಂಟಾಗುತ್ತೆ, ಇದೆಲ್ಲ ರಾಕ್ಷಸರ ಪ್ರವೃತ್ತಿಗಳೇ. ಅದರಿಂದಾಗಿ ಒಂದು ಅದು. ಎರಡನೇದು ಆಸುರಿ. ಆಸುರಿ ಅಂದ್ರೆ ಅಸುಶುರಮಂತೆ, ಕಣ್ಣು ಮೂಗು ಬಾಯಿ ಇತ್ಯಾದಿಗಳ ಸುಖವೇ ಪರಮ ಸುಖ. ಅದ್ರ ರಾಜ್ಯಕ್ಕೆ ಬೇರೆ ಸುಖ ಇಲ್ಲ ಅಂತ ಭಾವಿಸಿ ಇನ್ನೊಬ್ಬರ ಸ್ವತ್ತನ್ನ ಅಪಹರಿಸುವ ಸ್ವಾರ್ಥಿಗಳೇ ರಾಕ್ಷಸರು, ಆಸುರಿಗಳು. ಅಂತಹ ರಾಕ್ಷಸೀಂ ಆಸುರೀಂ ಪ್ರಕೃತಿಂ ಮೋಹಿನೀಂ. ಆದ್ರೆ ಆ ಎರಡು ಪ್ರವೃತ್ತಿಗಳಿವೆಯಲ್ಲ, ಅದು ತುಂಬಾ ಬೇಗ ಸೆಳೆಯುವಂತ ಪ್ರವೃತ್ತಿಗಳು. ಬಹಳ ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಬಹಳ ಜನ ಅವ್ರಿಗೆ ಫಾಲೋವರ್ಸ್ ಇರ್ತಾರೆ. ನೀವು ಒಳ್ಳೆ ಉಪನ್ಯಾಸ ಮಾಡಿದ್ರೆ 10,000 ಜನ ನೋಡಿರ್ತಾರೆ. ಅದೇ ಇಂಥದ್ದೇನಾದ್ರೂ ಬೈದದ್ದಿದ್ರೆ ಒಂದೇ ಸತಿ 3 ಕೋಟಿ ಜನ ಲೈಕ್ಸ್ ಕೊಟ್ಟು ವ್ಯೂಸ್ ಮಾಡಿ, ನಾವು ಅದರ ಹಿಂದೆ ಬಿದ್ದು ಅದರಿಂದ ಒಳ್ಳೇದೋ ಕೆಟ್ಟದೋ ಯೋಚನೆ ಮಾಡ್ತಾ ಇದ್ದೀವಿ. ಒಂದೇ ಜನ ನೋಡ್ಲಿ, ಒಬ್ಬ ಸರಿಯಾದವನ್ನ ನೋಡಿ ಜೀವನದಲ್ಲಿ ಪಾಲಿಸಿದ್ನ, ಅದು ನಮ್ಮ ಯಶಸ್ಸು. 100 ಜನ ಫಾಲೋ ಮಾಡಿ ತಪ್ಪುದಾರಿಗೆ ಹೋದ್ನ, ಅದು ಅಪಯಶಸ್ಸು. ಅದನ್ನ ನಾವು ಭಯ ಪಡಬೇಕು. ಅದನ್ನ ಮೋಹಿನಿ, ನಮ್ಮ ಬುದ್ಧಿಯನ್ನ ವಿಚ್ಛಿತ್ತಿಗೊಳಿಸುವಂತಹ ಶಕ್ತಿ ಅದು. ಆಸುರಿ ಪ್ರವೃತ್ತಿ ಮತ್ತು ರಾಕ್ಷಸಿ ಪ್ರವೃತ್ತಿ ಅನ್ನೋದು ಮೋಹಿನಿ, ಬಹಳ ಬೇಗ ಸೆಳೆಯುತ್ತೆ. ಸಂಜೆ ಬಾ, ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಪಾರ್ಟಿ ಇದೆ, ಅದಿದೆ, ಇದಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದರಲ್ಲಿ ಏನೇನೋ ಬಗೆ ಬಗೆಯ ಹೊಗೆಗಳೆಲ್ಲ ತಿರುಗಿ ತಿರುಗಿ ನಮ್ಮ ಸುತ್ತಲೇ ಓಡಾಡ್ತಾ ಇರುತ್ತೆ. ಕುಡ್ದದ್ ಯಾರು, ನೀನ್ ಕುಡ್ದದೋ ಅವ್ನು ಕುಡ್ದದೋ ಗೊತ್ತಾಗುದಿಲ್ಲ, ಅಂತದ್ದೆಲ್ಲ ವ್ಯವಸ್ಥೆ ಇದೆ ಅಂತೆಲ್ಲ ಭ್ರಮೆಗಳನ್ನ ಇದು ಇಂದ್ರಿಯ ಭೋಗನೆ ಅಲ್ವಾ. ಆಸುರಿ ಅಂದ್ರೆ ಅದೇ, ಅಸುಶುರಮಂತೆ, ಇಂದ್ರಿಯ ಸುಖಗಳಲ್ಲೇ ಪರಮ ಸುಖ ಅಂತ ಭಾವಿಸಿ ನನ್ನನ್ನ ಮರೆಯುವುದೇ ಸುಖ. ನಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ, ಬೀದಿಯಲ್ಲಿದ್ದೇನೋ, ಶ್ರೀಮಂತ ಇರ್ತಾನೆ, ಕುಡಿದ ರಸ್ತೆಯಲ್ಲಿ ಬಿದ್ದು ನಾನು ನನ್ನ ಮೈ ಮರೆತು ಆರಾಮಾಗಿದ್ದೇನೆ. ಅವನು ಅಲ್ಲಿ ಇದ್ದಾಗ್ಲೂ ಯಾವುದೋ ಒಂದು ಸಗಣಿ ಮೇಲೆ ಬಿದ್ದಾಗ್ಲೂ ಅದನ್ನು ಆರಾಮಾಗಿ ಅಪ್ಪಿಕೊಂಡು ಆನಂದವಾಗಿರ್ತಾನೆ. ಯಾಕೆಂದ್ರೆ ಅವನಿಗೆ ನಾನೀಗ ಎಲ್ಲಿದ್ದೇನೆ ಅಂತ ಅನ್ನೋದು ಸ್ಪಷ್ಟ ಲೋಕದ ಕಲ್ಪನೆ ಇಲ್ಲ. ಅದರಿಂದಾಗಿ ಇದು
ಬುದ್ಧಿ ಅದಕ್ಕೆ ವಿಚೇತಸಃ ಅಂತ ಶಬ್ದ ಬಳಸಿದ್ದು ಹಿಂದೆ. ವಿಚೇತಸಃ ಅಂದ್ರೆ ಅವನಿಗೆ ನಾನು ಎಂಥ ಕಚಡ ಜಾಗದಲ್ಲಿ ಬಿದ್ದಿದ್ದೇನೆ ಅಂತನೂ ಗೊತ್ತಾಗದ ಹಾಗೆ ಅವನನ್ನ ಆ ಪ್ರವೃತ್ತಿ ಅನ್ನೋದು ಅವನನ್ನ ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗುತ್ತೆ. ಮಹಾತ್ಮಾನಸ್ತು ಆಗದ ಉಲ್ಟ. ಮಹಾತ್ಮಾನಸ್ತು ಆಗ ಹೇಳಿದ ರೀತಿಗಿಂತ ಬದುಕಿದ ವಿರುದ್ಧವಾದ ಬದುಕಿನವರು ದೈವೀಂ ಪ್ರಕೃತಿಂ ಆಶ್ರಿತಾ. ಎಲ್ಲದರಲ್ಲೂ ಒಂದು ಒಳ್ಳೆತನವನ್ನ, ದೈವಿಕತೆಯನ್ನ, ಸತ್ಯವನ್ನ, ಪ್ರಾಮಾಣಿಕವಾದ ಧರ್ಮ ನಿಷ್ಠೆಯನ್ನ ಇಟ್ಟುಕೊಂಡು ಮಾಂ ಅನನ್ಯ ಮನಸಃ ಭಜಂತಿ. ಬೇರೆ ಏನೇ ಜಗತ್ತಿನಲ್ಲಿ ಲೋಪದೋಷಗಳು ಕಂಡ್ರೂ ಕೂಡ ಅದನ್ನೆಲ್ಲ ಮರೆತು, ಬಹಳ ಚಂದದ ಮಾತಿದು ಅನನ್ಯ ಮನಸಃ ಅಂದ್ರೆ, ಒಂದು ಅನನ್ಯ ಅಂತ ದೇವರ ಹೆಸರು, ಅನನ್ಯನಲ್ಲೇ ಮನಸ್ಸು ಅಂತ. ದೇವರನ್ನು ಹೊರತುಪಡಿಸಿದ ಲೋಕದ ಕೊಳಕುಗಳಿಗೆ ಎಂದೂ ಮನಸ್ಸನ್ನ ಹಚ್ಚಿಕೊಳ್ಳದೆ ಭಗವಂತನ ಕಡೆಗೆ ಯಾರು, ಅದು ಹೇಗೆ ಭೂತಾದಿಂ ಅವ್ಯಯಂ ಜ್ಞಾತ್ವ. ಹೊಲಸಿದೆ ಜಗತ್ತಲ್ಲಿ, ನಾವ್ ಅಂಟಿಸ್ಕೊಳ್ಬಾರ್ದು ಅನ್ನೋ ಪ್ರಜ್ಞೆ ಇರ್ಬೇಕು ಹೊರತು ಅದು ಸೃಷ್ಟಿಯಾದದೇ ತಪ್ಪು ಅಂತ ಹೇಳಿಕ್ ನಮ್ಗೆ ರೈಟ್ಸ್ ಇಲ್ಲ. ಯಾಕಂದ್ರೆ ಭೂತಾದಿ ಅವನೇ, ಭೂತಾನಾಂ ಆದಿಹಿ ಕಾರಣಂ ಸಯೇವ. ಅವನಿಗೆ ಗೊತ್ತಿಲ್ವಾ ಜಗತ್ತಲ್ಲಿ ಯಾಕೆ ಇದು ಸೃಷ್ಟಿ ಮಾಡ್ಬೇಕಾ ಮಾಡಬಾರ್ದು ಅಂತ ಅವನಿಗೆ ಗೊತ್ತಿಲ್ವಾ? ನೀವು ಅದನ್ನ ಆಕ್ಷೇಪ ಮಾಡ್ತೀನಿ ಅಂದ್ರೆ ದೇವರನ್ನ ಆಕ್ಷೇಪ ಮಾಡಿದಾಗೆ. ನಿಮ್ಗದು ಬೇಡ, ಕರೆಕ್ಟ್, ನೀವು ಅದ್ರ ಹತ್ರ ಹೋಗ್ಬೇಡಿ. ಅಂತ ವ್ಯಕ್ತಿ ಇರುವುದೇ ತಪ್ಪು, ದುರ್ಯೋಧನನ ಸೃಷ್ಟಿ ಮಾಡಿದ್ದೆ ತಪ್ಪು ಅಂತ ನೀವಂದ್ರೆ ದೇವ್ರಿಗೆ ಗೊತ್ತಿದೆ ದುರ್ಯೋಧನನ ಸೃಷ್ಟಿ ಮಾಡ್ಬೇಕಿತ್ತ ಬೇಡ ಅಂತ ಅವನ್ ಡಿಸಿಷನ್ ಅದು. ನಿಮ್ಗೇನ್ ಬೇಕು? ದುರ್ಯೋಧನದಿಂದ ಅಪಾಯದಿಂದ ಪಾರಾಗ್ಬೇಕು ಅಂತ ತಾನೇ ಬಯಕೆ. ನೀವು ಅದನ್ನ ಪ್ರಾರ್ಥನೆ ಮಾಡಿ, ಅದು ತಪ್ಪಿಲ್ಲ. ದುರ್ಯೋಧನನ್ ಯಾಕೆ ಸೃಷ್ಟಿ ಮಾಡಿದ? ದೇವ್ರಿಗೆ ಇಷ್ಟೆಲ್ಲ ಗೊತ್ತಿತ್ತು ಅಂತ ಆ 100 ಜನ ಸೃಷ್ಟಿ ಮಾಡದಿದ್ರೆ ಪಾಂಡವರಿಗೆ ಇವು ಸಮಸ್ಯೆ ಇಲ್ಲದ ರಾಜ್ಯ ಸಿಕ್ತಿತ್ತಲ್ವಾ ಅಂದ್ರೆ, ಲೋ ಮಾರಾಯ, ಅದು ಆಗೋಗಿದೆ ಒಂದು ಕತೆ, ಇವತ್ತು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಎರಡನೇದು, ಆ ಕಥೆಯನ್ನ ರೈಟ್ ಮಾಡುವ ಶಕ್ತಿ ಅಥವಾ ಬದಲಾಯಿಸುವ ಶಕ್ತಿ ನಿನಗಿದ್ದಿದ್ರೆ ನೀನೇ ಮಾತಾಡ್ಬೋದಿತ್ತು. ನಿನಗೇನು ಮಾಡ್ಲಿಕ್ಕೆ ಆಗ್ತಿಲ್ಲ, ನೀನ್ ಯಾವ್ದನ್ನ ಆಕ್ಷೇಪ ಮಾಡುದು? ಮತ್ತೆ ನೀನ್ ಸರ್ವಜ್ಞನ, ಇದು ಹೀಗಾಗಿದ್ರೆ ಹೀಗಾಗ್ತಿತ್ತು ಅಂತ ಒಂದು ಆಸ್ಪೆಕ್ಟ್ ಕೊಟ್ಟಿ, ಇದಕ್ಕೆ ಇನ್ನು 1000 ಆಸ್ಪೆಕ್ಟ್ಗಳಿವೆ. ಅದೇನು ಅಂತಾದ್ರೂ ಕಲ್ಪಿಸ್ಕೊಳ್ಳುವ ಶಕ್ತಿ ಇದೆಯಾ? ಇಲ್ಲ. ದುಷ್ಟರು ಬರ್ತಾರೆ, ಯಾಕೆ ಅಂದ್ರೆ ಸಜ್ಜನರ ಜ್ಞಾನ, ಸಜ್ಜನರ ಕರ್ಮ ಪೂರ್ತಿಯಾಗಿ ಅವ್ರು ಬೇಗ ಸಜ್ಜನಿಕೆಯ ದಾರಿ ಹತ್ತ ಸುಳಿಲಿಕ್ಕೋಸ್ಕರನೇ ಅವ್ರು ಬರ್ತಾರೆ. ಅವ್ರನ್ನ ಸಮರ್ಥಿಸುವುದು ಅಂತಲ್ಲ, ಅವ್ರು ಇರುವುದಕ್ಕೂ ಒಂದು ಜಗತ್ತಲ್ಲಿ ಕಾರಣ ಇದೆ. ಅವ್ರು ಇದ್ರಿಂದನೇನೆ ಕೆಟ್ಟವ್ರು ಇದ್ದಾಗಲೇ ಒಳ್ಳೇದಕ್ಕೆ ಬೆಲೆ ಗೊತ್ತಾಗುದು. ಇಲ್ಲಾಂದ್ರೆ ಎಲ್ರು ಒಳ್ಳೆಯವರಾದ್ರೆ ನಾನು ಎಲ್ರು ಒಳ್ಳೆಯವ್ರು ಅಂತ ಹೇಳ್ಕೊಂತಿರ್ಬೇಕು. ಯಾವ್ದಕ್ಕೆ ಬೆಲೆ, ಯಾವ್ದಕ್ಕೆ ಕಳೆ, ಒಂದು ಗೊತ್ತಾಗಲ್ಲ. ಆದ್ರೆ ಮತ್ತೊಂದು ಸಂಗತಿ, ಅದು ಇರ್ಬೇಕು ಅಂತ ದೇವ್ರೇನು ದುರ್ಯೋಧನನ ಸೃಷ್ಟಿ ಮಾಡಿದ್ದಲ್ಲ. ದುರ್ಯೋಧನ ಅನ್ನುವ ಜೀವ ಇದೆ, ಅದರ ಪ್ರವೃತ್ತಿ ಆಗುವ ಕರ್ಮ ಬಂದಿದೆ, ಅದನ್ನ ಸೃಷ್ಟಿ, ಅದನ್ನ ಏನು ಒಪ್ಪಿಗೆ ಕೊಟ್ಟಿದ್ದಾನೆ ಆ ಸೃಷ್ಟಿಗೆ, ವ್ಯವಸ್ಥೆಗೆ ಬೇಕಾದ. ಯಾಕಂದ್ರೆ ಕಲಿಯುಗ ಅದು, ಕಲಿಯುಗ ಸೃಷ್ಟಿ ಆಗುವ ಮುನ್ನ ಅವನೊಮ್ಮೆ ಬಂದು ಬೀಜಕ್ಷೇಪ ಮಾಡಬೇಕು. ಅದಕ್ಕೋಸ್ಕರ ಅವ್ನು ಬಂದಿದ್ದಾನೆ, ಅವ್ನ ಕೆಲಸ ಅದನ್ನ ಮಾಡ್ತಾನ ಅವನು. ಯಾವ್ದು ತರಬೇಕು, ಯಾವ್ದು ತರಬಾರ್ದು, ಯಾವಾಗ ತರಬೇಕು, ಯಾವಾಗ ತರಬಾರ್ದು, ಇದನ್ನ ನಾವು ಆಕ್ಷೇಪ ಮಾಡಿದ್ರೆ ನಾವು ದೇವರ ಪ್ರವೃತ್ತಿಯ ಬಗ್ಗೆ ಇನ್ನೂ ಸರಿಯಾಗಿ ನಂಬಿಕೆ ಇಟ್ಕೊಂಡಿಲ್ಲ ಅಂತ ಅರ್ಥ. ಅವ್ನು ಯಾವಾಗ ಏನ್ ಬೇಕೋ ಅದನ್ನ ಮಾಡ್ತಾನೆ, ಅದು ಅವನಿಗೆ ಗೊತ್ತಿದೆ. ಸರ್ವಜ್ಞ ಅಂತ ಹೇಳಿದ್ಮೇಲೆ ಅವ್ನು ಏನ್ ಮಾಡಿದ್ದಾನೆ ಅನ್ನೋದರ ಮೇಲೆ ನಾವು ನಮ್ಗೆ ಬೇಕಾದ್ದನ್ನ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾನೆ. ಅದನ್ನ ಮಾತ್ರ ಯೋಚಿಸ್ತಾ ಇದ್ರೆ, ಯಾಕೆಂದ್ರೆ ಭೂತಾದಿಂ ಅವ್ಯಯಂ ಜ್ಞಾತ್ವ. ಅವನು ಯಾವತ್ತೂ ವಿಕಾರಕ್ಕೊಳಗಾಗದವನು, ಅವನಿಗೆ ಯಾವ್ದು ಪಕ್ಷಪಾತ ಇಲ್ಲ. ದುರ್ಯೋಧನಾದಿಗಳನ್ನು ಸೃಷ್ಟಿ ಮಾಡಿದ್ರೆ, ನಾನು ಈಗ ಕೃಷ್ಣ ಸಂಧಿ ಮಾಡ್ಲಿಕ್ಕೆ ಹೋಗಿದ್ದೆ ಯಾಕೆ ಅಂತಂದ್ರೆ, ನಾನು ಹೋದದ್ರಿಂದನೂ ಒಂದಿಷ್ಟು ನನಗೆ ಪ್ರಚಾರ ಆಗುತ್ತಲ್ಲ. ಕೆಲವು ಜಾಗಕ್ಕೆ ಹೋದ್ರೆ ಪ್ರಚಾರ ಆಗುತ್ತೆ, ಕೆಲವು ಜಾಗಕ್ಕೆ ಹೋಗದೇ ಇದ್ರೆ ಪ್ರಚಾರ ಆಗುತ್ತೆ. ಕೆಲವ್ರು ಏನು ಅಂದ್ರೆ, ಅಲ್ಲಿ ಹೋಗಿ ಏನ್ ಮಾಡ್ತೇವೋ ಗೊತ್ತಿಲ್ಲ, ಹೋಗಿ ಬಂದ್ರೆ ಒಂದಿಷ್ಟು ಹೆಸರು ಬರುತ್ತೆ, ಹೋಗಿ ಬರ್ತೇವೆ ಅಂತ. ಹಾಗೆ ದೇವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರ್ಯ ಘಟನೆಗಳನ್ನ ಮೈಗೂಡಿಸಿಕೊಂಡದ್ದಲ್ಲ. ಕಾಲಕ್ಕೆ ಏನಾಗಬೇಕಿತ್ತೋ ಅದನ್ನು ಅವನು ಅವ್ಯಯನಾಗಿ, ವಿಕಾರ ಹೊಂದದೆ, ಯಾವುದೇ ದುರ್ಭಾವನೆಗಳಿಲ್ಲದೆ, ದ್ವೇಷ ಇಲ್ಲದೆ, ಅಸೂಯೆ ಇಲ್ಲದೆ, ಇದು ಅವನದೇ ಎಕ್ಸ್ಕ್ಲೂಸಿವ್ ಗುಣ. ಈ ಜಗತ್ತಲ್ಲಿ ಬೇರೆಯವ್ರ ಹತ್ರ ನಾವು ಕಾಣ್ತೇವೆ ಅಂದ್ರೆ ಅದು ದೇವರಿಂದಲೇ ಅವರಿಗೂ ಬಂದಿರಬೇಕು. ಭೀಮ ಅಂಥ ಒಂದು ಭೀಕರವಾದ ಎದೆ ಬಗೆದು ನೆತ್ತರನ್ನ ಇಸಿಯುವ ಕಾಲಕ್ಕೂ ಅವನಿಗೆ ಮನ್ನಿಸೂಕ್ತ ದರ್ಶನ ಆಗುತ್ತೆ ಅಂದ್ರೆ ಅದು ಎಂಥ ನಿರ್ಲಿಪ್ತತೆ ಅಂತ ಯೋಚನೆ ಮಾಡಿ. ನಾವು ಕಷ್ಟಪಟ್ಟು ದೇವ್ರ ಮುಂದೆ ಕೂತು ಕಣ್ಣು ಮುಚ್ಕೊಂಡು ಹೇಳಿದ್ರು ಶ್ಲೋಕ ಮರ್ತೋಗ್ಬಿಡುತ್ತೆ. ಅದೇನೋ ಒಂದೇ ಗೋವಿಂದ ಆನಂದ ಜ್ಞಾನ ದೇಹ ತಿಂಶ್ರೀ ಅಂತ ಮತ್ತೆ ಮುಂದಿದ್ ನೆನಪೇ ಆಗಲ್ಲ. ಆದ್ರೆ ಅದು ದುರ್ಯೋಧನನ ಸಂಹಾರದ ಸಮಯದಲ್ಲಿ ಮೊದಲು ಮನ್ಯ ಸೂಕ್ತ, ಆಮೇಲೆ ಋಷಭ ಸೂಕ್ತ ಅಥವಾ ಉಲ್ಟೆ ಹೇಳಿದ್ದ. ಅದು ಮನ್ಯ ಸೂಕ್ತ.
ಮನ್ಯ ಸೂಕ್ತ ದುಶ್ಯಾಸನನ್ನ ಸಿಗದ ರೂಪವೇ ಅದು. ಇದು ತಲೆ ಜಜ್ಜಿದ್ದಷ್ಟೇ. ವೃಷಭಮ್ಮ ಸಮಾನಾನ ಸಪತ್ನಾನಾಂ ವಿಷಾಸಹಿಂ, ಆ ಮಂತ್ರ ಅನ್ನೋದು ದುರ್ಜನರನ್ನ ಸೀಳುವ ತಾಕತ್ತು ನನಗೆ ಕೊಡು ಅಂತ ಕೇಳಿದ ಮಂತ್ರ. ಹೀಗೆ ಭಗವಂತನ ಎಚ್ಚರ ಇದ್ದಂತಹ ಭಕ್ತನಲ್ಲಿ ದ್ವೇಷವೂ ಅಸೂಯೆಯೂ ಇಲ್ಲದೆ ಒಂದು ಕಾರ್ಯ ಮಾಡಬಹುದು ಅಂತ ಅನ್ನೋದನ್ನ ನಮಗೊಂದು ದೃಷ್ಟಾಂತವಾಗಿ ಭೀಮಸೇನನ ಆ ಯುದ್ಧದ ಪ್ರಕರಣವನ್ನು ನಾವು ಗಮನಿಸ್ಬೋದು. ಇದು ಅವನಲ್ಲೇ ಇದೆ ಅಂದಮೇಲೆ ಕೃಷ್ಣನಲ್ಲಿ ಸಹಜವಾಗಿ ಇದೆ. ಅದನ್ನು ನೀಡಿದ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ನನಗೆ ದ್ವೇಷಿಗಳು ಇಲ್ಲ, ಪ್ರಿಯರು ಇಲ್ಲ. ನಾನು ಎಲ್ಲರಿಗೂ ಅವರವರ ತಟ್ಟೆಯಲ್ಲಿ ಏನಿದೆಯೋ ಏನು ಹಾಕಬೇಕು ಅಂತ ಅವರು ಮೆನು ಕಾರ್ಡ್ ಹೊತ್ಕೊಂಡ್ ಬಂದಿದ್ದಾರೋ ಅದನ್ನೇ ಹಾಕ್ತಿರ್ತೇನೆ. ಪಕ್ಕದವನಿಗೆ ಜಿಲೇಬಿ ಬಿತ್ತು ಅಂದ್ರೆ ಅದು ಅವನ ಕಾರ್ಡಲ್ಲಿ ಇತ್ತು. ನಿಮಗೆ ಯಾವುದು ಸಣ್ಣ ಜಾಮೂನು ಬಿತ್ತು ಅಂತಂದ್ರೆ ಅದು ನಾವು ಕೇಳ್ಕೊಂಡು ಬಂದಿದ್ದೆ. ಅದು ಅಯ್ಯೋ ನನ್ ಸಣ್ಣ ಜಾಮೂನ್ ಬಿತ್ತು, ತಟ್ಟೆ ಚೇಂಜ್ ಮಾಡೋಣ ಅಂತಂದ್ರೆ ಏನೋ ತಪ್ಸಿದ್ರೆ ನಿಮ್ ಸೀಟು ಚೇಂಜ್ ಆಗಿರುತ್ತೆ ಅಷ್ಟೊತ್ತಿಗೆ. ಮತ್ತೆ ಕಣ್ಮುಚ್ಚಿ ಎಲ್ಲ ಹೀಗೆ ಬಂದು ನೋಡುವಾಗ ಮತ್ತೆ ಅದೇ ಇರುತ್ತೆ. ತಪ್ಪಿಸಿ ಅವನ್ ತಟ್ಟೆದ್ದನ್ನು ಹಾಕೊಂಡು ಬಂದ್ರು, ಎದ್ದೇಳುವ ಕಣ್ಮುಚ್ಚಿದ್ದು ಬಿಡುವಾಗ ಅದೇ ಇರುತ್ತೆ. ಅಂದ್ರೆ ಯಾವುದು ನಮ್ಮ ಮಿತಿಯ ಯೋಚನೆಯನ್ನ ಮೀರಿ ಇರುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ನಿತ್ಯಯುಕ್ತ ಉಪಾಸತೆ, ಯಾರು ಸತತಂ ಕೀರ್ತಯಂತೋ ಮಾಂ, ಕೀರ್ತನೆ ಭಗವಂತನ ಕುರಿತಾದ ಗುಣಕೀರ್ತನೆಯನ್ನ ನಿರಂತರವಾಗಿ ಮಾಡ್ತಿರ್ತಾರೋ, ಯಾರು ಪ್ರಯತ್ನದ ಉತ್ತುಂಗದ ಶಿಖರವನ್ನು ಏರಿರ್ತಾರೋ, ವ್ರತಾದಿಗಳನ್ನು ಬಿಡದೆ ಮಾಡ್ತಿರ್ತಾರೋ, ನಮಸ್ಕಾರಗಳ ಮೂಲಕ ಭಗವಂತನನ್ನು ಕಂಡಲ್ಲಿ ಆ ಅದ್ಭುತವಾದ ಗುಣಗಳಿಗೆ ಮೈಸೋತು ಮನಸೋತು ಶರಣಾಗ್ತಾರೋ ಅಂಥವರು ನನ್ನ ವಿಶೇಷವಾದ ಸಾಮೀಪ್ಯವನ್ನ ಹೊಂದುತ್ತಾರೆ. ಜ್ಞಾನ ಯಜ್ಞದಿಂದ ಕೆಲವರು ಯಜ್ಞದ ಮೂಲಕ, ಕೆಲವರು ಭಗವಂತನನ್ನ ಎಲ್ಲೆಡೆ ಒಬ್ಬನೇ ಅಂತ ಚಿಂತಿಸ್ತಾರೆ. ಕೆಲವರು ಒಬ್ಬನೇ ಆಗಿದ್ರು ಕೂಡ ಅವನನ್ನ ಕೆಲವು ಪ್ರತೀಕಗಳಲ್ಲಿ ಮಾತ್ರ, ಅಂದ್ರೆ ಕೆಲವರಿಗೆ ಎಲ್ಲಾ ರೀತಿಯಿಂದ ದೇವರನ್ನು ಚಿಂತಿಸ್ಲಿಕ್ಕೆ ಬರಲ್ಲ. ನಮಗೆ ಈ ರೂಪ ಇಷ್ಟ ಆಗತ್ತೆ, ನಾವು ಅಷ್ಟನ್ನೇ ಮಾಡ್ತೇವೆ, ನಮಗೆ ಇದಕ್ಕಿಂತ ಹೆಚ್ಚು ಯೋಚಿಸ್ಲಿಕ್ಕೆ ಆಗಲ್ಲ. ಎಲ್ಲ ಕಡೆ ಇರೋನು ಒಬ್ನೇ ಅಲ್ಲ ಅಂತಲ್ಲ, ಆದ್ರೆ ಒಂದೊಂದು ಭಾಗದಲ್ಲಿ. ಆದ್ರೆ ಇನ್ನೊಂದು ಏಕ, ಅವನೇ ಪೃಥಕ್. ಏನರ್ಥ? ಪೃಥಕ್ ಆಗ್ಬೇಕು ಅಂದ್ರೆ ಇನ್ನೊಂದಿರ್ಬೇಕಲ್ವಾ? ಇನ್ನೊಂದಿಲ್ಲದೆ ಪೃಥಕ್ ಆಗ್ಲಿಕ್ಕೆ ಸಾಧ್ಯನಾ? ಏಕತ್ವೇನ ಪೃಥಕ್ತ್ವೇನ, ಒಬ್ಬನನ್ನೇ ಎಲ್ಲದಕ್ಕಿಂತ ಬೇರೆಯವನನ್ನಾಗಿ ಚಿಂತಿಸ್ತಾರೆ. ತುಂಬಾ ಒಳ್ಳೆ ಚಿಂತನೆ ಇದು. ಬಹುಧಾ ಆಗ ಹೇಳಿದ ಹಾಗೆ ನರಸಿಂಹನಾಗಿ ಕೆಲವರು, ವಾಮನನಾಗಿ ಕೆಲವರು, ಕೃಷ್ಣನಾಗಿ ಕೆಲವರು, ರಾಮನಾಗಿ ಕೆಲವರು, ಹೀಗೆ ಬೇರೆ ಬೇರೆ ರೂಪಗಳಿಂದ ಬಹುಧಾ ವಿಶ್ವತೋಮುಖ, ವಿಶ್ವದ ಅನಂತ ವಸ್ತುಗಳಲ್ಲಿ ಒಂದೇ ವಸ್ತುವಾಗಿ ಭಗವಂತನನ್ನು ಚಿಂತಿಸುವುದರಿಂದನೇ ಮೋಕ್ಷ. ಎಲ್ರಿಗೂ ಅದು ಒಂದೇ ಬೇಕೇ ಬೇಕಲ್ಲ. ಅದು ಆರಂಭದ ಸ್ಟೇಜ್. ಆರಂಭದ ಸ್ಟೇಜ್. ಮುಕ್ತಾಯದ ಹಂತದಲ್ಲಿ ಎಲ್ಲ ಸೇರಿಯೇ ಬರುತ್ತೆ. ಎಲ್ಲದರಲ್ಲಿ ಇರುವವನೊಬ್ಬನೇ ಅಂತಾನೆ ಬರುತ್ತೆ. ನಾನು ಏನು ಹೇಳಿದೆ ಅಂದ್ರೆ, ವಿಸ್ತಾರವಾಗಿ ಚಿಂತನೆ ಮಾಡಿ ಬಾರದೇ ಇದ್ದಾಗ ಅವನಿಗೆ ದಾರಿ ಕ್ಲೋಸ್ ಆಯ್ತು ಅಂತ ಅರ್ಥ ಅಲ್ಲ, ಈಗ ಅಷ್ಟೇ ಆಗ್ತಾ ಇದೆ ಅಂತ ಅರ್ಥ. ಮುಂದೆ ಅವನು ದಾರಿ ಹೋಗ್ತಾ ಹೋಗ್ತಾ ಎಲಾಬರೇಟ್ ಆಗುತ್ತೆ, ವಿಷಯ ಗೊತ್ತಾಗುತ್ತೆ, ಮತ್ತೆ ಮನಸ್ಸು ದೃಢ ಆಗುತ್ತೆ. ಏನೂ ಮಾಡದೆ ನಂಗೆ ಏನು ಗೊತ್ತಾಗ್ತಾ ಇಲ್ಲ, ಅಲ್ಲ ಕನ್ಫ್ಯೂಷನ್ ಅಂತ ಬಿಟ್ರೆ ಕನ್ಫ್ಯೂಷನ್ ಅಲ್ಲೇ ಇರ್ತಾನೆ ಅವಾಗ. ಅಹಂ ಕ್ರತು, ನಾನು ಯಜ್ಞ. ಅಹಂ ಯಜ್ಞ. ಕ್ರತು ಅನ್ನೋದು ಜ್ಞಾನ ಸ್ವರೂಪ ಅಂತ ಆಚಾರ್ಯರು ಅರ್ಥ ಹೇಳ್ತಾರೆ. ಕ್ರತು ಅಂದ್ರೆ ಜ್ಞಾನ ಸ್ವರೂಪ. ಯಜ್ಞದಸ್ತಿ ತತ್ಸರ್ವಂ ಜಾನಾತೀತಿ ಯಜ್ಞ. ಜಗತ್ತಲ್ಲಿ ಏನೆಲ್ಲ ಇದೆಯೋ ಅದನ್ನು ಚೆನ್ನಾಗಿ ತಿಳಿದವನಂತ ಒಬ್ಬ ಇದ್ರೆ ಅವನೊಬ್ಬನೇ ಯಜ್ಞ. ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಗ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯಮನ್ನ ಮನ್ನಾದ ಏವಚ ಅನ್ನುವಲ್ಲಿ ಯಜ್ಞ ಶಬ್ದದ ಎಲ್ಲಾ ಮುಖಗಳನ್ನು ಕೂಡ ಸಹಸ್ರನಾಮ ಚಿಂತನೆ ಮಾಡಿದೆ. ಅದೇ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಅನ್ನೋದನ್ನೇ ಇನ್ನೊಂದು ರೀತಿಯಿಂದ ಈ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದನ್ನೇ ಭೀಷ್ಮಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ನಾನು ಧಾರಣೆ ಮಾಡುವನಿದ್ದೇನೆ ಸ್ವಧಾ, ಅಹಂ ಔಷಧಂ. ನಾನು ಎಲ್ಲ ಜೀವರಾಶಿಗಳ ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡುವವನು ನಾನೇ. ಔಷಧದಲ್ಲಿ ತುಂಬಿಕೊಂಡು ರೋಗ ಪರಿಹಾರ ಮಾಡುವವನು ನಾನೇ. ಮನನದಿಂದ ತ್ರಾಣ ಮಾಡುವ ಮಂತ್ರ ಶಕ್ತಿಯಾಗಿ ನಿಂತು ಎಲ್ಲರಲ್ಲಿ ಹೃತ್ಪೂರ್ವಕವಾದ ಭಾವವನ್ನು ತುಂಬುವವನು ನಾನೇ. ನಾನೇ ಯಜ್ಞಕ್ಕೆ ಸಂಬಂಧಪಟ್ಟ ತುಪ್ಪದಲ್ಲಿ ಸೇರಿ ಬೆಂಕಿಯನ್ನ ಇನ್ನಷ್ಟು
ಪ್ರಜ್ವಲಿಸುವಂತಹ ಶಕ್ತಿ ನಾನಾಗಿದ್ದೇನೆ. ಅಹಂ ಅಗ್ನಿ, ನಾನು ಚಲಿಸದ ವಸ್ತುವಿಗೆ ಚಲನೆಯನ್ನು ನೀಡುತ್ತೇನೆ. ನನ್ನಲ್ಲಿ ಅಂದ್ರೆ ಅಗ್ನಿಯಲ್ಲಿ ಹುತವಾದಂತಹ ಪದಾರ್ಥವನ್ನು ಸ್ವೀಕರಿಸಿ ಅದನ್ನ ಸುಟ್ಟು ಹಾಕೋನು ನಾನೇ ಆಗಿದ್ದೇನೆ. ಜಗತ್ತಿನ ತಂದೆ, ಅಜ್ಜ, ತಾಯಿ, ಹೊತ್ತವನು, ಮುತ್ತಜ್ಜ, ತಿಳಿಬೇಕಾದವನು, ಅತ್ಯಂತ ಪವಿತ್ರವಾದದ್ದು, ಎಲ್ಲದನ್ನು ಮೀರಿದ ತತ್ವ, ಅರ್ಚನೆಗೆ ಯೋಗ್ಯ, ಹಾಡ್ಲಿಕ್ಕೆ ಯೋಗ್ಯ, ಅನೇಕ ಯಜ್ಞ ಯಾಗಾದಿಗಳ ಕರ್ತವ್ಯದಿಂದ ಚಟುವಟಿಕೆಗೆ ಯೋಗ್ಯ ಅನ್ನುವ ಈ ಎಲ್ಲಾ ಮುಖಗಳಿಂದಲೂ ಕೂಡ ಬಹುಶಃ ಈ ಸಾಲಿ ಇಷ್ಟು ಬಂದದ್ದೇನಿದೆ, ಇದು ದೇವರ ಅಪರೂಪದ ಗುಣಗಳು, ದೇವರ ಅಪರೂಪದ ರೂಪಗಳು. ಇಲ್ಲಿ ಹೇಳಿದ್ದೆಲ್ಲವೂ ಕೂಡ ಗತಿ, ಎಲ್ಲದಕ್ಕೂ ಕೊನೆಯ ತಲುಪಬೇಕಾದ ತಾಣ ನಾನೇ, ಭರ್ತ ಒಡೆಯ ನಾನೇ, ಪ್ರಭು ಸಮರ್ಥನು, ಸಾಕ್ಷಿ ಎಲ್ಲವನ್ನು ನೋಡುವವನು, ನಿವಾಸ ಎಲ್ಲವನ್ನು ತನ್ನೊಳಗೆ ಇಟ್ಟುಕೊಳ್ಳಬಲ್ಲ, ನಿತರಾಂ ವಾಸ. ಅಯ್ಯೋ ಸ್ವಲ್ಪ ದಿವಸ ಆಯ್ತು, ಇನ್ನು ವಾಪಸ್ ಹೊರಡ್ರಿ ಮನೆಗೆ, ನಮ್ಗೆ ಆಗಲ್ಲ ಇಲ್ಲಿ ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ಅಂತ ನಾವು ಯಾವುದೋ ರಜೆಗೆ ಬಹಳ ಉತ್ಸಾಹದಿಂದ 4 ಮಕ್ಕಳನ್ನು ಕರ್ಕೊಂಡು ಬಂದು ನಮ್ಮ ಬಂಧುಗಳದೆಲ್ಲ ಕರ್ಕೊಂಡು ಬಂದ್ವಿ. ಅವರ ಚೇಷ್ಟೆ ತಡಿಲಿಕ್ಕಾಗದೆ ಗಿಡಗಳೆಲ್ಲ ಉಲ್ಟಾ ಮಲಗಿ ಇವನ್ ತೋಟ ಇದ್ದದ್ದೆಲ್ಲ ಇನ್ನೊಬ್ರು ತೋಟದ ತರ ಬೇರೆನೇ ರೂಪ ತೆಗೆದುಕೊಂಡಾಗ, ಆಯ್ತು ಸ್ವಾಮಿ ಈ ಸರ್ತಿ ಕರ್ಕೊಂಡೋಗಿ, ಇನ್ನು ಮುಂದಿನ ಸರ್ತಿ ನಾನು ತೋಟನೇ ಮಾರ್ತೇನೆ, ಈ ಮಕ್ಕಳ ಜೊತೆಗಂತೂ ನಾನು ಈ ತೋಟಕ್ಕೆ ಬರಲ್ಲ ಅಂತ ಬಿಡುವ ಹಾಗೆ ಭಗವಂತ ಅಲ್ಲ, ಅವನು ನಿವಾಸ. ಎಷ್ಟು ತರದ ಜೀವಿಗಳು ಅವನ ಹತ್ರ ನೋಡಿ. ನಾವು 4 ಜನರನ್ನು ಡೀಲ್ ಮಾಡೋದೇ ಕಷ್ಟ ಆಗುತ್ತೆ. ಒಬ್ಬೊಬ್ರು ಒಂದೊಂದ್ ತರದ ಸ್ವಭಾವದವ್ರು ಇರ್ತಾರೆ. ಅವರನ್ನು ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ, ಅವ್ರನ್ನ ನೋಡಿದ್ರೆ ಇವ್ರಿಗಾಗಲ್ಲ, ಅವ್ರಿಬ್ಬರ 3ರನ್ನ ನಾನು ನೋಡ್ರಿ, ಅದು ಒಂದೇ ಕಡೆ. ಈ 3ರನ್ನು ಹ್ಯಾಂಡಲ್ ಮಾಡುದುಂಟಲ್ಲ ಜೀವನದಲ್ಲಿ, ದೇವರೇ ಗತಿ. ಆದ್ರೆ ಭಗವಂತ ನಿವಾಸ, ಅವರನ್ನು ಇವರನ್ನು ಎಲ್ಲರನ್ನು ತನ್ನಲ್ಲಿ ವಾಸಯತಿ, ನಿತರಾಂ, ಯಾವುದೇ ವ್ಯತ್ಯಾಸ ಮಾಡದೆ ಎಲ್ಲರಲ್ಲೂ ಇದ್ದು ಎಲ್ಲರಿಗೂ ಅವನೊಂದು ವರ ಕೇಳ್ತಾನೆ, ಇವನು ಒಂದು ವರ ಕೇಳ್ತಾನೆ. ಇಬ್ರು ಒಬ್ರಿಗೊಬ್ರು ವಿರುದ್ಧವಾದದ್ದೇ ಕೇಳಿರ್ತಾರೆ, ಆದ್ರೆ ಇಬ್ಬರನ್ನು ಅವರಿಗೆ ಪ್ರೀತಿವಂತರೇ, ಯಾರು ಅಪ್ರೀತರಲ್ಲ. ಆದ್ರೆ ಅವರಲ್ಲಿರುವ ಪ್ರೀತಿಯನ್ನು ಗಮನಿಸಿ ಅದು ಏನ್ ಕರ್ಮ ಇದೆ ಅಂತ ಯೋಚನೆ ಮಾಡಿ ಅವನಿಗೂ ತೃಪ್ತಿ ಆಗ್ಬೇಕು, ಇವನಿಗೂ ತೃಪ್ತಿ ಆಗ್ಬೇಕು, ಹಂಗೊಂದು ವ್ಯವಸ್ಥೆ ಮಾಡುವಂತಹ. ತೃಪ್ತಿ ಆಗ್ಬೇಕು ಅಂದ್ರೆ ಅವ್ರ ಮೇಲೆ ಏನು ವಿಶೇಷ ಅಲ್ಲ, ಆ ಕರ್ಮ ವ್ಯವಸ್ಥೆ ಪ್ರಕಾರ ಅದು ಹಾಗಾಗ್ಬೇಕು ಅಂತಿದ್ದಾಗ ನೋಡ್ಕೊಂಡು ಹೋಗ್ತಾನೆ. ಅದರಿಂದಾಗಿ ರಕ್ಷಣೆಗೆ ದೊಡ್ಡ ನೆಲೆ ಶರಣಂ ಅಂದ್ರೆ ಆಸರೆಗೆ ಅತ್ಯಂತ ಉತ್ತಮ ಸ್ಥಾನ. ಎಲ್ಲರ ಹೃದಯದಲ್ಲಿದ್ದು ಒಳ್ಳೆಯದನ್ನೇ ಬಯಸುವವ, ಜಗತ್ತಿನ ಪ್ರತಿಯೊಂದು ಮೂಲದಲ್ಲಿ ಸೃಷ್ಟಿಗೆ ಕಾರಣ, ಜಗತ್ತಿನ ಎಲ್ಲವನ್ನು ತನ್ನೊಳಗೆ ಇರಿಸಿಕೊಂಡು ಪ್ರಳಯಕ್ಕೆ ಕಾರಣ, ಇರುವಷ್ಟು ಕಾಲ ಎಲ್ಲವನ್ನು ಇದ್ದಂತೆ ಹಾಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ನೋಡ್ಕೊಂಡು ಹೋಗುವ ಸ್ಥಾನ ಅವನೇ ಆಗಿದ್ದಾನೆ. ಎಲ್ಲದಕ್ಕೂ ನಿತರಾಂ ಧೀಯತೆ, ಒಳಗಿನಿಂದ ಅಂತರ್ಯಾಮಿಯಾಗಿ ಇದ್ದು ನಿಧಿಯಂತೆ ನಮ್ಮನ್ನು ನಮಗೆ ಪರಿಚಯಿಸಿಕೊಟ್ಟು ಕಾಪಾಡುತ್ತಾನೆ. ಬೀಜಂ, ಅದರ ಮುಂದಿನ ಚಟುವಟಿಕೆಗೆ ಸಂತತಿಯ ವೃದ್ಧಿಗೆ ಕಾರಣವಾಗುವಂತಹ ಶಕ್ತಿಯಾಗಿ ಬೀಜಗಳಲ್ಲಿ ನೆಲೆಸಿ ಅವ್ಯಯನಾಗಿ ಅಳಿವಿರದವನಾಗಿ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಅವನು ಮಳೆ ಬರೆಸ್ತಾನೆ, ಸೆಕೆ ಕೊಡ್ತಾನೆ, ಚಳಿ ಬರೆಸ್ತಾನೆ, ಮಳೆ ಬರದಂತೆ ತಡೀತಾನೆ, ಮಳೆ ಬರುವಂತೆ ಜೋರಾಗಿ ಅದನ್ನ ಸುರಿಸ್ತಾನೆ. ಇದು ಉಪನಿಷತ್ತಿನದೇ ಸಾಲು. ನಾನೀಗ ಯಾವುದನ್ನು ಬಿಡಿಸಿ ಹೇಳಲಿಕ್ಕೆ ಹೋಗ್ಲಿಲ್ಲ, ಇದಿಡೀ ಉಪನಿಷತ್ತಿನ ಸಾಲು, ಇಷ್ಟು ಹೊತ್ತು ಹೇಳಿದ ಶಬ್ದಗಳು ಎಲ್ಲ. ಅದಕ್ಕೆ ರಾಜವಿದ್ಯಾ ಅಂತ ಹೇಳಿದ್ದು. ಇದು ಭಗವಂತನ ಅಪರೂಪದ ಗುಣಗಳ ರಾಶಿ. ತಪಂತನ್ನ ನಿಂದ್ಯಾತದ್ ವ್ರತಂ ವರ್ಷಂತನ್ನ ನಿಂದ್ಯಾತದ್ ವ್ರತಂ ಅಲ್ವಾ, ಎಲ್ಲ ವ್ರತಗಳ ಕಥೆಯನ್ನ ಬರೀ ಒಂದು ಸಾಲಿನಲ್ಲಿ ಕೃಷ್ಣ ಹೇಳಿ ಮುಗಿಸ್ಬಿಟ್ಟಿದ್ದಾನೆ. ಅದು 5ನೇ ಉಪನಿಷತ್ತಿನ ಸಾಲುಗಳು ಇದೆಲ್ಲ ಕೂಡ. ತಪಾಮಿ, ನಾನೇ ಸೂರ್ಯನಲ್ಲಿ ನಿಂತು ಬಿಸಿ ಕೊಡ್ತೇನೆ ಅಂದ್ರೆ ಎಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ಅಂತ ಕಠೋಪನಿಷತ್ತಿನ ಮಾತು. ಅಹಂ ತಪಾಮಿ, ಸೂರ್ಯನಲ್ಲಿ ನಿಂತು ತಾಪ ಕೊಡೋ ನಾನೇ. ತಾಪಿನಿ, ಪಾಚಿಕ, ಶೋಷಣಿ, ಪ್ರಕಾಶಿನಿ, ಇದೆಲ್ಲ ಸೂರ್ಯನಲ್ಲಿರುವ ವಿಶೇಷ ಗುಣಗಳು. ಇದೆಲ್ಲ ಮಮೈವ ಸಾ ಶಕ್ತಿ, ಇದೆಲ್ಲ ನನ್ನ ಶಕ್ತಿ ಹೊರತು ಸೂರ್ಯನದ್ದಲ್ಲ ಅಂತ ದೇವರೇ ಪದ್ಮಪುರಾಣದಲ್ಲಿ ಹೇಳಿದ ಮಾತು, ಉಪನಿಷತ್ತಿನಲ್ಲಿ ಬಂದ ಮಾತು. ಸೂರ್ಯ ಆತ್ಮ ಜಗತಸ್ತಸ್ತು ಷಷ್ಟ ಅನ್ನುವ ಮಾತು ಹೇಳುವಾಗ ಸೂರ್ಯನೇ ಇಡೀ ಜಗತ್ತಿನ ಆತ್ಮ, ಅಂತರ್ಯಾಮಿ. ಅವನೇ ನಡುಗುವ ನಡುಗದ, ನಲುಗುವ ನಲುಗದ, ಅಂದ್ರೆ ಚಲಿಸುವ ಚಲಿಸದ, ಅಷ್ಟೂ ಪ್ರಾಣಿಗಳಲ್ಲಿ ನಿಂತು ತಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತಾನೆ. ಇದು ಸೂರ್ಯನಲ್ಲಾಗತ್ತಾ? ರಾತ್ರಿ ಹೊತ್ತು ಯಾರು? ಹಾಗಾದ್ರೆ ಹಿಂದೆ ಮುಂದೆ ಏನೋ ಅಲ್ಲಿದೆ, ಆ ಭಾಗಗಳನ್ನು ಇದೇನ್ ಗೊತ್ತಾ, ಅಷ್ಟು ಮಾತ್ರ ಕೋಟ್ ಮಾಡಿ ನೋಡಿ. ಸೂರ್ಯ ಸರ್ವಾಂತರ್ಯಾಮಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೂರ್ಯನಲ್ಲಿ ಏನೂ ಇಲ್ಲ ಅಂತ ಆದ್ರೆ ಹಿಂದೆ ಮುಂದೆ ಇನ್ನೂ ಅನೇಕ ಪದ್ಯಗಳಿವೆ. ಸೂರ್ಯ ಅವನಿಂದಲೇ ಹುಟ್ಟಿದ್ದು. ಸೂರ್ಯೋ ಅಜಾಯತ, ಏನದು ಪುರುಷ ಸೂಕ್ತದಲ್ಲಿ
ಮುಖಾದಿಂದ್ರ ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯಿತ. ಅದ್ರ ಅದು ಮುಂದಿದೆ ಹೇಳಿದೆ, ಅದರ ಹಿಂದೆ ಸೂರ್ಯ ಹುಟ್ಟಿದ ಅಂತ ಭಗವಂತನಿಂದ ಹುಟ್ಟಿದ ಮಾತಿದೆ. ಇಂಥದ್ದು ಸಾವಿರಾರು ಮಾತುಗಳಿವೆ. ಅದನ್ನೆಲ್ಲ ಮರೆತು ಮಧ್ಯದ್ದೊಂದು ಮಾತ್ರ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಅಹಂ ತಪ, ನಾನೇ ಸೂರ್ಯನಲ್ಲಿ ನಿಂತು ಸುಡುವವನು. ತಾಪಿನಿ ಶಕ್ತಿ ನಂದೆ, ಪ್ರಕಾಶಿನಿ ಶಕ್ತಿ ನಂದೆ, ಪಾಚಿಕಾ ಶಕ್ತಿ ನಂದೆ, ಜೊತೆಗೆ ಶೋಷಣಿ ಅಂದ್ರೆ ಒಣಗಿಸುವುದು, ಒಣಗಿಸುವ, ಬೇಯಿಸುವ, ಬೆಳಗಿಸುವ ಮತ್ತು ಸುಡುವ, ಇಷ್ಟು ಶಕ್ತಿ ನನ್ನದೇ ಆಗಿದೆ ಅಂತ ಏನು ಹೇಳ್ದ ಅದನ್ನ ತಪಾಮ್ಯಹಂ. ಅಹಂ ವರ್ಷಂ ಉತ್ಸೃಜಾಮಿ, ಮಳೆ ಬರಿಸೋನು ನಾನೇ. ವರ್ಷಂ ಉತ್ಸೃಜಾಮಿ ವರ್ಷಂ ನಿಗೃಹ್ಣಾಮಿ, ನಾನೇ ಮಳೆ ತಡಿತೇನೆ. ಸಾಕು ಅಂತಂದ್ರೆ ಮಳೆ ನಿಲ್ಲಿಸ್ಬಿಡ್ತೇನೆ. ಸ್ವಲ್ಪ ಬರಗಾಲ ಅನುಭವಿಸ್ಲಿ, ನೀರಿನ ಬೆಲೆ ಏನು ಅಂತ ಗೊತ್ತಿಲ್ಲದೆ ಬೀದಿ ಬೀದಿಯಲ್ಲಿ ನೀರೆಲ್ಲ ಚೆಲ್ಲಿ ಹಾಳು ಮಾಡ್ತಿದ್ರಲ್ಲ, ಗೊತ್ತಾಗ್ಲಿ ಅಂತ ಒಂದಿಷ್ಟು ದಿವಸ ಮಳೆ ಕೊಡದೆ ಒದ್ದಾಡಿಸ್ತಾನೆ. ನಾನೇ ಅಮೃತ, ನಿಜವಾದ ಅಮೃತ ನಾನೇ. ಈ ಹೊರಗೆ ಮಥನ ಮಾಡಿದಾಗ ಸಿಕ್ಕಿದ ಅಮೃತ ಅದು ಒರಿಜಿನಲ್ ಅಲ್ಲ, ಅದು ಡೂಪ್ಲಿಕೇಟೆ. ಆದ್ರೆ ನಮ್ಮಲ್ಲಿ ಇಲ್ಲಿ ಸಿಗುವ ಅಮೃತಕ್ಕಿಂತ ಒರಿಜಿನಲ್. ಇಲ್ಲಿ ಅಮೃತ ಅಂತ ಹೆಸರು ಮಾತ್ರ ಇರುತ್ತೆ, ಮತ್ತೆ ಉಳಿದದ್ದೆಲ್ಲ ಅಂಜನನೇ. ಅದು ಕಣ್ಣಿಗೆ ಹಾಕೊಂಡು ಕಾಡಿಗೆ ಹಾಕೊಂಡು ನಾವು ಚಂದ ಕಾಣ್ತಿದ್ವಿ, ಭ್ರಮೆ. ಪರೀಕ್ಷಿತ ರಾಜನ ಹತ್ರ ದೇವತೆಗಳು ಬಂದು ಅವನು ಭಾಗವತ ಕಥೆ ಕೇಳ್ತಾ ಇರ್ಬೇಕಾದ್ರೆ, ಈ ಭಾಗವತದ ರಸಾಮೃತವನ್ನ ನನಗೆ ಕೊಡು, ನಾವು ದೇವಲೋಕದ ಅಮೃತವನ್ನು ನಿಂಗೆ ಕೊಡ್ತೇವೆ, ಅದನ್ನು ಕೊಡ್ತೀಯಾ ಅಂತ ಕೇಳ್ತೇನೆ. ನೀವ್ ಏನ್ ಕೊಟ್ರು ನನಗೆ, ನಾನು ಇದಕ್ಕೆ ಬದಲಾಗಿ ಬೇರೆದನ್ನ ತಗೊಳ್ಳಲ್ಲ, ನಂಗೆ ಇದೇ ಬೇಕು ಅಂತಾನೆ. ಯಾಕೆ? ಇದು ನಿಮ್ದಕ್ಕೆ ವ್ಯಾಲಿಡಿಟಿ ಇದೆ. ಈ ಸೃಷ್ಟಿಯ ಕೊನೆ ತನಕ ಮಾತ್ರ ನೀವು ಅಮರರು, ಹೆಸರು ಮಾತ್ರ ಅಮರ ಅಮೃತ ಕುಡಿದವರು ಅಂತೆಲ್ಲ ನಿಮ್ಮನ್ನ ದೊಡ್ಡದಾಗಿ ಸೀಟಲ್ಲಿ ಪೋಷಿಸ್ತಾರೆ. ಆದ್ರೆ ಪ್ರಳಯ ಆಗುವಾಗ ನೀವು ಯಾರನ್ನೆಲ್ಲ ಸ್ವರ್ಗದಿಂದ ಕೆಳಗೆ ದೂಡಿರ್ತೀರಿ, ಅವರು ಕೂಡ ನಿಮ್ ಜೊತೆಗೆ ನೀವು ಕೆಳಗೆ ಬೀಳ್ತಾರೆ. ನಿಮ್ಮನ್ನು ಸೇರಿಸಿ ಸೃಷ್ಟಿಯಲ್ಲಿ ಮತ್ತೊಮ್ಮೆ ದೇವರು ಜುಗುಲ್ ಬಂದಿ ಆಡ್ತಾ ಇರ್ತಾನೆ. ಅದ್ನಾಗ ನಿಮ್ಗೆ ಆಮೇಲೆ ಅಧಿಕಾರ ಇಲ್ಲ. ಆದ್ರೆ ಈಗ ನಾನು ಪಡೆದ ಭಾಗವತದ ರಸಾಮೃತ ಇದೆಯಲ್ಲ, ಇದು ಇನ್ನೊಂದ್ಸರ್ತಿ ಹುಟ್ಟದ ಹಾಗೆ ಮಾಡುವ ಅಮೃತ. ಇದು ಮತ್ತೆ ಮತ್ತೆ ಹುಟ್ಟಿಸುವ ಅಮೃತ. ಹಾಗಾಗಿ ನಂಗೆ ಆ ಅಮೃತ ಬೇಡ, ನನಗೆ ದೇವರು ಕೊಟ್ಟ, ಶುಕಾಚಾರ್ಯರು ಕೊಟ್ಟಂತಹ ಭಾಗವತ ಅಮೃತವೇ ಸಾಕು. ನಾನು ಇದನ್ನೇ ಹೆಚ್ಚು ಇಷ್ಟಪಡ್ತೇನೆ, ಇದನ್ನೇ ಹೆಚ್ಚು ಬದುಕಿನಲ್ಲಿ ಸೇವಿಸ್ಲಿಕ್ಕೆ ಬಯಸ್ತೇನೆ, ಅದೇ ನನ್ನ ಜೀವನದ ಉಸಿರಾಗಿರ್ಬೇಕು ಅಂತ ಯಾರು ಪರೀಕ್ಷಿತ ರಾಜ ಹೇಳಿದ ಮಾತು ನಾವು ನೆನಪಿಸ್ಕೊಂಡ್ರೆ, ಭಗವಂತ ಯಾಕೆ ಅಮೃತ. ಇಲ್ಲೆಲ್ಲ ಏನದು ಅನ್ಲಿಮಿಟೆಡ್ ಆಫರ್ ಅಂತ ದೊಡ್ಡದಾಗಿ ಬೋರ್ಡ್ ಇರುತ್ತೆ, ಕೆಳಗಡೆ ಷರತ್ತುಗಳು ಅನ್ವಯ ಅಂತ ಹಾಕಿರ್ತಾರೆ. ಅದೇನು ಅನ್ಲಿಮಿಟೆಡ್ ಅಂತ ನಾವು ಅಲ್ಲಿ ತಗೊಂಡೆಲ್ಲ ಆದ್ಮೇಲೆ ಅವ್ರು ಹೇಳ್ತಾರೆ ಅದು 4 ವರ್ಷಕ್ಕೆ ಮಾತ್ರ, ಮತ್ತೆ ಅನ್ಲಿಮಿಟೆಡ್ 4 ವರ್ಷದಲ್ಲಿ ಎಷ್ಟು ಬೇಕಾದ್ರೂ ಬೆಳೆಸಿ. ಅವನು ಇಡೀ ದಿವಸ 24 ಗಂಟೆ ಮಾತಾಡಿದ್ರು ಕೂಡ ಅಷ್ಟು ಮಾತಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಯಾರಾದ್ರೂ 24 ಗಂಟೆ ಕೂತ್ ಮಾತಾಡ್ತಾರ? 24 ಗಂಟೆ ಅಂತದ್ರ ಏನಾಗುತ್ತೆ? ಸರಿ, ಒಬ್ಬ ಮಾತಾಡ್ದ ಅಂತ ಇಟ್ಕೊಳ್ಳಿ, 5 ದಿವಸ ಮಾತಾಡ್ದ, 6ನೇದು ಮಾತಾಡ್ಲಿಕ್ಕೆ ಅವನೇ ಇಲ್ಲ. ಅನ್ಲಿಮಿಟೆಡ್ ಅರ್ಥ ಆಗ್ಲಿಲ್ಲ. ಅದೇ ಹೇಳಿದ್ದು, ನಮಗೆ ಅನ್ಲಿಮಿಟೆಡ್ ಅಂದ್ರೆ ಏನು? ಕಾಲ ದೇಶಗಳ ಮೀರಿದ್ದಿರ್ಬೇಕು. ನೀವು ಬೋರ್ಡ್ ಅಲ್ಲಿ ಮಾತ್ರ ಅನ್ಲಿಮಿಟೆಡ್ ಅಂತ ಇರುತ್ತೆ, ಅದಕ್ಕೆ ಮತ್ತೆ ಕಂಡೀಷನ್ ಸಪ್ಲೈ ಅಂತ ಹಾಕ್ತಿರಲ್ವಾ. ಹಾಗೇನೆ ಅಮರರು ಅಂತಂದ್ರೆ, ಅಮೃತ ಕುಡಿದಾಗ ಅಮರರು ಅಂದ್ರೆ ಕಂಡೀಷನ್ ಅಪ್ಲೈಡ್. ಅವರು ಸ್ವರ್ಗದಲ್ಲಿ ಇರ್ಲಿಕ್ಕೆ ಯೋಗ್ಯರಾಗಿರುವ ತನಕ ಮಾತ್ರ. ಆಮೇಲೆ ವಾಪಸ್ ಕೆಳಗೆ ಪುಣ್ಯ ಮುಗಿದ್ರೆ ಕೆಳಗೆ ಬಿಡ್ಬೇಕು, ಸ್ವರ್ಗವೇ ಬಿದ್ರೆ ಸ್ವರ್ಗದ ಜೊತೆಗೆ ಹತ್ಕೊಂಡು ಉರಿಬೇಕು. ಏನು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಮರರು ಅನ್ನೋದು ನಮ್ಗಿಂತ ಹೆಚ್ಚು ಕಾಲ ಅಧಿಕಾರವನ್ನು ಉಸಿರಾಡ್ತಾರೆ ಅಂತ ಅಷ್ಟೇ ಅರ್ಥ. ಅದು ಅದೇ, ಅವ್ರು ಈಗ ಈ ಸೃಷ್ಟಿಯಲ್ಲಿ ಇರುವ ತನಕ ಅಜರ. ಈ ಸೃಷ್ಟಿ ವಾಯುದೇವರಿಗೆ ಇದೆಲ್ಲ ಕೇವಲ ಒಂದು ಲೋಕದ ದೃಷ್ಟಿಯಿಂದ ಮಾತ್ರ. ಅದಕ್ಕೆ ವಾಯು ಅನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ವಾಯು ಅನಿಲಂ ಅಮೃತಂ, ಅವ್ರ ಅಮೃತ. ಯಾಕೆಂದ್ರೆ ಅವ್ರಿಗೆ ಈ ಶರೀರ ಇದ್ರೂ ಕೂಡ ಈ ಶರೀರದ ಯಾವುದೇ ವಿಕೃತಿ ಅವ್ರಿಗಿಲ್ಲ. ನಮ್ಗೆ ಈ ಶರೀರದ ಏನೇನು ವಿಕಾರ ಇದೆ ಆ ರೀತಿಯ ಪಾಂಚಭೌತಿಕ ಶರೀರದ ವಿಕಾರ ಅವರಿಗಿಲ್ಲ. ಮೋಕ್ಷದಲ್ಲಿದ್ದಾಗ ಹೇಗಿರ್ತಾರೋ ಈಗ್ಲೂ ಹಾಗೇ ಇದ್ದಾರೆ ಅವರು. ಯಾಕಂದ್ರೆ ಅವ್ರು ಪರಶುಕ್ಲ ತಯಾರು ಅಂತ. ಪರಶುಕ್ಲ ಅಂದ್ರೆ ಇವರಷ್ಟು ಬೆಳ್ಳಗಿನ ಶುಕ್ಲತೆಯ ಪರಿಣಾಮದ ಆ ಅಂಶವನ್ನು ನಾವು ಎಲ್ಲೂ ನೋಡ್ಲಿಕ್ಕಾಗಲ್ಲ. ಇಷ್ಟು ಪರ್ಫೆಕ್ಟ್, ಇಷ್ಟು ಪ್ರೀತಿ ದೇವರ ಮೇಲೆ, ಇಷ್ಟು ನಿಷ್ಠೆ, ಇಷ್ಟು ಲೋಕದ ಕಾರ್ಯಭಾರಗಳಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವ ರೀತಿ ಇದು ಬೇರೆಯವರಲ್ಲಿ ಕಾಣಲ್ಲ.
ಹ ಬಹಳ 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 ಕಮ್ಮಿ ದುಃಖ ಸ್ಪರ್ಶ ಇದೆ. ಇಡೀ ಅವರ ಲೈಫಲ್ಲಿ 4 ಸಲ ಮ್ಯಾಕ್ಸಿಮಮ್. ನಮ್ 4 ಸಲ ಅಷ್ಟು ಸುಖ ಇದ್ರೆ ದೊಡ್ಡ. ಅದು ಇದ್ರೂ ಇಲ್ದ ಹಾಗೆ 15 ದಿವಸದಲ್ಲಿ ಒಮ್ಮೆ ಜಾರಿ ಬಿದ್ದದ್ದನ್ನ ನೀವು ಏನ್ರಿ ದಿನಾ ಜಾರಿ ಬಿದ್ಕೊಂಡ್ಬರ್ತೀರಿ ಅನ್ಲಿಕ್ಕಾಗತ್ತಾ? ನಾವು ಹೇಳುದೇ ಇಲ್ಲ. ಅವ್ನು ಹೇಳಿದ್ರೆ ಅವನಿಗೆ ಸ್ವಲ್ಪ ನನ್ ಮೇಲೆ ಏನೋ ಕೋಪ ಇದ್ದೇ ಬೇಕು ಅಂತಾನೆ ಎಲ್ಲರ ಮುಂದೆ ಅಣಗಿಸ್ಕೊಳ್ಲಿಕ್ಕೆ ಹೇಳ್ತಾನೆ ಅಂತಾನೆ ಗೊತ್ತಾಗುತ್ತೆ. ಅದರಿಂದಾಗಿ ಅದು ಏನಂತಾರೆ ಲೆಕ್ಕಕ್ಕೆ ಇಲ್ಲ ಅದು. ಆದ್ರೆ ದೇವರಿಗಿಂತ ಅವರಲ್ಲಿ ಒಂದು ಕಡಿಮೆ ಗುಣ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಮಾತ್ರ ಇದು. ಮತ್ತೆ ಸ್ವತಃ ಪ್ರಾಣದೇವರೇ ಹೇಳಿದ ಮಾತು ತನ್ನ ಬಗ್ಗೆನೆ. ಯಾರು ಕೂಡ ತನ್ನ ವೀಕ್ನೆಸ್ ಪಾಯಿಂಟ್ ಅನ್ನು ಯಾರು ಎತ್ತಿ ಹೇಳಲ್ಲ. ಆಲೋಚನೆ ಸರ್ವ ವಿಷಯಕಂ ಜ್ಞಾನ. ಆಲೋಚನೆ ಮಾಡಿದಾಗ ಎಲ್ಲ ವಿಷಯಗಳ ಬಗ್ಗೆ ಗೊತ್ತಾಗುತ್ತೆ. ದೇವರಿಗೆ ಹಾಗಲ್ಲ, ಅನಾಲೋಚನೆ ಅಪಿ ಸರ್ವ ವಿಷಯಕಂ ಜ್ಞಾನ. ಯೋಚನೆ ಮಾಡದೇ ಇದ್ರು ಅದು ಜ್ಞಾನ ಇದ್ದೇ ಇರುತ್ತೆ. ನಾವು ಯೋಚಿಸಿದ ಮೇಲೆ ಓ ನಮ್ಮ ಮನೆ ಹೆಸರು ಇದು ಅಂತ ಆಮೇಲೆ ಗೊತ್ತಾಗುತ್ತೆ. ಅವನಿಗೆ ಹಾಗಲ್ಲ, ಯಾರು ಪ್ರಾಣದೇವರಿಗೆ ಎಲ್ಲಾ ವಿಷಯಗಳ ಬಗ್ಗೆಯೂ ಕೂಡ ಆಲೋಚನೆ ಮಾಡಿದ ಮರುಕ್ಷಣ ಗೊತ್ತಾಗುತ್ತೆ. ನಮ್ಗೆ ಗೊತ್ತೇ ಆಗದೆ ಹೋಗ್ಬೋದು. ಏನು ಮಾರ್ರೆ ಚಡ್ಡಿ ದೋಸ್ತ ಹೇಳ್ತೇವೆ, ಅವನ ಹೆಸರೇ ಗೊತ್ತಿಲ್ಲ ಅಂತಿಲ್ಲ, ಅದು ತುಂಬಾ ದಿವಸ ಆಯ್ತಲ್ಲ ಈಗ ಮರ್ತ ಹೋಗಿದೆ ಅಂತ ಅಂತೀವಿ ನಾವು. ನಮ್ ಮಿತಿ ಇದೆ, ನಮ್ಗೆ ಒಪ್ಕೋಬೇಕು ಅದನ್ನ. ನಮ್ಮಲ್ಲಿರುವ ಮಿತಿಯನ್ನ, ಆಯಾ ವಸ್ತುವಿನ ಅಧಿಕೃತತೆಯನ್ನು ಒಪ್ಪಿಕೊಳ್ಳದೆ ಹೋದ್ರೆ ಅದು ಅನರ್ಥಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಫಲದ ಆಸೆಯಿಂದ ವೇದಗಳನ್ನ ಆಶ್ರಯಿಸುವಂತಹ ಮಂದಿ ಈ ಹೋಮ ಹವನ ಇತ್ಯಾದಿಗಳನ್ನು ಮಾಡ್ತಾರೆ, ಸೋಮರಸ ಕುಡಿತಾರೆ, ಬಹಳ ಖುಷಿ ಪಟ್ಟೆವು ಅಂತ ಉದ್ಗಾರ ತೆಗಿತಾರೆ, ಆಮೇಲೆ ಸ್ವರ್ಗದ ದಾರಿಯನ್ನು ಸೇರ್ತಾರೆ. ಸ್ವರ್ಗದ ಕ್ರೆಡಿಟ್ ಕಾರ್ಡ್ ಖಾಲಿ ಆಗುತ್ತೆ, ವಾಪಸ್ ಒಂದು ಸರ್ತಿ ಓದಿತಾರೆ, ಕೆಳಕ್ಕೆ ಮತ್ತೆ ಬಿದ್ದು ಮತ್ತೆ ಒಂದು ಸರ್ತಿ ಯಜ್ಞಕ್ಕಾಗಿ ಅವರು ಹೊರಡುತ್ತಾರೆ. ಮತ್ತೆ ಇದೇ ತರ ಸಂಪತ್ತಿನ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳದೆ ಪರಮಾತ್ಮನ ಎಚ್ಚರವನ್ನ ಸರಿಯಾಗಿ ಪಡ್ಕೊಳ್ಳಿಕ್ಕೆ ಬೇಕಿರುವ ಏನಂತೇವೆ ಗಟ್ಟಿತನವನ್ನ ಪಡೆಯದೆ ನಾವು ಈ ದಾರಿಯಲ್ಲಿ ಯಶಸ್ವಿಯಾಗಿ ಸಾಕ್ತೇವೆ ಅಂತ ಹೇಳಿ ತುಂಬಾ ಸ್ಟ್ರಗಲ್ಗಳನ್ನ ಎದುರಿಸ್ಬೇಕಾಗತ್ತೆ. ಹಾಗಾಗಿ ಕೃಷ್ಣ ಹೇಳಿದ, ಯಾರು ಅನನ್ಯಾಶ್ಚಿಂತಯಂತೋ ಮಾಂ, ಅನನ್ಯವಾಗಿ ನನ್ನನ್ನು ಯಾರು ಚಿಂತಿಸುತ್ತಾರೋ, ನಿರಂತರ ಪೂಜಿಸುತ್ತಾರೋ, ಅವರಿಗೆ ನಿತ್ಯಾಭಿಯುಕ್ತರಾದ ಅವರಿಗೆ ಯೋಗಕ್ಷೇಮದ ಹೊಣೆಗಾರಿಕೆ ನನ್ನದು. ಅವರ ವಿಷಯದಲ್ಲಿ ಏನೇ ಜವಾಬ್ದಾರಿ ಇದ್ರು ನಾನು ತಗೊಳ್ತೇನೆ. ತುಂಬಾ ಒಳ್ಳೆ ಅರ್ಥವನ್ನ ಆಚಾರ್ಯರೊಬ್ಬರೇ ಹೇಳಿದ್ದು, ಆಮೇಲೆ ಎಲ್ಲರೂ ಕಾಪಿ ಮಾಡಿದ್ರು. ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಯಾವುದು ಸಿಗಲೇಬೇಕಿತ್ತೋ ಸಿಗದೇ ಇದ್ದಾಗ ಅದನ್ನ ಸಿಕ್ಕಿಸುವವನು, ಸಿಕ್ಕಿದ ಮೇಲೆ ಅದನ್ನ ನಮಗೆ ದಕ್ಕಿಸುವವನು. ನಮ್ಮತ್ರ ಬಹಳ ಜನಕ್ಕೆ ಏನೇನೋ ಸಿಗುತ್ತೆ, ಪುಸ್ತಕಗಳು ಸಿಗುತ್ತೆ, ಓದ್ಲಿಕ್ಕೆ ಸಿಗುತ್ತೆ. ಈಗ ಮೊದ್ಲಿಗಿಂತ ಹೆಚ್ಚು ಸೌಕರ್ಯ ಇದೆ. ಮೊದಲು ಪುಸ್ತಕನೇ ಸಿಗ್ತಿರ್ಲಿಲ್ಲ ಓದ್ಲಿಕ್ಕೆ. ಈಗ PDF ಕೊಡಿ, PDF ಕೊಡಿ, PDF ಕೊಡಿ, ಎಲ್ಲದಕ್ಕೂ PDF ಬರುತ್ತೆ. ತೆಗೆದು ಓದ್ಲಿಕ್ಕೆ ಒಬ್ರಿಗೆ ಟೈಮ್ ಇಲ್ಲ. ಅದು ಸ್ಟಾಕ್ ಮಾಡಿ ಇಟ್ಟಿದ್ದೇನೆ, ಓದ್ಬೇಕು ಅಂತ ಫೋನಲ್ಲಿದೆ. ನಾನೊಂದು ತುಂಬಾ ಒಳ್ಳೆ ಕಂಟೆಂಟ್ ನೋಡಿಟ್ಟಿದ್ದೇನೆ, ಅದನ್ನು ಓದ್ಬೇಕು ಅಂತ ವಿಡಿಯೋ ಯಾವುದೋ ಒಂದಿಷ್ಟು ಯೂಟ್ಯೂಬ್ ಲಿಂಕ್ ಬಂತು, ಎಲ್ಲ ತಂದಾಕದ. ಯಾವುದೋ ಒಂದಿಷ್ಟು PDF ಬಂತು, ಎಲ್ಲ ತಂದಾಕ್ದ. ಯಾವುದೋ ಒಂದಿಷ್ಟು ಫೋಟೋಗಳು ಸಿಕ್ತು, ಎಲ್ಲ ತಂದಾಕದ. ಒಂದ್ ದಿವಸ ಫೋನ್ ಕಳೆದೋಯ್ತು. ಅದರ ಜೊತೆಗೆ ಎಲ್ಲನೂ ಹೋಯ್ತು. ಅಲ್ಲ ಅವನು ಏನೋ ಮಾಡಿ ಕೆಲವೊಂದ್ ಸರ್ತಿ ರಿಕವರ್ ಮಾಡಿ ಕೊಡ್ತಾನೆ ಅಂತ ಹೇಳ್ತಾರೆ. ಆಗ ನಮ್ಗೆ ಯಾವ್ದು ತುಂಬಾ ಇಂಪಾರ್ಟೆಂಟ್, ಅವ್ನು ಯಾಕಂದ್ರೆ ಅದಕ್ಕೆ 15,000 ಅಂತಾನೆ, ಅದಕ್ಕಿಂತ ಒಂದು ಹೊಸ ಫೋನ್ ಬರುತ್ತೆ. ಆಗ ನೀವು ಅದರಲ್ಲಿ ಒಂದು ಫೈಲ್ ಇದೆ, ಯಾವುದು ನಮ್ದು ರೆಸ್ಯೂಮ್ ಇದ್ದು ಬೇರೆ ಕಂಪನಿ ಕಳಿಸ್ಲಿಕ್ಕೆ ಬೇಕಾ, ಅದೊಂದು ಹುಡುಕಿ ಕೊಡಿ. ಯಾಕಂದ್ರೆ ಮತ್ತೆ ಅಷ್ಟೆಲ್ಲ ಹುಡುಕಿ ಬರೀಲಿಕ್ಕಾಗಲ್ಲ, ಡೇಟ್ ಬರ್ತ್ ಎಲ್ಲ ಅದರಲ್ಲೇ ಇತ್ತು. ಅಂದ್ರೆ ಯಾವ್ದು ಎಜುಕೇಶನಲ್ ಇಸ್ವಿ ಅದನ್ನೆಲ್ಲ ಕಾಪಿ ಪೇಸ್ಟ್ ಮಾಡಿದ್ದು ಅದರಲ್ಲಿ ಇತ್ತು. ಅದನ್ನ ಮತ್ತೆ ಹುಡುಕ್ಲಿಕ್ಕೆ ಆಗಲ್ಲ, ಇಲ್ಲಿ ಎಲ್ಲೋ ಕಳೆದೋಗಿದೆ. ಅದನ್ನೊಂದು ರೀಸೆಟ್ ಮಾಡಿ ಕೊಡಿ. ಉಳಿದಿದ್ದೆಲ್ಲ ಹೋದ್ರೆ ಹೋಗ್ಲಿ, ಕೇಳಬೇಕು ಅಂತಿತ್ತು ಉಪನ್ಯಾಸಗಳೆಲ್ಲ ಹೋದ್ರೆ ಹೋಗ್ಲಿ. ಯಾವುದೋ ಒಂದು ಜೀವನದ ಹೊಟ್ಟೆಪಾಡಿಗೆ ಅಗತ್ಯ ಇರುವ ಕೆಲಸಗಳು ಮಾತ್ರ ಉಳಿಲಿ ಅಂತ. ಅಂದ್ರೆ ಅದು ಕೆಲವೊಮ್ಮೆ ಅನಿವಾರ್ಯ ಆಗುತ್ತೆ, ಕೆಲವೊಮ್ಮೆ ಆಗ ಬಹಳ ಅನ್ಸಿರುತ್ತೆ ಕೇಳಬೇಕು ಅಂತ. ಆಮೇಲೆ ಸ್ವಲ್ಪ ಬೋರ್ ಆಗ್ಲಿಸೋದು, ಏನಿದೆ ಅದನ್ನೇ ಹೇಳ್ತಾರೆ, ದೇವ್ರ ದೊಡ್ಡ, ದೇವ್ರ ದೊಡ್ಡ, ದೇವ್ರ ದೊಡ್ಡ, ದೇವ್ರ ದೊಡ್ಡ. ಇದು ಗೊತ್ತುಂಟ್ರಿ ನಮ್ಗೆ, ಅದನ್ನ ಗೆಸ್ಸಲ್ಲಿ ಹೇಳ್ತೀರಿ, ಬೋರ್ ಬರ್ತಾ ಇದೆ ನಮ್ಗೆ. ಏನಾದ್ರು ಹೊಸ್ತು ಹೇಳಿ, ಚೆನ್ನಾಗಿರೋದು ಹೇಳಿ, ಲೋಕದಲ್ಲಿ ಎಂಜಾಯ್ ಮಾಡುವಂತದ್ದು ಹೇಳಿ ಅಂತ. ಅದು ಅಷ್ಟೊತ್ತಿಗೆ ಅದು ಬೋರ್ ಆಗ್ಬಿಟ್ಟಿರುತ್ತೆ. ಯಾರಿಗೆ ದೇವ್ರು ಬೋರ್ ಆದ್ನು ಅವನು ಜೀವನವೇ ಬೋರು. ಮತ್ತೇನು ಬೋರು ಅಂದ್ರೆ ಮೊಳಪೆ ಅಂತಾರೆ ನಮ್ಮಲ್ಲಿ, ಏನಿಲ್ಲ ಅದ್ರಲ್ಲಿ ಒಳಗೆ ಟೊಳ್ಳು. ಹೀಗೆ ಬೇರೆ ಬೇರೆ ರೀತಿಯ ಭಕ್ತರಾಗಿ ಶ್ರದ್ಧೆಯಿಂದ ದೇವರನ್ನ ಯಾರು ಪೂಜಿಸ್ತಾರೋ ಅವರು ಭಗವಂತನನ್ನು ಸೇರುತ್ತಾರೆ. ಆದ್ರೆ ಒಂದು ವೇಳೆ ಅವಿಧಿಪೂರ್ವಕ ಉಳಿದ ದೇವತೆಗಳನ್ನು ಪೂಜಿಸ್ತಾರೆ ಅಂತ ಇಟ್ಕೊಳ್ಳಿ,
ಅವರನ್ನು ಪೂಜೆ ಮಾಡಿದಾಗ ಪೂಜೆ ಆಗುತ್ತೆ, ವ್ಯವಸ್ಥೆ ಆಗುತ್ತೆ. ಆದ್ರೆ ಇಂಡೈರೆಕ್ಟ್ ಆಗಿ ಮಯೈವ ವಿಹಿತಾನ್ ಹಿತಾನ್, ಅವರಲ್ಲಿ ನಿಂತ ಪೂಜೆ ಕೊಳ್ಳುವ ನಾನೇ. ನೀವು ಹೆಸರು ಹೇಳದೇ ಇರಲಿ, ಯಾವುದೇ ದೇವತೆಗಳನ್ನು ಕಲ್ಪಿಸಿಕೊಳ್ಳಿ. ಅದರಿಂದಾಗಿ ಶಬ್ದಕ್ಕಿಂತ ನಾವು ಮನಸ್ಸಿನಲ್ಲಿ ಏನ್ ಕಲ್ಪಿಸ್ಕೊಳ್ತೇವೆ ಅನ್ನೋದು ಮುಖ್ಯ. ಅದಕ್ಕೋಸ್ಕರ ನಮ್ಗೆ ಜಪದಲ್ಲಿ ಸೋಲು ಇವತ್ತು. ಯಾಕೆ ಸೋಲು ಅಂದ್ರೆ ನಾವೇನ್ ಮಾಡ್ತಾ ಇರ್ತೀವೋ ಅದರ ಅರ್ಥದ ಗಮನ ನಮ್ಮ ಮನಸ್ಸಲ್ಲಿ ಇಲ್ವೇ ಇಲ್ಲ. ಯಾವುದು ಹೇಳುವಾಗ ಗಾಯತ್ರಿ ಜಪ ತರ್ಪಣ ಕೆಂ ಕರ್ಮ ಕರಿಷ್ಯೆ ಅಂತ ಶುರು ಮಾಡ್ತೇನೆ. ಅದು ಹೋಗ್ತಾ ಹೋಗ್ತಾ ನಾವು ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಅಂತ ಎಲ್ಲೋ ಹೋಗಿರುತ್ತೆ. ಮಾಡ್ತಾ 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 ಅಭ್ಯಾಸ ಇಲ್ಲದೆ ಎಲ್ಲೋ ಮುಗಿತು. ದೇವರು ಸುಮ್ಮನಿರ್ತಾನೆ, ತಾಳ್ಮೆ ಪರೀಕ್ಷೆ ಮಾಡ್ತಾನೆ, ಎಷ್ಟಿದೆ ನೋಡೋಣ ಇವ್ದು ಅಂತ. ಆದ್ರೆ ನಾವು ದೇವರ ತಾಳ್ಮೆಯನ್ನು ಕೂಡ ಮೀರ್ತೇವೆ. ಎಲ್ಲರಿಗಿಂತ ಅತ್ಯಂತ ತಾಳ್ಮೆಯ ವ್ಯಕ್ತಿ ಅವನು. ಅವನ ಸಹನೆಯನ್ನು ಕೂಡ ಮೀರುವಂತಹ ಅವ್ಯವಸ್ಥೆಗೆ ನಾವು ಕಾರಣರಾಗ್ತೇವೆ. ನಾನೇ ಈ ಜಗತ್ತಿನ ಎಲ್ಲದರ ಪೂಜೆಯನ್ನು ಕೊಳ್ಳುವವನು, ಎಲ್ಲ ದೇವತೆಗಳಿಂದ ಅರ್ಚಿತನಾಗುವವನು ನಾನೇ. ಏನ್ರಿ ನೀವು ನಿಮ್ದು ಹೇಳ್ತೀರ, ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ಸಕಲ ದೇವ ಪೂಜ್ಯ ಅಂತ ರುದ್ರದೇವನನ್ನು ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ನಮ್ಮ ದೇವರೇ ಸಕಲ ದೇವ ಪೂಜ್ಯ. ನೋಡಿ ಜಗತ್ತಲ್ಲಿ ತುಂಬಾ ಅಪರೂಪವಾದದ್ದೇ ಒಂದೊಂದಿರುತ್ತೆ. ಯಾವುದು ತುಂಬಾ ಅದ್ಭುತವೋ ಅದು ಒಂದೊಂದಿರುತ್ತೆ. ನೋಡಿ ಪುಷ್ಕರದಲ್ಲಿ ಬ್ರಹ್ಮದೇವರಿಗೆ ಜಗತ್ತಿನಲ್ಲಿ ಬೇರೆ ಎಲ್ಲೂ ಒಂದು ಅಪರೂಪ ದೇವಸ್ಥಾನ, ನಮ್ಮಲ್ಲಿ ಮಾತ್ರ ಇದೆ. ಯಾಕೆಂದ್ರೆ ಅದು ಇರುದೇ ಒಂದು, ಅಂದ್ರೆ ಅದು ಗ್ರೇಟ್. ಒಂದಿದೆ ಅಂದ್ರೆ ಗ್ರೇಟು ಅಂತ ಕೆಲವರು, ಇದರಷ್ಟು ದೇವಸ್ಥಾನಗಳೇ ಇಲ್ಲ ಆದ್ರಿಂದಾಗಿ ಇದು ಗ್ರೇಟು ಅಂತ ಕೆಲವರು. ಒಬ್ಬೊಬ್ರದ್ದು ಒಂದೊಂದು ಲಾಜಿಕ್ ಇರುತ್ತೆ. ಡೈವರ್ಸಿಟಿನ ಉಳಿಸಿದ ತಪ್ಪಲ್ಲ. ಆಪ್ಷನ್ ನಿಮ್ಗೆ ಉಪಾಸನೆಗೆ ಬೇರೆ ಬೇರೆ ದಾರಿ ಇದೆ. ಏನೇನು ಆಗಿಲ್ಲ, ನಾವು ತಿಳ್ಕೊಂಡಿದ್ದು ತಪ್ಪಾಗಿದೆ ಅಷ್ಟೇ. ಈಗ ನಿಮ್ಗೆ ಕೆಲಸಗಳಲ್ಲಿ ಆಪ್ಷನ್ ಕೊಡದೆ ಎಲ್ಲರೂ ಕುಕ್ಕುರ್ ಬಡದು ಪಟಪಟ ಅಂತ ಕುಟ್ಟಬೇಕು ಅಂತ ಒಂದೇ ಕೆಲಸ ಕೊಟ್ರೆ ಅದೇ ಹಾಗಾದ್ರೆ ಅದು ಸಮಸ್ಯೆ ಅಂತ ಗೊತ್ತಾಗಿದೆ ಅಲ್ವಾ? ಬೇರೆ ಕೆಲಸಗಳು ಇದ್ರೂ ಕೂಡ ಯಾಕೆ ಹೋಗ್ತಿಲ್ಲ? ತಪ್ಪು ತಿಳ್ಕೊಂಡಿದ್ದಾರೆ. ನಾ ಕೆಲಸದಿಂದನೇ ಉದಾಹರಣೆ ಕೊಡ್ತಾ ಇದ್ದೀನಿ. ಒಂದು ಕೆಲಸ ಅಂತ ಫಿಕ್ಸ್ ಆದ್ರೆ ಡೈವರ್ಸಿಟಿನ ಸಪೋರ್ಟ್ ಮಾಡಿದ್ರಿಂದ ಇವಾಗ ಅನರ್ಥನೇ ಆಗ್ತಿದೆ. ಒಂದು ಯೂನಿಟಿ ಅನ್ನೋದೇ ಇಲ್ಲ. ಶಿವ ಗ್ರೇಟ್ ಅಂತ ಕೆಲವರು, ಶಕ್ತಿ ಗ್ರೇಟ್ ಅಂತ ಕೆಲವರು, ಕ್ರಿಶ್ಚಿಯಾನಿಟಿಯಲ್ಲಿ ಇಸ್ಲಾಮಲ್ಲಿ ಅವ್ರು ಬದುಕೋದೇ ಯೂನಿಟಿ, ಅವರಲ್ಲಿನೂ ಇದೆ. ಆದ್ರೆ ಇನ್ನರ್ ಇದೆ. ಆದ್ರೆ ನಮ್ಮಲ್ಲಿರೋ ಟ್ರೈಬಲ್ರಿ ಯಾವ್ದ್ರಲ್ಲಿ ನಮ್ಮಲ್ಲಿರುವಷ್ಟು ಸ್ವಾತಂತ್ರ್ಯ ಅಲ್ಲಿಲ್ಲ. ಅದೇ ಪ್ರಾಬ್ಲಮ್. ಆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಸಮಸ್ಯೆ ಏನು ಅಂದ್ರೆ ದಾರಿ ತಪ್ಪಿಸೋರು ತುಂಬಾ ಜನ ಇದ್ದಾರೆ. ನಾವು ಎಚ್ಚೆತ್ಕೊಳ್ಬೇಕು, ಅದಕ್ಕೆ ತಿಳ್ಕೊಳ್ಬೇಕು ಅಂತ ಹೇಳುದು. ತಿಳ್ಕೊಳ್ಳೋದು ಬಿಟ್ಟು ನಾವು ಬರೀ ಡೈವರ್ಸಿಟಿನೇ ತಪ್ಪು ಅಂದ್ರೆ ಎಷ್ಟು ತಿಳ್ಕೊಳ್ಳಿಕ್ ವಿಷಯಗಳು ಸಿಗುತ್ತೆ. ನಿಮ್ಗೆ ಅವ್ರದ್ದು ಪುಸ್ತಕಗಳನ್ನು ಓದಿದ್ರೆ ಆಮೇಲೆ ಏನೂ ಇಲ್ಲ ಓದ್ಲಿಕ್ಕೆ. ನೀವು ಜೀವನ ಪೂರ್ತಿ ಓದಿದ್ರೆ ಇನ್ನೂ ಓದ್ಲಿಕ್ಕಿದೆ. ಆಗ ಒಂದು ನೇಚರ್ ಅಲ್ಲಿ, ಲೈಫ್ ಅಲ್ಲಿ ಒಂದು ಕುತೂಹಲಕ್ಕೆ ಅವಕಾಶ ಇದೆ. ಉಳಿದಿಲ್ಲ ಅಂತ ಹೇಳ್ಬೇಡಿ, ಉಳಿದಿದೆ. ಎಲ್ಲಿ ಬೇಕೋ ಅಲ್ಲಿ ಬರುತ್ತೆ, ಅದು ಸಮಯಕ್ಕೆ ಸರಿಯಾಗಿ ಬರುತ್ತೆ. ನಾವೇನೋ ಈಗಿದು ಒಂದು ಕ್ಷಣದ ರಿಸಲ್ಟ್ ಅಂತ ತಗೊಂಡು ಇದು ಶಾಶ್ವತವಾದ ರಿಸಲ್ಟ್ ಅಂತ ಯಾಕೆ ಅನ್ಕೋತೀರಿ? ಜೀವನ ಧ್ವಜಸ್ತಂಭದಲ್ಲಿ ಕೋವಿದಾರ ವೃಕ್ಷ ಕೂತಿದೆ, ವ್ಯವಸ್ಥೆ ಮಾಡ್ಲಿಕ್ಕಿದೆ. ನೋಡಿ, ಕೆಟ್ಟದ್ದು ಎಲ್ಲಾ ಕಾಲದಲ್ಲೂ ಮತ್ತೆ ಮತ್ತೆ ಆಗ್ತಾ ಇರುತ್ತೆ. ಕಲಿಬೇಕಾದ್ರೂ ಕಲಿತಾರೆ. ದೇಶದಿಂದ ಏನು ಇಲ್ವಲ್ಲ. ಅಂದ್ರೆ ದೇಶ ಅನ್ನೋದು ಒಂದು ಕಲ್ಪನೆ ಬಿಟ್ರೆ ಅದೊಂದು ಉಳಿಸ್ಕೊಂಡೋದ್ರಿಂದ ನಾವು ಉದ್ಧಾರ ಆಗ್ತೇವೆ ಅಂತ ಸುಳ್ಳು. ದೇಶ ಉಳಿಯೋದ್ರ ಜೊತೆಗೆ ಧರ್ಮ ಉಳ್ಕೊಳ್ಬೇಕು, ದೇವರ ಚಿಂತನೆ ಉಳಿಬೇಕು, ಅದಕ್ಕೆ ದೇಶ ಬೇಕು. ನಾವೇನಂದ್ರೆ ದೇಶ ಉಳಿಸೋದೇ ದೊಡ್ಡ ಕೆಲಸ ಆಗ್ಬಿಟ್ಟು ದೇವರೇ ಇಲ್ಲ, ತಗೊಂಡೇನ್ ಮಾಡೋದು? ಆದ್ರೆ ಆ ದೇವರ ಚಿಂತನೆಯಲ್ಲೂ ವೈವಿಧ್ಯ ಇದೆ. ಒಬ್ಬೊಬ್ಬರಲ್ಲಿ ಒಂದೊಂದ್ ತರದ, ಅದು ಉಪನಿಷತ್ತಲ್ಲೇ ಇರುವಂತ ಮಾತು. ಅಗ್ನಿಯಿಂದ ಉಪಾಸನೆ ಮಾಡಿ ಭಗವಂತನನ್ನು ಪಡೆದವರು ಕೆಲವರು, ಸೂರ್ಯನನ್ನು ಉಪಾಸನೆ ಮಾಡಿ ಭಗವಂತನನ್ನು ಪಡೆದವರು ಕೆಲವರು. ನೂರಾರು ದಾರಿಗಳಿರುವುದು, ನೂರಾರು ತರದ ಮನುಷ್ಯನ ಸ್ವಭಾವಕ್ಕೆ ತಕ್ಕಂತ ದಾರಿಗಳಷ್ಟೇ ಹೊರತು ಆ ವಿಷಯದ ತಪ್ಪು ಪ್ರಜ್ಞೆಯಿಂದ ತಪ್ಪು ಕಲ್ಪನೆಗಳು ಹುಟ್ಟಿವೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಇರುವುದೇ ತಪ್ಪು ಅಂತ ಹೇಳುವ ಹಾಗಿಲ್ಲ. ನಾವು ತಿಳಿಯದೇ ಇರುವುದು ನಮ್ ತಪ್ಪು, ನಾವು ಅದರ ಕಡೆಗೆ ಸರಿಯಾದ ಗಮನ ಕೊಡದೇ ಇರುವುದು ನಮ್ ತಪ್ಪು. ನಮಗೆ ಬೇಕು ಅಂತ ಸರಿಯಾದ ಜ್ಞಾನಕ್ಕೆ ನೀವು ಹಠ ಮಾಡಿ, ನಿಮ್ಗೆ ಉತ್ತರ ಸಿಗುತ್ತೆ, ಇಲ್ಲೇ ಸಿಗುತ್ತೆ. ಇದು ಒಂದು ಚೆನ್ನಾಗಿ ಓದಿದ್ರೆ, ಈಗ ಇಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾ ಇದ್ದೇನೆ ಕೃಷ್ಣ, ಇಷ್ಟು ಓಪನ್ ಆಗೇ ಇದೆ. ಯಾಕೆ ಯಾರು ಓದಲ್ಲ? ಬೇಡ, ನಿಮ್ಗೆ ಬೇರೆ ಡೈವರ್ಸಿಟಿಗಳ ಬಗ್ಗೆ ಯೋಚನೆ ಮಾಡ್ಬೇಡಿ. ಗೀತೆ ಒಂದು ಓದಿದ್ರೆ ಸರಿಯಾದ ಯಾವ್ದು ಗೊತ್ತಾಗಲ್ವಾ? ಯಾಕೆ? ಇದು ಯಾವತ್ತಾದ್ರೂ ಮಡಚಿಟ್ಟಿದ್ದಾರೆ? ಯಾರಾದ್ರೂ ಬೀಗ ಹಾಕಿ ಒಳಗಿಟ್ಟಿದಾರ? ಎಷ್ಟು 100,000 ವ್ಯಾಖ್ಯಾನಗಳಿವೆ, 100,000 ಉಪನ್ಯಾಸಗಳಿವೆ. ಬಡ್ಕೊಂಡ ಉಪನ್ಯಾಸಗಳಲ್ಲಂತೂ ಇದೇ ಒಂದು ನಿಮ್ಮ ಜೀವನಕ್ಕೆ ಗತಿ ಅಂತ ಹೇಳಿದ ಮಾತಿದೆ. ಅದನ್ನು ಕೇಳಿಕ್ ನಮ್ಗೆ 1 ನಿಮಿಷದಲ್ಲಿ ಹೇಳಿ. ಜೀವನ ಅಂದ್ರೆ 1 ನಿಮಿಷ ಹೇಳಿ. ಅರ್ಥ ಅದೇ ಹೇಳಿದ್ದು. ಅರ್ಥ ಮಾಡಿದ್ದಾರೆ ಅಂದ್ರೆ ಯಾಕೆ ಮಾಡಿದ್ದಾರೆ? ಅವ್ರವ್ರಿಗೆ ಏನ್ ಬೇಕೋ ಅರ್ಥ ಮಾಡಿದಾರೆ ಹೊರತು ಅಲ್ಲೇನಿದೆ ಅಂತ ಅರ್ಥ ಮಾಡ್ಲಿಕ್ಕೆ ಯಾರು ಹೋಗಿಲ್ಲ. ಮತ್ತೆ ಅವರಿಗೆ
ನೀವು ಒಬ್ಬನನ್ನೇ ಕೊಟ್ರು ನೋಡಿ, ಒಂದೇ ಗೀತೆ ಇಟ್ಕೊಳ್ಳಿ, ಇಷ್ಟು ಈಗ ಇದೇ ಉತ್ತರ ಸಿಗ್ತಾ, ಒಂದೇ ಗೀತೆ, ಇದರಲ್ಲಿ ಬೇರೆ ದೇವತೆಗಳ ಬಗ್ಗೆ ಏನೂ ಹೇಳಿಲ್ಲ. ಆದ್ರೂ ಎಲ್ಲಾ ದೇವತೆಗಳನ್ನು ಉಪಾಸನೆ ಮಾಡೋರು ಗೀತೆಯನ್ನೇ ಕೋಟ್ ಮಾಡಿ ನಮ್ ದೇವರು ಶ್ರೇಷ್ಠ ಅಂತಾರಲ್ಲ, ಏನ್ ಹೇಳ್ತೀರಿ? ನಾನು ಅದಕ್ಕೆ ಹೇಳ್ತೀನಿ, ಹಾಗಾದ್ರೆ ಏನ್ ತಪ್ಪೇ ಯಾರ್ದು? ಗೀತೆ ತಪ್ಪಾ? ತಿಳ್ಕೊಳ್ಳೋರು ತಪ್ಪಲ್ಲ. ತಿಳಿಸ್ಬೇಕಾಗಿರತ್ತಲ್ಲ ಕೆಲವ್ರಿಗೆ. ಹ ಹೌದು. ಅಲ್ಲ ನೋಡಿ, ಯಾರಿಗೂ ಒಬ್ಬನೇ ಜಗತ್ತಲ್ಲಿ ಎಲ್ರಿಗೂ ಒಬ್ಬನೇ ತಿಳಿಸ್ಲಿಕ್ಕಾಗತ್ತಾ? ಕೃಷ್ಣ ಹೇಳ್ಬೇಕಾದನು ಒಬ್ಬನೇ ಇದ್ದಾನೆ, ಅವ್ನು ಹೇಳಿ ಆಗಿದೆ. ಈ ಪಾಯಿಂಟ್ ಅರ್ಥ ಆಗಿಲ್ಲ. ಯಾರ್ ತಪ್ಪು? ನಿಮ್ಗೆ ತಪ್ಪ ಅರ್ಥ ಮಾಡಿ ನಾವ್ ಹೇಳಿದ್ವಾ? ಅರ್ಥ ಮಾಡಿ ಅಂತ ಅಲ್ಲ, ತಡಿಲಿಕ್ಕಾಗತ್ತಾ? ಒಂದು ಸ್ಟೇಟ್ಮೆಂಟ್ ಬಂದ್ರೂ ಹಿಂದೂಯಿಸಮ್ ಅದನ್ನ ಸಪೋರ್ಟ್ ಮಾಡುತ್ತೆ. ಈಗ ತಡಿಲಿಕ್ಕಾಗತ್ತಾ? ತಡೆಯೋದು ಬೇರೆ, ಅದನ್ನ ಸಪೋರ್ಟ್ ಮಾಡೋದು ಬೇರೆ. ಯಾವ್ದನ್ನ ಸಪೋರ್ಟ್ ಮಾಡ್ಬೇಕು? ಇವಾಗ ಡೈವರ್ಸಿಟಿ ಒಳ್ಳೇದು ಒಂದ್ ಲಿಮಿಟ್ ವರ್ಗು, ಬಟ್ ಅದು ಮೇನ್ ಟ್ರ್ಯಾಕ್ಗಿಂತ ಮೇನ್ ಟ್ರ್ಯಾಕ್ ನ ಅದು ಅಬ್ಸ್ಟ್ರಕ್ಟ್ ಮಾಡ್ತಾ ಇದೆ, ರಿಸ್ಟ್ರಿಕ್ಟ್ ಮಾಡ್ತಾ ಇದೆ ಅಂದ್ರೆ ಅದು ತಪ್ಪು. ಅದು ತಪ್ಪಲ್ಲ, ತಿಳ್ಕೊಳ್ಳೋರು ತಪ್ಪು. ಅದೇ ತಿಳ್ಕೊಳ್ಳೋರ್ಗೆ ತಪ್ಪಲ್ಲ, ಮತ್ತೆ ಡೈವರ್ಸಿಟಿಯಿಂದ ಅವ್ರು ಅದನ್ನ ಮಾಡ್ತಿರೋದು. ಲೈಕ್ ದೇ ಡೋಂಟ್ ಹ್ಯಾವ್ ದಟ್ ಟೈಮ್. ಆ ದೇವರ ಸೃಷ್ಟಿಯ ವೈಚಿತ್ರ ಹೇಳಿಕ್ಕೆ ಹೊರಟದ್ದು. ದೇವರಿಗೆ ಹೇಳ್ಬೇಕು, ನೀನ್ ಇಷ್ಟು ಡೈವರ್ಸಿಟಿ ಮಾಡಿದ ತಪ್ಪು, ತಿಳಿಬೇಕಾದ ಸರಿಯಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಕೊಡದೇ ಇದ್ದಿದ್ ತಪ್ಪು. ಕರೆಕ್ಟ್ ಅಲ್ಲ, ಏನ್ ನಡಿಬೇಕು ಅದು ಆಗ್ತಾ ಇದೆ. ಅದೇ ಆಗ್ಬೇಕಾದ್ದೇ ಆಗ್ತಾ ಇದೆ, ಹಾಳಾಗಿಲ್ಲ, ಸರಿ ಮಾಡ್ಕೊಳ್ಳಿಕ್ ಇನ್ನೂ ಟೈಮ್ ಇದೆ ಅಂತ ಹೇಳಿ ನಾವು ಅದಕ್ಕೆ ಹಿಸ್ಸ ಆಗ್ಬಾರ್ದು. ತಪ್ಪು ನಡೆಯುವುದಕ್ಕೆ ನಾವು ಹಿಸ್ಸ ಆಗ್ಬಾರ್ದು, ನಾವು ಸರಿಯಾದನ್ನು ಓದಿ ತಿಳ್ಕೊಳ್ಬೇಕು ಅಂತ ಹಠ ಬೇಕು ನಮಗೆ. ಈಗ ಇದನ್ನು ಯಾರಾದ್ರೂ ಮುಚ್ಚಿಟ್ಟಿದಾರ? ನಾನು ಹೇಳುದು, ಈ ಪುಸ್ತಕ ಸರಿಯಾದ್ದೇ ಅನುವಾದ ಇದೆ. ಯಾರೇ ಬಿಟ್ಟಿದ್ದಾರೆ ಹುಳ? ಅದು ಯಾವ ವಿಷ್ಣು ಸರ್ವೋತ್ತಮ ಅಂತ ಪ್ರಜ್ಞೆ ಇದ್ದು ಅದನ್ನ ಪಾಲಿಸಿದ್ರೆ ಅದು ಕರೆಕ್ಟ್. ಅದು ಮೇನ್ ಸರ್ವೋತ್ತಮ ಅಲ್ಲ ಅನ್ನೋದು ಅವ್ರ ತಲೆಯಲ್ಲಿದೆ ಅಂದ್ರೆ ಅದೆಲ್ಲ ರಾಂಗ್ ಅಲ್ವಾ ಅಂತ ನಾನು ಹೇಳ್ತೀನಿ. ನೀವು ಆ ವಸ್ತು ಸ್ಥಿತಿ ಹೇಗಿದೆಯೋ ಅದನ್ನ ಒಪ್ಕೊಳ್ಳಿಕ್ತಾ ಇರಲಿಲ್ಲ. ಈಗ ಆಗಿರೋದನ್ನ ಹಿಡ್ಕೊಂಡು ಹಿಂದಿದ್ದ ಪಾದ ಮಾಡ್ತಾ ಇದ್ದೀರಿ. ಎಲ್ಲಾ ತರದ ಜೀವ ಸ್ವಭಾವ ಇದ್ದೇ ಇದೆ. ಮತ್ತೆ ತಪ್ಪ್ಯಾರದ್ದು ಹಾಗಾದ್ರೆ ಹೇಳಿ? ಆ ಜೀವದ ಸ್ವಭಾವ ಹಾಗಿದ್ರೆ ಏನ್ ಮಾಡ್ತೀರಿ? ಎಲ್ಲ ಇತ್ತು, ಕಲಿಯುಗದಲ್ಲಿ ಇರುದೇ ಹೀಗೆ. ನಾವು ಜಾಗೃತರಾಗ್ಬೇಕು. ಪುರುಷ ಅಂತ ಶಬ್ದ ಬಂದ್ರು, ಶಂಕರಾಚಾರ್ಯರು ಇರ್ಬೋದು, ಅವ್ರು ಯಾರೇ ಇದ್ರು ಅವ್ರು ವಿಷ್ಣು ಅಂತಾನೆ. ಆಮೇಲೆ ಈಶ್ವರ ಸರ್ವಭೂತನ, ಅಲ್ಲಿ ಈಶನ ಶ್ರೀಲಹ ನಾರಾಯಣ. ಬಟ್ ಇವಾಗ ಯಾಕೆ ಅವ್ರ ಪರಂಪರೆಯವರು ಯಾಕೆ ಕಿತ್ತಾಡ್ಕೊತಾ ಇದಾರೆ ಶಿವ ಶ್ರೇಷ್ಠ ವಿಷ್ಣು ಶ್ರೇಷ್ಠ? ಆಯ್ತು, ಹಾಗಾದ್ರೆ ಗೀತೆ ತಪ್ಪಿಲ್ಲ, ಉಪದೇಶಕರದ್ದು ತಪ್ಪಿಲ್ಲ. ನಾನ್ ಹೇಳ್ತಾರೆ ಪರಂಪರೆ ಇವಾಗ ಇಟ್ಸ್ ಓಕೆ ಟು ಎನ್ಕರೇಜ್ ದೆಮ್, ಆ ತರದ್ದು ಒಂದು ಎಕ್ಸಿಸ್ಟ್ ಆಗ್ಬೇಕು, ಅದು ಒಂದು ಡೈವರ್ಸಿಟಿ ಅಂತ ನಾವು ಸಪೋರ್ಟ್ ಮಾಡ್ತೀವಲ್ಲ, ಅದು ರಾಂಗ್. ದಟ್ಸ್ ರಾಂಗ್. ಬಿಕಾಸ್ ಶಂಕರಾಚಾರ್ಯ ಹಿಮ್ಸೆಲ್ಫ್ ಟೋಲ್ಡ್ ಅಲ್ವಾ ವಿಷ್ಣು ಶ್ರೇಷ್ಠ ಅಂತ ಅವರು. ಸರಿ, ಈಗ ಇದು ಯಾರನ್ನು ಹೋಗಿ ಯಾರು ಮೂಗಿದಾರ ಹಾಕ್ಬೇಕು? ಯಾರು ರಿಜಿಡ್ ಆಗಿರ್ತಾರೋ, ಯಾರು ಮಿಸ್ಲೀಡ್ ಮಾಡ್ತಾರೋ ಅಂತ. ಸರಿ, ಅವರನ್ನು ಹಿಡ್ಕೊಂಡ್ ಬನ್ನಿ, ಹಾಕೋಣ, ಮೂಗ್ದಾರ ಹಾಕಿ ಎಳೆದಾಕೋಣ, ಕರ್ಕೊಂಬನ್ನಿ. ನಾವು ಮಾತಾಡೋದು ಸುಲಭ, ಅದು ಸಮಾಜದ ಅದ ವರ್ಕ್ ಆಗುದುಂಟಲ್ಲ, ವರ್ಕಿಂಗ್ ಏರಿಯಾಕ್ಕೆ ಹೋದಾಗ ಯಾವುದು ನಾವು ಹೇಳಿದಾಗ ನಡೆಯುವುದೇ ಇಲ್ಲ. ನಾವು ಅದರಲ್ಲಿ ಒಂದು ಭಾಗ ಆಗ್ಬಾರ್ದು. ನಾನು ಅದನ್ನೇ ಯಾವಾಗ ಇಂಡಿವಿಜುವಲ್ ಆಗಿ ಯೋಚನೆ ಮಾಡಬೇಕು ಹೊರತು ಆಗಿರುವುದನ್ನೇ ಸಮಸ್ಯೆ ದೇವರಿಗೆ ಗೊತ್ತಿಲ್ಲದೆ ಆಗಿದೆ ಇದೆಲ್ಲ. ನಾನು ಹೇಳುದು ಸರಿ ಅಂತ ಹೇಳ್ತಿಲ್ಲ, ಸರಿ ಅಂತ ಹೇಳಿದ್ದಲ್ಲ, ನಾವು ಅದಕ್ಕೆ ಅವಕಾಶ ಕೊಡಬಾರ್ದು, ನಾವು ಕೊಡಬಾರ್ದು ಅಂತ ಹೇಳಿದ್ದಷ್ಟೇ. ನೀವು ನಮ್ ಬಗ್ಗೆ ಮಾತ್ರ ಮಾತಾಡಿ, ನಾವಿಲ್ಲಿದ್ದೀವಿ, ನಾವು ಅದಕ್ಕೆ ಸರಿ ಅವಕಾಶ ಕೊಡುದು ಬೇಡ, ಸಾಕು. ನಮ್ಮ ಕೆಲಸದಲ್ಲಿ ಏನ್ ನಾವು ಪ್ರಯತ್ನ ಮಾಡಿದ್ವಿ ಅದೇ ದೇವ್ರಿಗೆ ಇಷ್ಟ ಆಗುದು. ನೀವು ಯಾಕೆ ಇಡೀ ಜಗತ್ತಲ್ಲಿ ಎಲ್ರು ನಾವ್ ಯೋಚನೆ ಮಾಡ್ದಂಗ್ ಮಾಡ್ಬೇಕು ಅಂತ ಅಂತೀರಿ? ಮತ್ತೆ ಅದೇ ಅರ್ಥ ಅದಕ್ಕೆ. ಯಾಕೆ ಎಲ್ರು ಆತರ ಅವರು ಅದೇ ಹೇಳಿದ್ರು, ಇವರು ಅದೇ ಹೇಳಿದ್ರು, ಇವರು ಅದೇ ಹೇಳಿದ್ರು, ಮತ್ತೆ ಯಾಕೆ ಎಲ್ರು ಬೇರೆ ಬೇರೆ ಯೋಚನೆ ಮಾಡ್ತಿದ್ದಾರೆ ಅಂತಾನೆ ತಾನೇ ಅರ್ಥ. ಇವಾಗ ಜಗತ್ತಂದ್ರೆ ಯಾರಿಗ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಅನ್ನೋದು ಅಂಡರ್ಸ್ಟುಡ್. ಇಟ್ಸ್ ನಾಟ್ ಯಾರಿಗ ಇಂಟ್ರೆಸ್ಟ್ ಇಲ್ಲೋ, ಇಟ್ಸ್ ಅಂಡರ್ಸ್ಟುಡ್ ಅಲ್ವಾ.
ಇಂಟ್ರೆಸ್ಟ್ ಇರೋರಿಗೆ ಸರಿಯಾದ ದಾರಿ ಸಿಗ್ಬೇಕಲ್ಲ ಅಂತ ಮಾತ್ರ ನಾನು ಸಿಗುತ್ತೆ ಅಂತ ಹೇಳಿದ್ದು, ಕಾಯ್ಬೇಕು. ಒಂದೇ ದಿವ್ಸಕ್ಕೆ ಸಿಗಲ್ಲ. ಅವ್ರಿಗೆ ಬೇಕು ಅಂತ ಬರುವಾಗ ಖಂಡಿತ ಸಿಗುತ್ತೆ. ಅವ್ರು ಹಠ ಮಾಡ್ಬೇಕಷ್ಟೆ. ಯಾರೂ ತಡಿಲಿಕ್ಕೆ ಆಗಲ್ಲ, ಯಾರಿಗೂ ತಡೆಯೋ ರೈಟ್ಸು ಇಲ್ಲ, ತಡಿಲಿಕ್ಕೆ ಆಗುದು ಇಲ್ಲ. ನಾನ್ ತಡಿತೇನೆ ಅಂತ ಯಾರಾದ್ರೂ ಹೋದ್ರೂ ಕೂಡ ಅವ್ನು ಪೆಟ್ಟೆ ತಿಂತಾನಷ್ಟೆ. ನಡಿಬೇಕಾದ್ದನ್ನು ಬಿಟ್ಟು ಬೇರೆದನ್ನ ನಡಿಲಿಕ್ಕೆ ನಾವ್ ಯಾವತ್ತೂ ಬಿಟ್ಕೊಡ್ಲಿಕ್ಕೆ ಸಾಧ್ಯ. ನಾವು ನಮ್ಮ ಇಂಟೆನ್ಷನ್ ಅಲ್ಲಿ ಅದಾಗ್ಲಿ ಹಾಗಾಗ್ಲಿ ಅನ್ನೋದು ಬರಬಾರ್ದು ಅಂತ. ನಮ್ ದಾರಿ ಕ್ಲಿಯರ್ ಆಗಿ ನಾವು ಗುರಿಯನ್ನ ತಲುಪಬೇಕು ಅಂದ್ರೆ ನಮ್ ಕಡೆಯಿಂದ ನಾವು ಪ್ರಾಮಾಣಿಕವಾಗಿ ಅದನ್ನ ಒಪ್ಪಿಸ್ಲಿಕ್ಕೆ ತಯಾರು. ನಾವು ಆಗುದನ್ನ ನಾವು ಮಾಡ್ತಾ ಹೋಗ್ತೇವೆ. ಉಳಿದವರಿಗೆ ಅವ್ರು ತಿಳ್ಕೊಳ್ತಾರೆ ಅಂದ್ರೆ ಒಂದ್ ದಿವಸ ಆ ಯೋಚನೆಗೆ ಅವರಿಗೂ ನಮ್ಮ ಪ್ರಯತ್ನ ನಿರಂತರವಾಗಿ ಒಂದೊಂದೇ ಒಬ್ಬೊಬ್ಬರೇ ಮತ್ತದು ಸಾವಿರಾರು ವರ್ಷಗಳ ಪ್ರಯತ್ನ, ಒಂದು ದಿವಸದ ಪ್ರಯತ್ನ ಅಲ್ಲ ಅದು. ನೋಡಿ, ಹಾಳಾಗ್ಲಿಕ್ಕೂ ಸಾವಿರಾರು ವರ್ಷ ತಗೊಂಡಿದೆ ಅಂದ್ಮೇಲೆ ಸರಿಯಾಗ್ಲಿಕ್ಕೂ 16,000 ವರ್ಷ ಹೋಗುತ್ತೆ. ಕಾಯ್ಬೇಕಷ್ಟೆ. ಕಾಯೋದು ಬಿಟ್ಟು ಬೇರೆ ದಾರಿ ಇಲ್ಲ. ತಾಳ್ಮೆನೆ ಪ್ರಧಾನ. ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ. ಅಲ್ಲ, ಇದು ತಪ್ಪು. ಇದು ನಿಮ್ಮ ಏನಂತೇವೆ, ಒಂದ್ ಶರೀರ ಅಲ್ಲಲ್ಲ ಸಾಧನೆ. ಒಂದ್ ಶರೀರದ ಸಾಧನೆ ಹೇಳಿಲ್ಲ ಇಲ್ಲಿ. ಬಹುನಾಮ್ ಜನ್ಮನಾಮ್ ಅಂತೆ ಜ್ಞಾನವಾನ್ ನಾಮ್ ಪ್ರಪಂಚತೆ. ಒಂದ್ ಜನ್ಮದ ಸಾಧನೆ ಹೇಳಲೇ ಇಲ್ಲ ಇಲ್ಲಿ. ಹಾಗೆ ಯೋಚನೆ ಮಾಡಿದಿದ್ರೆ ಸಗರ ಅಲ್ಲೇ ಕೈ ಬಿಟ್ಟು ಮುಗಿಸ್ಬಿಡ್ಬೇಕಿತ್ತು. ಗಂಗೆಯನ್ನು ತರ್ಲಿಕ್ಕೆ ಆಗುದಿಲ್ಲ ಅಂತ. ಅವನ್ ಬಿಟ್ರು, ಅವನ ಮಗ ತಗೊಂಡ, ಮಗ ಬಿಟ್ರು ಮೊಮ್ಮಗ ತಗೊಂಡ, ಮೊಮ್ಮಗ ಮರಿಮಗ ತಗೊಂಡು ಭಗೀರಥನಿಗೆ ಬಂತದು ಗಂಗೆ. ಕೇವಲ ಭಗೀರಥನ ಪ್ರಯತ್ನ ಅಲ್ಲ, ಅದು ಸಗರನ ಪ್ರಯತ್ನದಿಂದ ಆರಂಭ ಆದ ಪ್ರಯತ್ನ. ನಾವು ಪ್ರಯತ್ನ ಮಾಡಿದ್ದಲ್ಲ. ಈಗ ನೋಡಿ, ರಾಮ ಮಂದಿರ ಪ್ರಯತ್ನ ಮಾಡಿದ 500 ವರ್ಷದ ಹಿಂದೆ, ಫಲಿಸಿದ್ದು 500 ವರ್ಷದ ನಂತರ. ಅವನೇ ಇನ್ನೊಬ್ಬನಾಗಿ ಹುಟ್ಟಿರ್ಬೋದು, ಈಗ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಯಾವನು ಅವತ್ತು ಪ್ರಾಣ ಬಿಟ್ಟು ನಾನು ಇದನ್ನು ಉಳಿಸ್ತೇನೆ ಅಂತ ಹೊರಟ್ನೋ, ಇವತ್ತು ಅವನೇ ಧ್ವಜ ಹೊಲ್ದಿರ್ಬೋದು, ಅವನೇ ರಾಮನ ಪ್ರತಿಮೆಯನ್ನು ಕೆತ್ತಿರ್ಬೋದು, ಅವನೇ ಆ ಕಟ್ಟಡಕ್ಕೆ ಬೇಕಿರುವಂತಹ ಮೆಜರ್ಮೆಂಟ್ ಹಾಕಿ ಎಷ್ಟು ಜನ ದುಡ್ಡೇ ತಗೊಳ್ಳೋದು ಕೆಲಸ ಮಾಡಿದ್ದಾರೆ ಗೊತ್ತಾ? ಆ ಪ್ರೀತಿ ಎಲ್ಲಿಂದ ಬರುತ್ತೆ? ಕೋಟಿಗಟ್ಲೆ ರೀ, 1 ರೂಪಾಯಿ 2 ರೂಪಾಯಿ ಅಲ್ಲ, ಲಕ್ಷಗಟ್ಲೆ ಕೆಲವರು ಸಂಬಳ ತಗೊಂಡಿಲ್ಲ, ಕೆಲಸ ಮಾಡಿದ್ದಾರೆ. ಅಂದ್ರೆ ಇದ್ರ ಹಿಂದೆ ಪೂರ್ವಜನ್ಮದ ಅಲ್ಲದೆ ಇದ್ರೆ ಸುಮ್ನೆ ಯಾರಿಗಾದ್ರೂ ಒಬ್ನಿಗೆ 25-30 ಲಕ್ಷ 1 ವರ್ಷದಲ್ಲಿ 2 ವರ್ಷದಲ್ಲಿ ದುಡಿಯುವುದನ್ನು ಬಿಡ್ತಾನ? ಒಂದ್ ಜನ್ಮದಲ್ಲಿ ಯಾವುದು ಸಾಧನೆ ಆಗಲ್ಲ, ಯಾವ ಸಿದ್ಧಿಯೂ ಒದಗಲ್ಲ. ಅದೀಗ ಅವತ್ ಮಾಡಿದ್ದೆಲ್ಲ ಬಾಕಿ ಒಟ್ಟಿಗೆ ತಿರ್ಸಿದ್ರೆ ಅವನೇ ಕಣ್ಣಾರೆ ಆ ಭಗವಂತನ ಸನ್ನಿಧಾನವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುವುದನ್ನು ನೋಡ್ಲಿಕ್ಕೆ ಆಯ್ತು ಅವನಿಗೆ. ಯಾವುದು ಮಿಸ್ ಆಗಲ್ಲ. ಒಂದೇ ಏನು ಅಂದ್ರೆ ಅದು ಅವನವನಿಗೆ ಗೊತ್ತಿರಬಹುದು, ನನಗೆ ಇನ್ನೂ ಅದು ಗೊತ್ತಿಲ್ಲ. ಯಾರು ಮಾಡಿರ್ತಾನೋ ಅವನಿಗೆ ಫೀಲ್ ಇರ್ತದೆ, ಇದು ನಾನು ಮೊದಲಿಂದ ಎಲ್ಲೋ ತುಂಬಾ ಪ್ರಯತ್ನ ಮಾಡಿದ್ದು. ನಾನು ಯಾವತ್ತೋ ಒಂದು 15 ವರ್ಷದ ಹಿಂದೆ ಒಬ್ರು ಸನ್ಯಾಸಿಗಳು, ಅವರು ಒಂದೇ ಹೊತ್ತು ಆ ಪುಡಿ ಆಗಿ ಅದನ್ನೇನೋ ಕಟ್ಲಿಕ್ಕೆ ಹೋದ ದಿವಸದಿಂದ ಒಂದೇ ಹೊತ್ತು ಊಟ. ಅವರು ಮಧ್ಯಾಹ್ನ 1-2 ತುತ್ತು ಅಷ್ಟೇ, ಜೀವಂತ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹತ್ತು ಬಿಟ್ರು. ಅವತ್ತು ಸಭೆಯಲ್ಲಿ ಇಲ್ಲೇನೊಂದು ಧರ್ಮ ಸಭೆ ನಡೀತಿತ್ತು. ನಾನು ಪ್ರತಿಷ್ಠಾಪನೆ ನೋಡಿ ಸಾಯ್ಬೇಕು ಅಂತ ಆಸೆ ಪಡ್ತೇನೆ ಅಂತ. ಅಂತವ್ರು ಒಬ್ರಲ್ಲ, ಲಕ್ಷಾಂತರ ಜನರಿದ್ರು. ಅದ್ರಲ್ಲಿ ಎಷ್ಟೋ ಜನ ತೀರಿದ್ರು. ಈಗ ನಮ್ಮ ಗುರುಗಳೇ ಜೀವನ ಪೂರ್ತಿ ಅದಕ್ಕೋಸ್ಕರ ಸವಿಸಿದ್ರು. ಆದ್ರೆ ಅವ್ರಿಗೆ ಒಂದು ತೃಪ್ತಿ ಆಗಿತ್ತು. 19ರಲ್ಲಿ ವರ್ಡಿಕ್ಟ್ ಬಂತಲ್ಲ, ಆಗ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇದು ಪ್ರತಿಷ್ಠಾಪನೆ ಆಯ್ತು ಅಂತ ಲೆಕ್ಕ. ಅಲ್ಲಿಂದನೇ ನಮ್ದು ಇಷ್ಟು ವರ್ಷ ಸಮಸ್ಯೆ ಇದ್ದಿದ್ದು, ಅಲ್ಲಿಂದ ಒಪ್ಪಿಗೆ ಬಂತು, ಇದು ಪ್ರತಿಷ್ಠೆ ಆಯ್ತು ಅಂತ ಲೆಕ್ಕ, ನನ್ನ ಕೆಲಸ ಮುಗೀತು ಅಂತಾನೆ ಅವ್ರು ಇಂಡೈರೆಕ್ಟ್ ಆಗಿ ಮಾತಾಡಿದ್ರು ಅದನ್ನು. ಅಂದ್ರೆ ಈ ತರ ಎಷ್ಟೋ ಜನ ಎಷ್ಟೋ ವಿಷಯಕ್ಕೆ ತಮ್ಮ ಇಡೀ ಬದುಕನ್ನೇ ಬಲಿದಾನ ಕೊಟ್ಟವ್ರು ಇದ್ದಾರೆ. ಅದರಿಂದಾಗಿ ನಾವು ಒಂದೇ ಜನ್ಮದ ಈ ಅವ್ಯವಸ್ಥೆಯನ್ನು ನೋಡಿಕೊಂಡು ಸಿಗ್ಲಿಲ್ಲ ಅಥವಾ ಸಿಕ್ಕಿತು, ಅವನಿಗೆ ಸಿಗ್ಲಿಲ್ಲ ಇವನಿಗೆ ಮಾತ್ರ ಸಿಕ್ತು, ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಕೈಯಲ್ಲಿ. ನಮ್ದು ಪ್ರಾಮಾಣಿಕವಾದ ಪ್ರಯತ್ನ ಭಗವಂತ ಗುರುತಿಸ್ಬೇಕು. ಸಮಾಜ ಗುರುತಿಸೋದನ್ನ ನಾವು ಲೆಕ್ಕಕ್ಕೆ ತಗೋಬಾರ್ದು. ಸಮಾಜ ಯಾವ ವಿಷಯದಲ್ಲಿ ಅದು ನಮ್ಮ ಹಾಗೆ ಅದರದ್ದೇ 1000 ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದೆ. ನಾವು ನಮ್ಗೆ ಸಮಸ್ಯೆಗೆ ಅದು ಕಾರಣ ಅನ್ಕೋತೀವಲ್ಲ, ವಸ್ತುತ ಅದು ಕೂಡ ಪ್ರತ್ಯೇಕವಾಗಿ ಅವುಗಳು ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದೆ. ಅವರನ್ನು ಕೇಳಿದ್ರೆ ನಾವು ಸಮಾಜ, ನಮ್ಮನ್ನು ಕೇಳಿದ್ರೆ ಅವ್ರು ಸಮಾಜ. ವಸ್ತುತ ಸಮಾಜ ಯಾರು ಅಂದ್ರೆ ನಾನೇ ಎಲ್ರು. ನಾವು ನನ್ನನ್ನೇ ಬೈಕೊಳ್ಳಿಕ್ ಆಗಲ್ಲ ಅಂತ ಸಮಾಜದ ಮೇಲೆ ಎತ್ತಾಗ್ತೇನೆ ಅಷ್ಟೇ. ಅದರಿಂದಾಗಿ ನಾವು ಬೈಕೊಳ್ಳೋದ್ರಿಂದ ಏನು, ಎಷ್ಟು ಬೈತೇವೋ ಅಷ್ಟು ನಮ್ಮ ಶ್ರಮ ವ್ಯರ್ಥ ಆಗುತ್ತೆ, ಶಕ್ತಿ ವೇಸ್ಟ್ ಆಗುತ್ತೆ. ನಾವು ಸರಿ ಏನ್ ಮಾಡ್ಬೋದು, ಸರಿ ಎಷ್ಟು ಜನರಿಗೆ ಮುಟ್ಟಿಸ್ಬೋದು, ಸರಿಯಾದ ವಿಷಯವನ್ನು ಎಷ್ಟು ಜನಕ್ಕೆ ಸರಿಯಾದ ದಾರಿಯನ್ನು ತಲುಪಿಸ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ಬೋದು, ಅದ್ರಲ್ಲಿ ನಮ್ಮ ಶ್ರಮ ಬೇಕು. ಅದು ದೇವರ ಪೂಜೆಯನ್ನು ಮಾಡ್ಬೇಕು. ನಾನು ಮಾಡಿದೆ ಆದ್ರೂ ಯಾರು ಒಪ್ಕೊಳ್ಳಿಲ್ಲ, ನಮ್ ಗುರುಗಳೇ ಹೇಳಿದ್ದು, ನನ್ನ ಬೈತಾರೆ ಅಂತ ನೀವು ಕೋಪ ಮಾಡ್ಕೊಳ್ಳಿಕ್ಕಿಲ್ಲ. ಬೈಯೋರು ತುಂಬಾ ಜನ ಇರ್ತಾರೆ,
ಅವ್ ಬೈಯುವುದೇ ಕೆಲಸ. ಅವರು ಇರ್ಬೇಕು, ಅವ್ರು ಇದ್ದಾಗ್ಲೇ ಸರಿಯಾದ್ದೇನು ಅಂತ ಹುಡುಕ್ಲಿಕ್ಕೆ ಒಂದಿಷ್ಟು ಜನ ಪ್ರಯತ್ನ ಪಡ್ತಾರೆ. ಅವ್ರು ಹುಡುಕಲ್ಲ ಬಿಡಿ, ಅವ್ರಿಗೆ ಬೈಯೋದು ಮಾತ್ರ ಕೆಲಸ. ಸರಿಯಾದ್ದೇನು ಅಂತ ತಿಳ್ಕೊಳ್ಳಿಕ್ಕೆ ಒಂದಿಷ್ಟು ಪ್ರಯತ್ನ ಪಡ್ತಲ್ಲ, ಅವ್ರಿಗೆ ಸರಿಯಾದ ಸಿಗುತ್ತೆ. ಅದರಿಂದಾಗಿ ಈ ಒಳಿತು ಕೆಡುಕು ಅನ್ನೋದು, ಕಪ್ಪು ಬಿಳುಪು ಅನ್ನೋದು ಅನಿವಾರ್ಯ. ಅದು ಜಗತ್ತಿನ ಎರಡು ಮುಖ. ನಂಗೆ ಯಾವಾಗ್ಲೂ ನೆನಪಾಗುದುಂಟು. ಮೊದಲು ಜಗತ್ತನ್ನು ನೋಡ್ತಾ ಇದ್ದಂತೆ ಏನು ಸರಿ ಇಲ್ಲ ಅಂತ ಹೇಳ್ತಿದ್ದೆ. ಆಮೇಲೆ ಅನಿಸ್ತದೆ ನಾನು ಸರಿ ಇಲ್ಲ ಅನಿಸ್ತಂತೆ. ಆಮೇಲೆ ಹೇಳ್ತೇನೆ ಅಂತ ಎರಡೂ ಸರಿ ಇಲ್ಲ, ಜಗತ್ತು ಸರಿ ಇಲ್ಲ, ನಾನು ಸರಿ ಇಲ್ಲ. ಆಮೇಲೆ ಸ್ವಲ್ಪ ದಿವಸ ಇನ್ನೂ ಎಲ್ಲ ಆದ್ಮೇಲೆ ಜಗತ್ತು ಹಾಗೆ ಇರುದು ಸರಿ ಇದೆ, ನಾನು ಹೀಗೆ ಇರುದು ಸರಿ ಇದೆ. ಹೀಗಿದ್ದದ್ದನ್ನೇ ಯಥಾವತ್ತಾಗಿ ಹಾಳಾಗದಾಗ ನೋಡ್ಕೊಂಡು ಹೋಗುದಷ್ಟೇ. ಯಾಕಂದ್ರೆ ಇದಕ್ಕಿಂತ ಹಾಳದ ಪರಿಸ್ಥಿತಿ ಒಂದಕ್ಕಿಂತ ಇವತ್ತೀಗ ಎಷ್ಟೋ ಬೆಟರ್ ಇದೆ. ಈಗಿರುವುದು ಎಷ್ಟೋ ಕೆಲವು ವಿಷಯದಲ್ಲಿ ಅನುಕೂಲ ಇದೆ. ಮೊದಲಿನ ಹಾಗೆ ಅಷ್ಟು ದುರವಸ್ಥೆ ಕೆಲವು ವಿಷಯದಲ್ಲಿ ಇಲ್ಲ. ಕೆಲವು ವಿಷಯದಲ್ಲಿ ಆಗಕ್ಕಿಂತ ತೀವ್ರವಾದ ಹಿನ್ನಡೆಯೂ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಏನಾಗಬೇಕಿತ್ತೋ ಅದು ಯಾವ ಕಾಲದಲ್ಲಾಗುತ್ತೋ ನಾವು ಆ ದಾರಿಯಿಂದ ಟ್ರ್ಯಾಕ್ ತಪ್ಪದಂತೆ ನಮ್ಮನ್ನು ರಕ್ಷಿಸು ದೇವ, ನಮ್ಮನ್ನ ಗುರಿಗೆ ದಿಕ್ಕು ತಪ್ಪುವ ಹಾಗೆ ಮಾತ್ರ ಎಂದೂ ಕೂಡ ನಮ್ಮನ್ನ ಡೈವರ್ಟ್ ಮಾಡಬೇಡ ಅಂತ ದೇವರನ್ನು ಕೇಳ್ಕೊಂಡು ಸಾಗುದು ಮುಖ್ಯ. ನಾನು ಎಲ್ಲ ಜೀವಗಳಲ್ಲೂ ಸಮವಾಗಿ ಇದ್ದೇನೆ, ನನಗೆ ದ್ವೇಷ ಇಲ್ಲ, ಪ್ರಿಯ ಇಲ್ಲ. ಯಾರು ನನ್ನನ್ನು ಈ ರೀತಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾನೋ ಅವನ ಒಳಗೆ ನಾನು ಸೇರ್ಕೊಳ್ತೇನೆ. ಅಪಿಚೇತ್, ಒಂದು ವೇಳೆ ಅವನ ಅತ್ಯಂತ ದುರಾಚಾರನಾಗಿದ್ರೂ ಕೂಡ ನನ್ನನ್ನು ಒಳಗಿನಿಂದ ಅತ್ಯಂತ ಪ್ರೀತಿಸಿದ್ದಾನೆ ಎನ್ನುವ ಕಾರಣಕ್ಕಾಗಿ ತಾನು ಮಾಡಿದ ತಪ್ಪಿಗೆ ಅತ್ಯಂತ ಪಶ್ಚಾತ್ತಾಪ ಪಟ್ಟದ್ದರಿಂದ ಅವನನ್ನು ಒಳ್ಳೆಯವನು ಅಂತಾನೆ ನಾನು ತಿಳ್ಕೊಂಡು ಅವನನ್ನು ಉದ್ಧಾರ ಮಾಡ್ತೇನೆ. ಅವನು ಹೊರಗಿನಿಂದ ಲೋಕದಲ್ಲಿ ಅತ್ಯಂತ ದುರಾಚಾರಿ, ಆದ್ರೆ ಅವನ ಒಳಗಿನಿಂದ ಅವನು ಉದ್ದೇಶಪೂರ್ವಕವಾಗಿ ಅದನ್ನು ಮಾಡಿದ್ದಲ್ಲ. ಅವನು ಒಂದು ಒತ್ತಾಯಕ್ಕೆ ಸಿಕ್ಕಿ ಮಾಡಿದ ಕೆಲಸ ಆದಾಗ ನಾನು ಅದನ್ನು ಸರಿಯಾಗಿ ಗುರುತಿಸ್ತೇನೆ. ಯಾಕಂದ್ರೆ ಅವನ ಒಳಗೆ ತಾನು ಮಾಡಿದ್ದರ ಬಗ್ಗೆ ಅತ್ಯಂತ ನೀಚ ಭಾವನೆ ಇರುತ್ತೆ. ನಾನು ಇದನ್ನು ತಪ್ಪು ಮಾಡಿದ್ದೇನೆ, ಇದು ನಾನು ಮಾಡಬಾರದಿತ್ತು, ನನ್ನಿಂದ ಯಾಕಾಯ್ತು ದೇವರೇ, ನೀನ್ ಮಾಡಿಸ್ಬೇಡ ಇನ್ನು ಅಂತ ಕೇಳ್ಕುವ ಎಚ್ಚರ ಅವನ ಒಳಗಿಂದ ಇರುತ್ತೆ. ಅದ್ರಾಗಿ ನಾನು ಉದ್ಧಾರ ಮಾಡ್ತೇನೆ. ಸಮಾಜ ಅವನನ್ನು ತಿರಸ್ಕರಿಸುತ್ತೆ, ಸಮಾಜ ಅವನನ್ನ ನುಚ್ಚು ನೂರು ಮಾಡುತ್ತೆ, ಅವನಿಗೆ ಬದುಕ್ಲಿಕ್ಕೆ ಬಿಡಲ್ಲ. ಅದು ಕೂಡ ಅವನ ಕರ್ಮದ ಒಂದು ಭಾಗವೇ. ಅವನನ್ನು ಆ ರೀತಿ ಸತಾಯಿಸುತ್ತೆ, ಸ್ಟ್ರಗಲ್ಗೆ ಒಳಪಡಿಸುತ್ತೆ ಅಂತಂದ್ರೆ ಅದು ಅವನದ್ದೇ ಒಂದು ಕರ್ಮದ ಭಾಗ. ಆಗ್ಲೂ ಒಂದು ಸಮಾಜ ಅವನು ಬೈಯಲ್ಲ. ನಂಗೆ ಬಹಳ ಖುಷಿಯಾಗಿದ್ದು ಗೋವಿಂದಾಚಾರ್ಯ ಹೇಳುವ ಕಥೆ, ಆ ಯಜ್ಞೋಪಯುಕ್ತದ ಕಥೆ. ನಂಗೆ ಇಷ್ಟ ಆಗಿದ್ದೇನು ಅಂದ್ರೆ, ಅವರಿಗೆ ಅದು ಸರಿ, ಲೋಕದಲ್ಲಿ ಯಜ್ಞೋಪಯುಕ್ತ ಹಾಕೊಂಡವನು ಬ್ರಾಹ್ಮಣ ಅಂತ, ನನಗೆ ಇದು ಸರಿ. ಯಾಕೆಂದ್ರೆ ನಾನು ಜ್ಞಾನ ಇದ್ದು ಓಡಾಡಿದ್ರೆ ಮಾತ್ರ ಬ್ರಹ್ಮಣನ್ನ ತಿಳ್ಕೊಂಡವ ಅಂತ ಅನ್ನೋ ಸ್ಥಿತಿಯಲ್ಲಿ ಇದ್ರೆ ಮಾತ್ರ ಬ್ರಾಹ್ಮಣ. ಅವ್ರನ್ನ ದ್ವೇಷಿಸ್ಲಿಲ್ಲ ಅವ್ರು. ಅವ್ರಿಗೆ ಅದು ಸರಿ ಅಂತ ಅವ್ರು ನನ್ನನ್ನು ಹೊರಗೆ ಹಾಕಿದ್ರು, ನನಗೆ ಇದು ಸರಿ ಅಂತ ಹಾಗೆ ನಾನು ಹೋಗಿ ಕೂತಿದ್ದೆ. ಇಬ್ಬರಿಗೂ ಅದು ಸೆಟ್ ಆಗ್ಲಿ, ನಾನು ಎತ್ಕೊಂಡು ಜಾಡಿಸ್ಕೊಂಡ್ ಬಂದೆ. ನಂಗೆ ಆ ಶಬ್ದ ಜಾಡಿಸ್ಕೊಂಡು ಬಂದೆ ಅಂತ ಹೇಳಿದ್ರಲ್ಲ, ಅದು ನಿಜವಾಗಿ ಒಬ್ಬ ಸಮಸ್ಥಿತಿಯನ್ನ ಕಾಯ್ಕೊಳ್ಳುವ ರೂಪ. ನಮ್ಗೆ ಅದ್ರ ಮೇಲೆ ಕೋಪ ಬರಬಾರ್ದು. ಅವ್ರು ಬೆಳಿಬೇಕಾದವರು ಇನ್ನೂ ಅಲ್ಲೇ ಇದ್ದಾರಷ್ಟೇ. ಸರಿಯಾದ ತಿಳುವಳಿಕೆ ಬಾರದೆ ಅಮೋಘಾಶ, ಅಮೋಘ ಕರ್ಮಾಣ, ಅಮೋಘ ಜ್ಞಾನ, ಅಯ್ಯೋ ಪಿಟಿಯಬಲ್ ಅಂತ ಅನ್ಕೋಬೇಕು ಹೊರತು ಅದರ ಬಗ್ಗೆ ನಾವು ತಿರಸ್ಕಾರ ಮಾಡಿ ಅವ್ರು ಯಾಕೆ ಹಾಗೆ ಮಾಡ್ತಾರೆ. ಸಮಾಜದಲ್ಲಿ ಎಲ್ಲರೂ ಎಲ್ಲರನ್ನು ಸುಧಾರಿಸ್ಲಿಕ್ಕೆ ಆಗಲ್ಲ. ಸಮಾಜದ ಎಲ್ಲಾ ವ್ಯವಸ್ಥೆಯನ್ನ ಸರಿ ಮಟ್ಟಿಗೆ ನಾವು ತರ್ಲಿಕ್ಕೆ ಆಗಲ್ಲ. ಮತ್ತೆ ನಾನು ಒಬ್ಬ ಸಾಧನೆ ಮಾಡುವ ದಾರಿಯಲ್ಲಿ ಹೋಗುವಾಗ ಇದನ್ನ ಸಮಾಜ ಗುರುತಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ದೇವರು ಗುರುತಿಸ್ಲಿಕ್ಕೆ ಬರಲ್ಲ. ದೇವರು ಗುರುತಿಸ್ಬೇಕು ಅಂತ ಮಾಡಿದ್ರೆ ಸಮಾಜ ಒಂದಲ್ಲ ಒಂದು ದಿವಸ ತಾನಾಗಿ ಗುರುತಿಸತ್ತೆ. ಮತ್ತೆ ಇವ್ರು ಯಾರು ನಮಗೆ ಸರ್ಟಿಫಿಕೇಟ್ ಕೊಡುವವರು? ನಾನು ಹೇಳುದು ಜ್ಞಾನಿಗಳನ್ನು ಬಿಟ್ಟು. ಯಾರು ಒಂದು ದಿವಸವೂ ಅದನ್ನು ಪಾಲನೆ ಮಾಡಿದೆ ಅವ್ರು ಹಾಗಿರ್ಬೇಕಿತ್ತು, ಹೀಗಿರ್ಬೇಕಿತ್ತು. ಅರ್ಥಶಾಸ್ತ್ರ ಅಂದ್ರೆ ಅದರ ಡೆಫಿನೇಷನ್ ಗೊತ್ತಿಲ್ಲದವರು ಬಜೆಟ್ನ ಬಗ್ಗೆ ಮಾತಾಡುದು ಅಂದ್ರೆ ಅವರ ಕಮೆಂಟಿಗೆ ನಾವು ತಲೆ ಕೆಡಿಸ್ಕೋಬೇಕಾ? ಕ್ರಿಕೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿದ್ದವ್ರು ನೀವು ಹೀಗೆ ಹೊಡಿಬೇಕಿತ್ತು, ಹಾಗೆ ಹೊಡಿಬೇಕಿತ್ತು ಮಾತಾಡಿದ್ರೆ ಅವನ ಕಮೆಂಟಿಗೆ ಆಟಗಾರ ತಲೆ ಕೆಡಿಸ್ಕೋಬೇಕಾ? ಸೇಮ್. ಅಜ್ಞಾನದ ದಾರಿಯಲ್ಲಿ ಇರುವವರು 100 ತರದ ಸಮಾಜದ ವಿಷಯದಲ್ಲಿ ಅದು ಹಾಗಿರ್ಬೇಕು, ಹೀಗಿರ್ಬೇಕು ಅಂತ ವ್ಯವಸ್ಥೆಯ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಅವ್ರಿಗೆ ಸಿಕ್ಕೋ ಒಂದು ಸಣ್ಣ ಲೂಪ್ ಹೋಲ್ ಅನ್ನು ಇಟ್ಟುಕೊಂಡು ಇಡೀ ಜಗತ್ತಲ್ಲಿ ಹೀಗೆ ಇದೆ ಅವ್ಯವಸ್ಥೆ ಅಂತ ಮಾತಾಡುತ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಂಡು ನಾವು ಬದುಕಬಾರದು. ನಮಗೆ ಜ್ಞಾನಿಗಳು ಯಾರಾದ್ರೂ ನಮ್ಮ ವಿಷಯದಲ್ಲಿ ಆಕ್ಷೇಪ ಮಾಡಿದ್ರೆ ಸ್ವಲ್ಪ ತಲೆ ಕೆಡಿಸ್ಕೋಬೇಕು. ಹೌದು, ನಾವು ಸ್ವಲ್ಪ ದಾರಿ ತಪ್ಪಿದೆ, ಇದನ್ನು ಸರಿ ಮಾಡ್ಕೋಬೇಕು ಅಂತ. ಆದ್ರಿಂದ ಯಾರು ನನ್ನನ್ನ ಶರಣು ಬಂದಿದ್ದಾರೋ ಅವರನ್ನ ನಾನು ಪಾಪದಿಂದ ಹೊರಕ್ಕೆ ತರ್ತೇನೆ. ಶಾಶ್ವತ್ ಶಾಂತಿ ನಿಗಚ್ಚತಿ, ಶಾಶ್ವತವಾದ ಸುಖವನ್ನ ಪಡೀತಾನವನು. ಮತ್ತೆ ಅವನು ನೋಡಿ, ಆ ಮಾತು ಹಿಂದೆ ದುರಾಚಾರ ಆಗಿದ್ದ, ಆದ್ರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ. ಅವನೇ ಮುಂದೆ ಪೂರ್ತಿ ಧರ್ಮಿಷ್ಠನಾಗ್ತಾನೆ. ಅವನ ಬದುಕಿನಲ್ಲಿ ಧರ್ಮದ ಅವನ ಹಾಗೆ ಧರ್ಮ ಮಾಡೋನೇ ಇಲ್ಲ ಅಂತ ಅನ್ನುವಷ್ಟು ಅವನು ಧರ್ಮಿಷ್ಠನಾಗ್ತಾನೆ. ಒಂದು ಕಾಲದಲ್ಲಿ ಯಾವುದೋ ಒಂದು ದೊಡ್ಡ ದುರಾಚಾರ ಆಗಿದೆ ಅವನಿಂದ, ಅವ್ನು ಮಾಡಿದಾನೆ, ಲೋಕ ಅವನನ್ನ ತುಂಬಾ ತಿರಸ್ಕರಿಸಿದೆ. ಆದ್ರೆ ಯಾವಾಗ ಅವನಿಗೆ ಒಳಗಿನಿಂದ ಪಶ್ಚಾತ್ತಾಪ ಆಗತ್ತೆ, ಅವನು ಆಮೇಲೆ ಪೂರ್ಣವಾದ ಧರ್ಮದ ದಾರಿಯಲ್ಲಿ ಕ್ಷಿಪ್ರಂ ಭವತಿ, ತಡ ಮಾಡದೆ ಅವನು ನನ್ನ ಹತ್ತಿರಕ್ಕೆ ಬರಬೇಕಾದಾಗ ಧರ್ಮಿಷ್ಠನಾಗಿಯೇ ಬರ್ತಾನೆ. ಅವನು ಶಾಶ್ವತವಾದ ಸುಖವನ್ನ ಪಡೀತಾನೆ. ಕೃಷ್ಣ ಹೇಳ್ತಾನೆ, ನನ್ನ ಮಾತನ್ ಬಹುಶಃ ಯಾರು ನಂಬಲ್ಲ,
ನೀನ್ ಪ್ರತಿಜ್ಞೆ ಮಾಡು. ಯಾಕೆಂದ್ರೆ ನಾನು ನನ್ನ ಮಾತು ಮುರಿತೇನೆ, ನನ್ನ ಭಕ್ತರ ಮಾತು ಮುರಿಯಲ್ಲ. ಅದಕ್ಕೆ ಹೇಳ್ತಾನೆ ಕೌಂತೆಯ ಪ್ರತಿಜಾನಿ, ಕೌಂತೆಯ ನೀನ್ ಪ್ರತಿಜ್ಞೆ ಮಾಡು. ಕೃಷ್ಣನ ಭಕ್ತ ಎಂದೂ ಕೂಡ ದಿಕ್ಕಾಪಾಲಾಗುವುದಿಲ್ಲ ಅಂತ ನೀನ್ ಪ್ರತಿಜ್ಞೆ ಮಾಡು. ಆಗ ನಾನು ನಿನ್ನ ಮಾತನಾಡಿಸ್ಲಿಕ್ಕೋಸ್ಕರ ಆದ್ರೂ ಅವನು ಉದ್ಧಾರ ಮಾಡ್ಬೇಕಾಗುತ್ತೆ. ನಮೇ ಭಕ್ತ ಪ್ರಣಶ್ಯತಿ, ಕೃಷ್ಣನ ಭಕ್ತ ಎಂದೂ ಕೂಡ ನಾಶ ಹೊಂದುವುದಿಲ್ಲ ಅಂತ ನೀನ್ ಪ್ರತಿಜ್ಞೆ ಮಾಡು, ನಾನು ಅದನ್ನು ನಡೆಸ್ತೇನೆ. ಅದು ಕೃಷ್ಣ ಶಸ್ತ್ರ ಹಿಡಿಯುವುದಿಲ್ಲ ಅಂತ ಕೂತಿದ್ದ. ಭೀಷ್ಮಾಚಾರ್ಯರು ಕೃಷ್ಣನ ಹತ್ರ ಶಸ್ತ್ರ ಹಿಡಿಸ್ತೇನೆ ಅಂತ ಕೂತರು. ಯುದ್ಧದ ಮಧ್ಯದಲ್ಲಿ ಯಾರು ಅರ್ಜುನ ಸ್ವಲ್ಪ ಸುಮ್ಮನೆ ಆಟದ ತರ ಆಡ್ಲಿಕ್ಕೆ ಶುರು ಮಾಡ್ದ. ಅವನಿಗೆ ಅಜ್ಜ ಅಲ್ವಾ, ಒಂದ್ ಸ್ವಲ್ಪ ಮುಜುಗರ ಆಗ್ತಾ ಇತ್ತು ಯುದ್ಧ ಮಾಡ್ಲಿಕ್ಕೆ. ಕೃಷ್ಣನಿಗೆ ಸಿಟ್ಟು ಬಂತು, ಏನು ಆಟ ಆಡ್ತಾ ಕೂತಿದ್ರೆ 10 ವರ್ಷ ದಿವಸಗಳಿಂದ ಬರೀ ರಥ ಓಡಿಸ್ತಾ ಕೂತ್ಕೊಳ್ಳೋದು ಒಂದೇ ಕೆಲಸನೇ, ಇನ್ನು 10 ವರ್ಷ ನೀವು ಯುದ್ಧ ಮಾಡಿದ್ರು ನಾನು ಹೀಗೆ ನಿಮ್ಮ ಬಾಣಗಳನ್ನು ನೋಡ್ತಾ ಕೂತಿರ್ಬೇಕಾ? ನಿನಗೆ ಆಗುದಿಲ್ಲ ಅಂದ್ರೆ ಹೇಳಿ ನಾನೇ ಯುದ್ಧ ಮಾಡ್ತೇನೆ ಅಂತ ಸೀದಾ ನೆಲಕ್ಕೆ ಹಾರಿ ಬಿದ್ದಿದ್ದ ಒಂದು ರಥದ ಚಕ್ರವನ್ನು ಹಿಡ್ಕೊಂಡು ಕೈಯಲ್ಲಿ ಅದನ್ನು ತಿರುಗಿಸ್ತಾ ಸೀದಾ ನುಗ್ಗಿದ. ಬೇರೆಯವರಾದ್ರೆ ವಾಪಸ್ ಅಟ್ಯಾಕ್ ಮಾಡ್ಬೇಕಲ್ಲ, ಭೀಷ್ಮಾಚಾರ್ಯ ಶಸ್ತ್ರ ಎಲ್ಲ ಬಿಟ್ಟು ಕೈ ಮುಗಿದು ನಿಂತ್ಕೊಂಡು. ಬಹಳ ಚಂದದ ದೃಶ್ಯ ಅದು ನೋಡ್ಲಿಕ್ಕೆ ಅಂತೂ, ಕಲ್ಪಿಸ್ಕೊಂಡ್ರೇನೆ ಚಂದ. ಅವನ್ನ ಬಟ್ಟೆ ಹಿಂದಕ್ಕೆ ಹಾರ್ತಾ ಇರುತ್ತೆ, ಕಾಲು ಒಂದು ನೆಲದಲ್ಲಿರುತ್ತೆ, ಒಂದು ಆಕಾಶದಲ್ಲಿರುತ್ತೆ. ಹಿಂದಿನಿಂದ ಅರ್ಜುನ ಒಂದು ಕಾಲು ಹಿಡ್ಕೊಂಡು ಹೋಗ್ಬೇಡ ಕೃಷ್ಣ ಅಂತ ಹಿಡ್ಕೊಂಡು ಜೋತಾಡ್ತಾ ಇರ್ತಾನೆ. ಆ ಕಡೆಯಿಂದ ಭೀಷ್ಮ ಕೈ ಮುಗಿದು ಹೀಗೆ ನಿಂತಿರ್ತಾನೆ. ಅವನ ಚಕ್ರದಲ್ಲಿ ಮಣ್ಣುಗಳೆಲ್ಲ ತಿರುಗಿಸಿದ್ದ ಫೋರ್ಸಿಗೆ ಅದು ಹಾರಿ ಪಕ್ಕಕ್ಕೆ ಬಿದ್ದಿರುತ್ತೆ. ಕೃಷ್ಣನ ಕೂದಲು ಹಿಂದಕ್ಕೆ ಹಾರಿರುತ್ತೆ. ಏನ್ ಚಂದ ಅದು. ನಂಗೆ ಅನ್ಸೋದು, ವ್ಯಾಸರು ಆ ಚಿತ್ರವನ್ನ ಕಣ್ಣು ಮುಂದೆ ತೆಗ್ದಿಡುವಾಗ ಬರೀತಾರಲ್ಲ ಅಂತ ಕವಿ ಇನ್ನೊಬ್ಬ ಇರ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವ. ಅವರ ಹಾಗೆ ಕವಿ ಮತ್ತೊಬ್ಬ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಕೈ ಮುಗಿದು ಕೂತದ್ದು ಅವರ ನಾನು ಹೇಳುದು ಆ ಸಮಯ ಸ್ಫೂರ್ತಿ ಭೀಷ್ಮಾಚಾರ್ಯದು. ಬೇರೆಯವರಾದ್ರೆ ಹೆದರ್ಕೊಂಡ್ಬಿಡ್ತಿದ್ರು, ಏನ್ ಮಾಡ್ಬೇಕು ಈಗ ಗೊತ್ತಾಗ್ತಿಲ್ಲ ನನ್ ಕಕ್ಕ. ಅದು ವಯಸ್ಸಾಗಿದೆ, 800 ವಯಸ್ಸಿನ ಮುದುಕ. ಅವ್ರಿಗೆ ಏನ್ ನೆನಪಾಯ್ತು ಅಂದ್ರೆ, ಆಗ್ಬೋದು ದೇವ್ರೆ ನೀನು, ನಿನ್ ಮಾತು ಆಯುಧ ಹಿಡಿಯಲ್ಲ ಅಂತ, ನನ್ನ ಮಾತು ಆಯುಧ ಹಿಡಿಸ್ತೇನೆ ಅಂತ, ನನ್ಗೋಸ್ಕರ ಆಯುಧ ಹಿಡ್ಕೊಂಡ್ ಬಂದ್ಯಲ್ಲ, ನಮಸ್ಕಾರ ಅಂತ. ಕೃಷ್ಣನಿಗೆ ಬಹಳ ಆನಂದ ಆಗುತ್ತೆ, ಆ ಸಮಯ ಪ್ರಜ್ಞೆಗೆ ಬಹಳ ಆನಂದ ಆಗುತ್ತೆ. ಕೊನೆಗೆ ಏನು ಗಟ್ಟಿ ನೇತಾಡ್ಕೊಂಡ್ ಬಂದಿದ್ದಾನಲ್ಲ ಅರ್ಜುನ, ಬೇಡ ಬೇಡ ನಾನು ನಿಜವಾಗ್ಲೂ ಯುದ್ಧ ಮಾಡ್ತೇನೆ, ಬಿಟ್ಬಿಡು ಪ್ಲೀಸ್, ನೀನ್ ಆಯುಧ ಹಿಡಿಬೇಡ ಪ್ಲೀಸ್, ನೀನ್ ಹೋಗ್ಬೇಡ ಯುದ್ಧಕ್ಕೆ, ನೀನ್ ಸಾರಥ್ಯ ಆಗಿರ್ಬೇಕು, ನೀನ್ ಬಾ ನನ್ ಜೊತೆಗೆ ಅಂದ್ರೆ ಅವ್ನು ಬಿಟ್ಟು ಹೋದ ಅಂದ್ರೆ ಸಾರಥ್ಯ ನಿಂತೋಯ್ತು ಅಂತ ಅವ್ನು ಯುದ್ಧಕ್ಕೆ ಬಂದ ಅಂತ ಆಗ್ಬಿಡುತ್ತೆ. ಆದ್ರಿಂದಾಗಿ ನೀನು ಹೋಗ್ಬೇಡ ಪ್ಲೀಸ್ ಅಂತ. ಆಗ ಭೀಷ್ಮಾಚಾರ್ಯ ಹೇಳುವ ಮಾತು, ತನ್ನ ಮಾತು ಬೇಕಾದ್ರೂ ಮುರಿತಾನೆ, ತನ್ನ ಭಕ್ತರ ಮಾತು ಬಿಟ್ಕೊಡಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಅದನ್ನೇ ಹೇಳಿತು, ಅದನ್ನ ತೋರಿಸಿದ್ದು. ಇಲ್ಲಿ ಏನ್ ಹೇಳಿದ, ನಮೇ ಭಕ್ತ ಪ್ರಣಶ್ಯತಿ ಅಂತ ಅನ್ನೋದನ್ನ ಮುಂದೆ ಯುದ್ಧದಲ್ಲಿ ತೋರಿಸಿದ್ದು. ಕೃಷ್ಣ ಏನ್ ಮಾಡಿದಾನೋ ಅದನ್ನೇ ಹೇಳಿದಾನೆ, ಏನ್ ಹೇಳಿದಾನೋ ಅದನ್ನೇ ಮಾಡಿದಾನೆ. ಆದ್ರಿಂದ ಕೃಷ್ಣನ ಮಾತು ನಮಗೆ ಗ್ರಾಹ್ಯ. ಬೇರೆಯವ್ರು ಬಹಳ ಜನ ಏನೇನೋ ಮಾತಾಡ್ತಾರೆ, ಆದ್ರೆ ಅವ್ರ ಲೈಫಲ್ಲಿ ಅದು ಒಂದ್ಸರ್ತಿನೂ ರೂಢಿಗೆ ಬಂದಿರಲ್ಲ, ಆಲೋಚನೆಗೆ ಅಥವಾ ಅನುಷ್ಠಾನಕ್ಕೆ ಬಂದಿರಲ್ಲ. ಅದನ್ನಾಗೆ ಕೃಷ್ಣ ಹೇಳಿದ, ನನ್ನ ಭಕ್ತ ಎಂದೂ ಕೂಡ ಹಾಳಾಗುವುದಿಲ್ಲ. ನನ್ನ ಭಕ್ತರು ಎಂಥ ಸ್ಥಿತಿಯಲ್ಲೇ ಇರಲಿ, ಅವನು ಹುಟ್ಟುವಾಗ ಯಾವುದೋ ಒಂದು ಗತಿ ಇಲ್ಲದೆ ಲೋಕದಲ್ಲಿ ಎಲ್ಲರೂ ಅದನ್ನು ತುಚ್ಛೀಕಾರ ಮಾಡುವಂತ ವ್ಯವಸ್ಥೆಯಲ್ಲೇ ಹುಟ್ಟಿ ಬರಲಿ, ನಾನು ಅವನನ್ನು ಸ್ವೀಕಾರ ಮಾಡ್ತೇನೆ. ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯು. ಯಾರು ಪಾಪದ ಕಾರಣದಿಂದಾಗಿ ಯಾವುದೋ ಒಂದು ಕೆಟ್ಟ ಜನ್ಮವನ್ನು ಹೊಂದಿದ್ರೂ ಕೂಡ, ಇಲ್ಲಿ ಕೂಡ ಅಂದ್ರೆ ಪಾಪವಲ್ಲದೆಯೂ ಹುಟ್ಟಿ ಬರೋರಿದ್ದಾರೆ. ಸಹಜವಾದ ಹುಟ್ಟು, ಪಾಪದಿಂದಾಗಿ ಹುಟ್ಟು ಬೇರೆ, ಪಾಪವಲ್ಲದ ಹುಟ್ಟು ಬೇರೆ. ಈ ಎರಡು ವ್ಯತ್ಯಾಸವನ್ನ ಆಚಾರ್ಯ ಒಬ್ಬರೇ ಬಿಡಿಸಿ ಹೇಳಿದ್ದು. ಬೇರೆಯವರೆಲ್ಲರೂ ನೇರ ಪಾಪಿಗಳಾದಂತಹ ಸ್ತ್ರೀಯರು, ವೈಶ್ಯರು, ಶೂದ್ರರು ಇವರು ಯಾವತ್ತೂ ಕೂಡ ಉದ್ಧಾರ ಮಾಡ್ಲಿಕ್ಕೋಸ್ಕರ. ಯಾರು ಹೇಳಿದ್ರು ನಿಮ್ಗೆ? ಕೃಷ್ಣ ಹೇಳಿದಾನ ಹಾಗೆ? ಅದು ವಿಶೇಷಣ, ಇದು ವಿಶೇಷ್ಯ. ಪಾಪದ ಕಾರಣದಿಂದಾಗಿ ಹುಟ್ಟಿ ಬಂದಂತಹ ಸ್ತ್ರೀಯರು, ಶೂದ್ರರು, ಉಳಿದಂತ ಯಾವುದೇ ಅಂತ್ಯವರ್ಣಜರು, ಇವರು ಎಲ್ಲರೂ ಕೂಡ ಭಗವಂತನ ಸ್ಥಾನವನ್ನು ಹೊಂದಲಿಕ್ಕೆ ಯೋಗ್ಯರು. ಹಾಗಾದ್ರೆ ಏನ್ ಅರ್ಥ ಆಯ್ತು? ಅದು ಬಿಟ್ಟೂ ಕೂಡ ಸ್ತ್ರೀಯರಿದ್ದಾರೆ, ಅದು ಬಿಟ್ಟೂ ಕೂಡ ವೈಶ್ಯರಿದ್ದಾರೆ, ಅದು ಬಿಟ್ಟೂ ಕೂಡ ಶೂದ್ರರಿದ್ದಾರೆ. ಪಾಪದಿಂದ ಮಾತ್ರ ಹುಟ್ಟುವುದಲ್ಲ. ಪಾಪ ಅಂದ್ರೆ ಈಗ ಯಮನಿಗೆ ಅಣಿಮಾಂಡವಿನ ಶಾಪ ಬಂತು, ಅದರಿಂದ ವಿದುರನಾಗಿ ಹುಟ್ಟಿದ. ಸ್ವರ್ಗಶ್ರೀಗೆ ಶಚಿಯಿಂದ ಶಾಪ ಬಂತು, ಹಾಗಾಗಿ ಹಿಡಿಂಬೆಯಾಗಿ ಹುಟ್ಟಿದ್ಲು. ಯಾವುದೋ ಒಂದು ಕಾಲದಲ್ಲಿ ತ್ರಿಜಟೆ, ಅವಳು ಯಾವುದೋ ಒಂದು ಶಾಪದಿಂದ ಹುಟ್ಟಿ ಬರ್ತಾಳೆ. ಹೀಗೆ ಇವರೆಲ್ಲ ಶಾಪದಿಂದ ಹುಟ್ಟಿ ಬಂದ್ರೂ ಕೂಡ ದೇವರ ಕಾರ್ಯದಲ್ಲಿ ಅತ್ಯಂತ ಹತ್ತಿರದವರಾದ್ರು. ಅವರೂ ಕೂಡ ತೇಪಿ ಮಾಮೇವ ಯಾಂತಿ, ಅವರು ಕೂಡ ನನ್ನನ್ನೇ ಹೊಂದುತ್ತಾರೆ. ಅದಲ್ಲದೆಯೂ ಹಾಗೆ ಹುಟ್ಟಿದ್ರೆ ಅದು ಅವರ ಶಾಪದ ಪರಿಣಾಮ. ಆದ್ರೆ ಯಾರೆಲ್ಲ ಇದ್ದಾರೋ ಅವರೆಲ್ಲ ಪಾಪಿಷ್ಟರು ಅಂತ ಕೃಷ್ಣ ಹೇಳಲಿಲ್ಲ.
ಅದರಿಂದಾಗಿ ಕಿಂ ಪುನಃ ಇನ್ನು ನಿಜವಾಗಿ ಜ್ಞಾನದ ದಾರಿಯಲ್ಲಿ ಇರೋನನ್ನ ನಾನು ಉದ್ಧಾರ ಮಾಡಬೇಕು ಅಂತ ಹೇಳ್ಬೇಕಾ? ಉದ್ಧಾರ ಆಗೇ ಆಗ್ತಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಎರಡು ವಿಷಯ. ಒಂದು, ದೇವರಿಗೆ ಬೈಫರ್ಕೇಶನ್ ಇಲ್ಲ, ಇವರು ಯೋಗ್ಯರು ಇವರು ಅಯೋಗ್ಯರು ಅಂತ, ಎಲ್ಲರೂ ಕೂಡ ಹಾಗೆ ಆಗ್ತಾರೆ. ಅದರಲ್ಲಿ ಇನ್ನು ಜ್ಞಾನ, ಅದು ಕೃಷ್ಣ ಹಿಂದೆ ಹೇಳಿ ಜ್ಞಾನಿ ತ್ವಾತ್ಮೇವ ಮೇಮತಂ, ನನಗೆ ಅದರಲ್ಲಿ ಹೆಚ್ಚು ಶ್ರಮ ಪಟ್ಟವರನ್ನ ನಾನು ಹೆಚ್ಚು ಗೌರವಿಸ್ತೇನೆ. ತಾರತಮ್ಯ ಅನ್ನೋದು ಸಿದ್ಧಾಂತ ಅಲ್ವಾ? ಹಾಗಾಗಿ ಯಾರು ಹೆಚ್ಚು ಯೋಗ್ಯನೋ ಅವನಿಗೆ ಹೆಚ್ಚು ಸಂಬಳ ಕೊಡ್ಬೇಕಾದ ಅನಿವಾರ್ಯ. ಲೋಕದಲ್ಲೂ ನಾವು ಇದೇ ವ್ಯವಸ್ಥೆ ಒಪ್ಕೊಳ್ತೇವೆ, ಅದು ಶಾಸ್ತ್ರದಲ್ಲಿ ಹೇಳಿದ್ರೆ ಮಾತ್ರ ಕೋಪ ಬರುತ್ತೆ. ನೀವೇನ್ರಿ ಅಷ್ಟು ಒಳ್ಳೆ ಯೋಗ್ಯನನ್ನ ನೀವು ಗುಡಿಸ್ಲಿಕ್ಕೆ ಹಾಕಿದ್ರಿ, ಇವನಿಗೆ ಕಂಪ್ಯೂಟರ್ ಪ್ಲಗ್ ಅಲ್ಲಿ ಸಿಕ್ಕಿಸ್ಬೇಕು ಗೊತ್ತಿಲ್ಲ, ಅವನನ್ನ ಹುಟ್ಲಿಕ್ಕೆ ತಂದು ಕೂಡಿಸಿದಿರಿ ಅಂತ ಅಂತೇವಲ್ಲ ಲೋಕದಲ್ಲಿ. ಏನಾದ್ರೂ ಆ ಕೆಲಸ ಮಾಡಿದ್ರೆ ಅದೇ ವ್ಯವಸ್ಥೆಯನ್ನ ಶಾಸ್ತ್ರವೂ ಹೇಳುವುದು, ಅದೇ ವ್ಯವಸ್ಥೆಯನ್ನ ಶಾಸ್ತ್ರೀಯವಾಗಿ ಹೇಳ್ತಾರೆ. ಅದಕ್ಕೆ ಶಬ್ದಗಳು ಆಚೆ ಈಚೆ ಆಗಿರುತ್ತೆ ಹೊರತು ಅದರ ಅರ್ಥ ಕೃಷ್ಣನ ಅಭಿಪ್ರಾಯ ಹಾಗಲ್ಲ. ಯಾವಾಗ ಈ ಸಿದ್ಧಿ ಆಗುವುದು? ಅನಿತ್ಯವಾದ ಪೂರ್ತಿ ಸುಖ ಕೊಡದ ಮನುಷ್ಯ ಜನ್ಮದಲ್ಲಿ. ಅನಿತ್ಯಮ ಸುಖಂ ಲೋಕಂ ಇಮಂ ಪ್ರಾಪ್ಯ ಮಾಂ ಭಜಸ್ವ. ಇದು ಅನಿತ್ಯ ಈ ಲೋಕ ಅನ್ನೋದು, ಅಸುಖ. ಇದರಲ್ಲಿ ಸುಖ ಅಂದ್ರೆ ಪೂರ್ಣ ಸುಖ ಇಲ್ಲ. ಆಮೇಲೆ ಇದು ಜ್ಞಾನಕ್ಕೋಸ್ಕರನೇ ಇರುವ ಶರೀರ. ಲೋಕ ಅಂದ್ರೆ ಲೋಕದ ದರ್ಶನವನ್ನ ಪಡಿಲಿಕ್ಕೋಸ್ಕರನೇ ಇರುವ ಶರೀರ ಇದು ಮನುಷ್ಯ ಶರೀರ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ, ಇದನ್ನು ಹೊಂದಿ ನನ್ನನ್ನು ಭಜಿಸು. ಅನಿತ್ಯವಾದ ದ್ರವ್ಯದಿಂದಲೇನೆ ನಿತ್ಯವಾದ ದ್ರವ್ಯವನ್ನು ಪಡೆಯುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಇದು ವೇಸ್ಟ್ ಅಂತ ಗೊತ್ತಿದೆ, ಅಂದ್ರೆ ನಾಶ ಆಗುತ್ತೆ ಅಂತ ಗೊತ್ತಿದೆ. ಆದ್ರೆ ನಾಶವಾಗುತ್ತೆ ಅಂತ ಗೊತ್ತಿದ್ದು ಕೂಡ ನಾಶವಾಗದ ಕಡೆಗೆ ನಾವು ಸಾಗಬೇಕು ಅನ್ನೋದಕ್ಕೋಸ್ಕರ ಶರೀರ ಕೊಟ್ಟದ್ದು. ಈ ಶರೀರದ ಲಾಭ ಏನು ಅಂದ್ರೆ ಇದು ನಾಶವಾಗುತ್ತೆ. ಈ ಶರೀರವನ್ನ ಒಂದು ವೇಳೆ ನಿರಂತರ ಇನ್ನೊಂದು 50 ವರ್ಷ ಬದುಕಿಸಿ ಅಂತ ಬಿಟ್ಟಿದ್ರೆ, ಯಾವುದೋ ರೋಗ ಬಂದು ಬದುಕಿದ್ರೆ ಆ 50 ವರ್ಷ ಒದ್ದಾಡುದು ಹೇಗೆ? ಅತಿ ದೀರ್ಘೆ ಜೀವಿತೆ ಕೋರಮೇತ. ನಚಿಕೇತನ ಪ್ರಶ್ನೆ. ನಿಂಗೆ ಅವನು ಹೇಳ್ತಾನೆ, 1000 ವರ್ಷ ಆಯುಷ್ಯ ಕೊಡ್ತೇನೆ, ಲಕ್ಷಗಟ್ಟಲೆ ವರ್ಷ ಆಯುಷ್ಯ ಕೊಡ್ತೇನೆ. ಯಾರ ಅನ್ಕೊಂಡಿದ್ದಾರೆ ಇಲ್ಲಿ ಇನ್ನೂ ಹೆಚ್ಚು ಕಾಲ ಈ ಶರೀರದಲ್ಲಿ ಬದುಕ್ತಾನೆ ಅಂದ್ರೆ ಸುಖವಾಗಿರ್ತಾನೆ ಅಂತ ಅನ್ಕೊಂಡಿದ್ಯಾ? ಅವನು ಯಾವತ್ತೂ ಕೂಡ ಇದರ ಬಗ್ಗೆ ಆಸಕ್ತಿ ತೋರುವುದೇ ಇಲ್ಲ, ಆಸಕ್ತಿ ಅವನಿಗೆ ಇಲ್ವೇ ಇಲ್ಲ. ಆದ್ರಿಂದಾಗಿ ಮನ್ಮನಾಭವ, ನನ್ನನ್ನು ಮನಸ್ಸಿಟ್ಟು ಭಜಿಸು, ನನ್ನನ್ನು ಹೊಂದು, ಅಂದ್ರೆ ಮನಸ್ಸಿನಿಂದ, ನೆನಪಿನಿಂದ, ಕಾರ್ಯದಿಂದ, ಶರೀರದಿಂದ, ಅಥವಾ ನಿನ್ನ ಸುತ್ತಮುತ್ತಲಿನ ಜನರ ಜೊತೆಗಿನ ಸಂಘದಿಂದ, ಎಲ್ಲ ದೃಷ್ಟಿಯಿಂದಲೂ ಕೂಡ ನನ್ನನ್ನು ನಮಸ್ಕರಿಸು. ಮಾಮೇವ ಏಷ್ಯಸಿ, ಆಗ ನನ್ನನ್ನೇ ಹೊಂದುತ್ತಿ. ಯುಕ್ತ್ವಾ ಏವಂ, ಅಂದ್ರೆ ಪರಿಪೂರ್ಣನಾದ. ಹಿಂದೆ ಹೇಳಿದ ಆತ್ಮ ಅಂದ್ರೆ ಏನು? ಗತಿಹಿ, ಭರ್ತ, ಸುಹೃತ್, ಈ ಏನೇನು ಗುಣಗಳನ್ನು ಹೇಳಿದ್ರೋ ಈ ಗುಣಗಳಿಂದ ಕೂಡಿದ ಪರಮಾತ್ಮನನ್ನ ಅವನು ಯುಕ್ತ್ವ ಹೊಂದಿದಾಗ ಖಂಡಿತವಾಗಿಯೂ ಭಗವಂತನನ್ನ ಪರಮಾತ್ಮನನ್ನ ಅಂತರ್ಯಾಮಿಯಾಗಿ ಹೊಂದಿ ಅವನು ಉತ್ತಮ ಗತಿಯನ್ನು ಹೊಂದುತ್ತಾನೆ ಅಂತ. ಹೀಗೆ 9ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 10ನೇ ಅಧ್ಯಾಯದಲ್ಲಿ ಮತ್ತೆ ಅನೇಕ ವಿಭೂತಿಗಳ ಪರಿಚಯವನ್ನ ಮಾಡಿಕೊಡ್ತಾನೆ. ಮತ್ತೆ ನಾಳೆ ಅಂದ್ರೆ ಮುಂದಿನ ದಿನದಲ್ಲಿ ಆ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.